ಕನ್ನಡ ಇಂಡಸ್ಟ್ರಿನಲ್ಲಿ ಬರಹಗಾರರಿಗೆ ಯಾಕೆ ಬೆಲೆ ಇಲ್ಲ? ಕೆಲಸ ಮಾಡಿ ದುಡ್ಡು ಕೇಳಲಿಲ್ಲ ಅಂತಂದ್ರೆ ಒಂದೇ ತಾಯಿ ಮಕ್ಕಳು, ಕೆಲಸ ಮಾಡಿನೂ ದುಡ್ಡು ಕೇಳ್ಬಿಟ್ರೆ ಮಲ್ತಾಯಿ ಮಕ್ಕಳಾಗ್ಬಿಡ್ತೀವಿ. ನಿಮಗೆ ಬರವಣಿಗೆ ಹುಟ್ಟಿದ್ದು ಲವ್ ಲೆಟ್ರು ಬರೆಯೋದ್ರಲ್ಲಿ ಅಂತ ಅನ್ಸುತ್ತೆ ನನಗೆ. ಅಲ್ಲಿರೋ ಊರರಿಗೆ ಒಂದಷ್ಟು ಜನರಿಗೆ ಲವ್ ಲೆಟರ್ ಬರೀತಾ ಇದ್ರಿ ನೀವು ಅಂತ. ಒಂದು ಲವ್ ಸಕ್ಸಸ್ ಆಯಿತು, ಒಂದು ಲವ್ ಫೇಲ್ಯೂರ್ ಆಗೋಯ್ತು. ಊಟ ತಿಂದೇ ಇದ್ರು ಸಿನಿಮಾಗಳು ಮಾತ್ರ ಮಿಸ್ ಮಾಡ್ತಿರಲಿಲ್ಲ, ಪ್ರತಿಯೊಂದು ನೋಡ್ತಾ ಇದ್ದೆ. ಲವ್ ಲೆಟ್ರ್ ಏನೋ ಬರಿತಾ ಇದ್ರಿ ನೀವು, ಯಾವತ್ತೂ ನಿಮ್ಮ ಹುಡುಗಿಗೆ ಲವ್ ಲೆಟ್ರ್ ಬರಲಿಲ್ಲ? ರಾಗಿ ತಿಂದ ಮಕ್ಕಳೇ ಬದುಕಲ್ಲ, ಇನ್ನು ಮ್ಯಾಗಿ ತಿಂದ ಮಕ್ಕಳು ಬದುಕ್ತಾರ ಅಂದ್ರೆ ನನ್ನ ಕಲ್ಪನಾ ಲೋಕದಲ್ಲೇ ಲವರ್ ಉಳ್ಕೊಂಬಿಟ್ಲು ಅಷ್ಟೇ. ಬಹುಶಃ ನಿಮಗೂ ಒಂದು ಲವ್ ಆಗೋದಿತ್ತು, ಬಹುಶಃ ಆ ಲವ್ಗೆ ಇಂಗ್ಲೀಷೇ ಅಡ್ಡಿ ಆಯಿತು ಅಂತ. ನಿನಗೆ ಇಂಗ್ಲೀಷ್ ಮಾತಾಡಕ್ಕೆ ಬರುತ್ತಾ, ನಿನಗೆ ನನ್ನ ಸಾಕೋ ಯೋಗ್ಯತೆ ಇದೆಯಾ? ಅದಾದ್ಮೇಲೆ ಒಂದು ಸ್ವಲ್ಪ ಡಿಸಪಾಯಿಂಟ್ ತರ ಆಯಿತು. ಈ ಫೀಲ್ಡಿಗೆ ಏನಾದರೂ ಮಳವಳ್ಳಿ ಅವ್ರು ಬರದೇ ಹೋಗಿದ್ರೆ ಏನಾಗ್ತಾ ಇದ್ರು ಗೊತ್ತಿಲ್ಲ. ಊರಲ್ಲಿ ಮೋಸ್ಟ್ಲಿ ಲವ್ ಲೆಟರ್ ಬರ್ಕೊಂಡಿದ್ಬಿಡ್ತೀವಿ, ಗೊತ್ತಿಲ್ಲ. ಪ್ರೇಮ್ ಅವರು ಟಚ್ ಆಗಿದ್ದೆ ಹೆಂಗೆ? ರಾತ್ರಿ ಬಂದು 12 ಗಂಟೆ ರಾತ್ರಿಲಿ ಕಾರೇ ತಗೊಂಡು ಬಂದರು ಪ್ರೊಡ್ಯೂಸರು ಅವರು. ನಾನು ಲಾಡ್ಜಲ್ಲಿ ಇದ್ದು ನೋಡಿ ಎಲ್ಲ ಅವರೇ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಬಿಟ್ರು. ಆವಾಗ ಇದ್ದದ್ದು ಒಂದು 2 ಡ್ರೆಸ್ ಅಷ್ಟೇ ಎತ್ಕೊಂಡು ನಡಿ ಅಷ್ಟೇ, ಏನು ಮಾತಾಡಬೇಡಿ ನಡಿ ಅಂತಂದ್ರು. ಒಂದ್ಸರಿ ಹಿಂದಕ್ಕೆ ತಿರುಗಿ ನೋಡಿದಾಗ ಮಳವಳ್ಳಿ ಅವರು ಏನು ಅನ್ಸುತ್ತೆ? ಎಲ್ಲೇ ಹೋಗು, ಕೈ ಬಾಯಿ ಕಚ್ಚೆ 3 ಶುದ್ಧವಾಗಿ ಇಟ್ಕೋ, ಆವಾಗ ಕಾಡಲ್ಲೂ ಕೂಡ ಅನ್ನ ಹುಟ್ಟಿಸ್ಕೊಬೋದು ನೀನು ಅಂತ ಹೇಳಿದ್ರು. ಮಳವಳ್ಳಿ ಸಾಯಿ ಕೃಷ್ಣ ಅವರು ತುಂಬಾ ದುಬಾರಿ ಆಗ್ಬಿಟ್ರೆ ಹೇಗೆ? ಸೋಲಾಗ್ಲಿ ಗೆಲುವಾಗ್ಲಿ ಎರಡನ್ನೂ ಕೂಡ ತಲೆಗೆ ಹಾಕೊಂಬಾರ್ದು ಕಯ್ಯೋ, ಕಾಲ್ ಕೆಳಗಡೆನೇ ಇರ್ಬೇಕಯ್ಯೋ ಅಂತ. ಜೋಗಿ ಸೂಪರ್ ಹಿಟ್ ಆದ್ಮೇಲೆ ನಿಮಗೆ ಹುಡ್ಕೊಂಬಂದಂತ ಅವಕಾಶಗಳೇಂತ? ಅದರಲ್ಲಿ ದರ್ಶನ್ ಸಾರು ಫೋನ್ ಮಾಡಿ ನನ್ನ ರೇಟು ನೀನು ಕಟ್ಟಕ್ಕಾಗಲ್ಲ, ನಿನ್ನ ರೇಟು ನಾನು ಕಟ್ಟಕ್ಕಾಗಲ್ಲ, ಅರ್ಥ ಆಯ್ತಾ? ನಿನ್ಗೆ ಎಷ್ಟು ಬೇಕು ಹೇಳಿ ಅಷ್ಟೇ, ನಾನು ಮಾಡ್ತೀನಿ ಅಂತ. ಕನ್ನಡ ಚಿತ್ರರಂಗದಲ್ಲಿ ಸುಮಾರು 25 ವರ್ಷಗಳ ಸುದೀರ್ಘ ಪಯಣ. ಈ ಸುದೀರ್ಘ ಪಯಣದಲ್ಲಿ ಸಾಕಷ್ಟು ಏರಿಳಿತಗಳನ್ನು ಕಂಡಂಥವರು ಅಷ್ಟೇ ಅಲ್ಲ, ಯಶಸ್ವಿ ಸಿನಿಮಾಗಳ ಅದ್ಭುತ ಬರಹಗಾರರು ಕೂಡ. ಅವರ ಮಾತುಗಳಿಗೆ ಅದೆಷ್ಟೋ ಮನಸ್ಸುಗಳು ನಕ್ಕಿವೆ, ಅದೆಷ್ಟೋ ಮನಸ್ಸುಗಳು ಭಾವುಕ ಆಗಿವೆ. ಇಂದು ಚಿತ್ರ ಜಗತ್ತಿನಲ್ಲಿ ಒಂದಷ್ಟು ಹೆಸರು ಮಾಡಿದಂಥ ಬರಹಗಾರರು ಏನಾದರೂ ಇದ್ದರೆ ಆ ಸಾಲಿಗೆ ಇವರು ಒಬ್ಬರು. ಹಾಗಾದರೆ ಅವ್ರು ಯಾರು ಅನ್ನೋದಾದರೆ ನಮ್ಮ ಜೊತೆ ಕೂತಿರ್ತಕ್ಕಂಥ ಒಬ್ಬ ಅದ್ಭುತ ಹಾಡುಗಾರ, ಅದ್ಭುತ ಸಾಹಿತ್ಯಗಾರ, ಅದ್ಭುತ ಸಂಭಾಷಣೆಗಾರ, ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲರ ಆಪ್ತ ಗೆಳೆಯ ಮಳವಳ್ಳಿ ಸಾಯಿ ಕೃಷ್ಣ ಅವರು. ಮಳವಳ್ಳಿ ಸಾಯಿ ಕೃಷ್ಣ ಅವರು ಇವತ್ತು ನಮ್ಮ ಪಾಡ್ಕಾಸ್ಟ್ನ ಗೆಸ್ಟಾಗಿ ಬಂದಿದ್ದಾರೆ. ಅವ್ರ ಜೊತೆ ಅವರ ಸುದೀರ್ಘ 25 ವರ್ಷದ ಜರ್ನಿ ಕುರಿತು ಮಾತಾಡ್ತಾ ಹೋಗೋಣ. ಅವರ ಬಂದಿದ್ದು, ಇಲ್ಲಿ ಬೆಳೆದಿದ್ದು ಮತ್ತು ಒಂದಷ್ಟು ಏರಿಳಿತಗಳನ್ನು ಅನುಭವಿಸಿದ್ದು ಕುರಿತು ಮಾತಾಡ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಿ? ಹಾರಕ್ಕಿರಲಿಲ್ಲ, ಮುರುಕಿಳಿಲಿಲ್ಲ ಅಂದರೆ ಅರ್ಥ ಆಗಲಿಲ್ಲ ಅಂದರೆ ಚೆನ್ನಾಗಿದ್ದೀನಿ ಅಂತಂತ ಅಷ್ಟೇ. ಹಂಗೆ ಮೊದಲು ಹೆಂಗಿದ್ರು ಹಾಗೆ ಇದ್ರಿ. ನಮ್ಮ ಅವಶ್ಯಕತೆಗೆ ಎಷ್ಟಿದೆಯೋ, ನನ್ನ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟಿದೆ, ಅಷ್ಟು ನೆಮ್ಮದಿಯಾಗಿದ್ದೀನಿ ಅಷ್ಟೇ. ಜಗತ್ತಲ್ಲಿ ಬೇಕಾಗಿರೋದು ಅದೇ ಅಲ್ಲ? ಹೌದು, ನೆಮ್ಮದಿ. ಹೌದು, ಇದ್ರೆ ನೆಮ್ಮದಿಯಾಗಿರ್ಬೇಕು ಅಷ್ಟೇ. ಎಸ್ ಸರ್. ಮಳವಳ್ಳಿ ಸಾಯಿ ಕೃಷ್ಣ ಅಂದ ತಕ್ಷಣ ನಮಗೆ ಕಾಣೋದು ಒಬ್ಬ ಒಳ್ಳೆಯ ಬರಹಗಾರ, ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಒಳ್ಳೆಯ ನಟ ಕೂಡ ಹೌದು. ಸುಮಾರು ಒಂದು 20 ಸಿನಿಮಾಗಳಲ್ಲಿ ನೀವು ನಟನೆ ಮಾಡಿದ್ದೀರಿ. ಫಸ್ಟ್ ಸಿನಿಮಾದಲ್ಲಿ ನೀವು ಲೀಡ್ ಕ್ಯಾರೆಕ್ಟರ್ ಆಗಿ ಕೂಡ ಮಾಡಿದ್ದೀರಿ. ಸೊ ನಿಮ್ಮ ಎಂಟ್ರಿನೇ ಅದ್ಭುತ, ಟೈಮಿಂಗ್ ಕೂಡ ಇನ್ನೂ ಅತ್ಯದ್ಭುತ. ಸೊ ಎಲ್ಲ ಸರಿ, ಮಳವಳ್ಳಿ ಸಾಯಿ ಕೃಷ್ಣ ಅವರು ಸಾಕಷ್ಟು ಕಡೆ ಮಾತಾಡಿದ್ದಾರೆ ಅವರ ಜರ್ನಿ ಕುರಿತು ಎಲ್ಲ. ಸೊ ನಮ್ಮದೇ ಆದಂಥ ಒಂದಿಷ್ಟು ಆಡಿಯನ್ಸಿಗೆ ನಿಮ್ಮ ಒಂದು ಪರಿಚಯನೂ ಆಗಲಿ ಅನ್ನೋ ಥರದ್ದು ಮಾತುಕತೆ. ಮಳವಳ್ಳಿ ಸಾಯಿ ಕೃಷ್ಣ ಓದಿದ್ದು, ಬೆಳೆದಿದ್ದು, ಆಮೇಲೆ ಅವರ ಬಾಲ್ಯ ಕಳೆದಿದ್ದೆಲ್ಲ ಎಲ್ಲಿ ಅಂತ? ಮಳವಳ್ಳಿಲ್ಲ ಸರ್. ಅಪ್ ಟು ನಾನು PUC ಫೈಲು, ಆದರೆ ನಾವು ಹೇಳ್ಕೊಬೇಕಾದ್ರೆ SLC ಪಾಸ್ ಅಂತಲೇ ಅಲ್ವಾ? PUC ಫೈಲ್ ಆದರೆ SLC ಪಾಸ್ ಆದಾಗ. ಅದಾದಮೇಲೆ ಇದಕ್ಕೆ ಬಿಫೋರೇ ಕಾಲೇಜ್ ದಿನಗಳಲ್ಲಿ ಮತ್ತು ಹೈಸ್ಕೂಲು ದಿನಗಳಲ್ಲಿ ಮತ್ತು ನನಗೆ ನಾಟಕಗಳು ಮತ್ತು ಸಣ್ಣ ಸಣ್ಣ ಕತೆಗಳನ್ನ ಬರ್ಕೊಳ್ಳೋದು, ಅಂದರೆ ಸ್ಪಾಟಲ್ಲಿ, ಅಂದರೆ ಯಾವ್ದಾದ್ರು ಒಬ್ಬರು ಜೀವನ ನೋಡಿದಾಗ ಅದ್ರ ಬಗ್ಗೆ ಏನು ಮಾಡಬೇಕು, ಹಿಂಗೆ ಬರೆದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಆ ಥರದ್ದೆಲ್ಲ ರೂಢಿ ಆಗಿತ್ತು. ಜೊತೆಗೆ ಊರಲ್ಲಿ ಆಗ SLC ಪಾಸ್ ಆದ ನಂತರ ಕಾಲೇಜ್ ಮೆಟ್ಲು ಹತ್ತಿದ್ದಂಗೆ ನನಗೆ ಹಾಡಾಡೋ ಹುಚ್ಚು. ಆಗ ನಮ್ಮ ಸ್ನೇಹಿತರೆಲ್ಲ ಸೇರಿ ಸಪ್ತಸ್ವರ ವಾದ್ಯ ವೃಂದ ಅಂತ ಒಂದು ಆರ್ಕೆಸ್ಟ್ರಾ ತಂಡ ಕಟ್ಕೊಂಡು ಆಗ ಏನು ಅಂತಂದರೆ ರವಿಚಂದ್ರನ್ ಸಾರ್ದು ನಾನು ಕನ್ನಡ ಹಾಡಾಡ್ತಿದ್ದೆ, ತಮಿಳು ತೆಲುಗು ಹಿಂದಿ ಎಲ್ಲ ನಾನು ಆಡ್ತಿದ್ದೆ. ಅಂದರೆ ಅದನ್ನು ತಮಿಳು ತೆಲುಗುನ ಕನ್ನಡದಲ್ಲಿ ಬರ್ಕೊಂಡು ಕನ್ನಡದಲ್ಲಿ ಆಡ್ತಿದ್ದೆ. ನನಗೆ ಈ ಥರ ಹಾಡ್ಬೇಕಾದ್ರೆ ನಮ್ಮ ರಿಲೇಟಿವ್ ಒಬ್ಬರು, ನೀನು ಹಾಡು ಆಡ್ತೀಯಾ, ಚೆನ್ನಾಗಿ ಡ್ಯಾನ್ಸು ಆಡ್ತೀಯಾ, ನೀನು ಏನಾದ್ರು ಸಿನಿಮಾ ರಂಗಕ್ಕೆ ಏನಾದ್ರು ಸೇರ್ತೀಯ ನೀನು?
ಅಯ್ಯೋ ನನ್ನ ಕನಸೇ ಅದು, ನನಗೆ ಹೆಂಗಾರು ಮಾಡಿ ಸೇರ್ಸವ ಅಂದರೆ ನಮ್ಮ ರಿಲೇಟಿವ್ ಕಲ್ಯಾಣ ಅವರ ಕ್ಲಾಸ್ಮೇಟು ಶ್ರೀಧರ್ ಅಂತ, ಶ್ರೀಧರ್ ಮೂರ್ತಿ ಅಂತ. ಅವರು ಪರಿಚಯ ಮಾಡಿಸ್ಕೊಡ್ತೀನಿ ಬಂದು ಅವ್ರನ್ನ ಹೆಂಗೆ ಕಾಡಿಬೇಡಿ ಹಿಡಿದ್ಬಿಟ್ಟೆ ಅಂತಂದರೆ, ಈ ಸ್ವಾತಿ ಮುತ್ತಲ್ಲಿ ಸುದೀಪ್ ಅವರು ಕೆಲಸ ತಿಂದೇ ಆಗ್ಬಿಡ್ತಾರಲ್ಲ, ಆ ಥರ ಅವರಿಂದ ಹೋಗಿ ಬಿದ್ದುಬಿಟ್ಟೆ. ಆವಾಗ ಒಂದು ದಿವಸ ಕರ್ಕೊಂಡು ಬಂದರು. ಆವಾಗ 94 ಅನ್ಕೊಂತೀನಿ, 94. ಆಗ ಇನ್ನೂ ಅಷ್ಟರಲ್ಲಿ ಇವ್ರಿಗಾಗಲೇ ಅಮೃತ ವರ್ಷಿಣಿ ಹಿಟ್ಟಾಗಿತ್ತು, ಸಾಂಗ್ಗಳೆಲ್ಲ ಹಿಟ್ಟಾಗಿತ್ತು. ಮತ್ತು ಕೆ ಕಲ್ಯಾಣ ಅಂತ ಅನ್ನೋದು ಎಲ್ಲ ಕಡೆ ಚಿರಪರಿಚಿತವಾಗಿತ್ತು ಆಲ್ರೆಡಿ. ಅವ್ರ ಜೊತೆ ನೀವು ಕೆಲಸ ಮಾಡ್ಬೇಕು ಅಷ್ಟೇ. ಒಟ್ಟಿನಲ್ಲಿ ಸಿನಿಮಾ ರಂಗಕ್ಕೆ ನುಗ್ಗಬೇಕು ಅಷ್ಟೇ. ಒಟ್ಟು ಆ ಮೂಲಕನೇ ಅದೇ ರೈಟ್ ಎಂಟ್ರಿ ಅಂತ ನೀವು ಎಲ್ಲ ಸರಿ. ಈಗ ನೀವು ಸಿನಿಮಾಗೆ ಹೋಗ್ತೀನಿ, ನಮ್ಮ ಬರವಣಿಗೆ ಮಾಡಬೇಕು ಅನ್ನೋದು ಒಂದು ಅಚಲವಾದಂಥ ನಂಬಿಕೆ ಮತ್ತು ಆಸೆ ಕನಸು ಹೊತ್ಕೊಂಡು ಇಲ್ಲಿ ಬರ್ತೀವಿ. ಮನೆಗೆ ಈಸಿಯಾಗಿ ಬಿಟ್ರಾ ಅಂತ? ಮನೆಗೆ ಈಸಿಯಾಗಿ ಬಿಡೋದು ಯಾರು? ಆಗಿನ ಕಾಲಕ್ಕೆ ಯಾರು ಹೋಗ್ತಾ ಇರಲಿಲ್ಲ. ಅಂದರೆ ಈಗ ಅವರು ನಮ್ಮ ತಂದೆ ಒಂದು ಮಾತು ಹೇಳೋರು, ಏನು ಅಂತಂದರೆ, ಈಗ ನೀನು ನೇಕಾರಿಕೆ ಕೆಲಸ ಬಿಟ್ಟು ನೀನೆಲ್ಲ ಸಿನಿಮಾಗೆ ಹೋಗ್ತಿದ್ದೀನಿ ಅಂತಿದ್ಯಾ, ಆದರೆ ನಮಗೆಲ್ಲ ಸಿನಿಮಾ ರಂಗ ಏನು ಅದ್ರ ಒಳವರೆಗೂ ಏನು ಗೊತ್ತಿಲ್ಲ. ಆದರೆ ನೀನು ಎಲ್ಲೇ ಹೋಗು, ಕೈ ಬಾಯಿ ಕಚ್ಚೆ 3 ಶುದ್ಧವಾಗಿ ಇಟ್ಕೋ, ಆವಾಗ ಕಾಡಲ್ಲೂ ಕೂಡ ಅನ್ನ ಹುಟ್ಟಿಸ್ಕೊಬೋದು ನೀನು ಅಂತ ಹೇಳಿ ಅದೊಂದು ಪರಿಪಾಲನೆ ಮಾಡ್ಕೊಂಬರ್ತಾ ಇದ್ದೀನಿ ಅಲ್ಲಿಂದ. ಓಕೆ. ಮನೆಯ ವಿರೋಧದ ನಡುವೆನೂ ನೀವು ಬಂದ್ರಿ. ಒಟ್ಟಿನಲ್ಲಿ ನಮ್ಮ ತಾಯಿ ಆಶೀರ್ವಾದ ಇತ್ತು ಸರ್ ನನಗೆ. ನಮ್ಮ ಆಯ್ತಪ್ಪ ಏನೋ ಒಂದು ಮಾಡು ಯಾವುದೋ ಒಂದು ಉದಯರಂಗ ಥರದ ಬಸ್ ಹತ್ಕೊಂಡ್ಬರ್ತೀವಿ. ಹೌದು, ಬೆಂಗಳೂರಿಗೆ. ಹೌದು. ಸೊ ಆರಂಭದಲ್ಲಿ ನೀವು ಬಂದಾಗ ಕಲ್ಯಾಣನ ಮೀಟ್ ಮಾಡ್ತೀರಲ್ವಾ, ಅವಾಗ ಏನಂದ್ರು ಕಲ್ಯಾಣ ಅಂತ? ಕಲ್ಯಾಣ ಅವರು ನೋಡಿದ್ರು 94 ಅವ್ರ ಹತ್ರ ಬರಕ್ಕೆ ಶುರು ಮಾಡಿದ್ದಕ್ಕೆ 95 ಫುಲ್ 1 ವರ್ಷ ನನ್ನ ಚೆಕ್ ಮಾಡ್ತಾನೆ ಬರ್ತಾ ಇದ್ರು. ನಾನು ಇಲ್ಲಿಗೆ ಬರೋದೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಊರಿಂದ ಬಂದ್ಬಿಡ್ತಾ ಇದ್ದೆ. ಅಂತ ಮನೆ ಹತ್ರ ಬಂದು ನಿಂತ್ಕೊಂತಿದ್ದಾಗನೆ, ಸರಿ ನೆಕ್ಸ್ಟ್ ವೀಕ್ ಬಾ, 15 ದಿವಸ ಬಿಟ್ಬಾ, ಹಿಂಗೆ 1 ತಿಂಗಳು ಬಿಟ್ಬಾ. ಅಂದರೆ ನನಗೆ ಗೊತ್ತಾಗಲಿಲ್ಲ ಆ ಟೈಮಲ್ಲಿ ಯಾಕೆ ಹಿಂಗೆ ಅಲಿಸ್ತಾವ್ರೆ ಅಂತಂದ್ರೆ. ಆಮೇಲೆ ಗೊತ್ತಾಗಿದ್ದು ನನಗೆ ನನ್ನ ತಾಳ್ಮೆ ಎಷ್ಟಿದೆ ಮತ್ತು ಇವರ ಶ್ರದ್ಧೆ ಎಷ್ಟಿದೆ ಅಂತ ಟೆಸ್ಟ್ ಮಾಡೋಕ್ಕೆ. ಆಮೇಲೆ ಗೊತ್ತಾಗಿದ್ದು ನಾನು ಯಾವಾಗ ಎಡೆ ಬಿಡದೆ ಯಾವಾಗ ಕಲ್ಯಾಣ ಅವ್ರ ಹತ್ರ ಬಿಡಲಿಲ್ಲ, ಇವರು ಯಾವುದಕ್ಕೂ ಸೋಲಲ್ಲ. ಒಂದು ಕೆಲಸ ಮಾಡು ಸಾಯಿ, ನೀನು ಸೀದಾ ಎಲ್ಲ ಬೆಂಗಳೂರು ಶಿಫ್ಟ್ ಆಗ್ಬಿಡು. ಮಳವಳ್ಳಿಯಿಂದ ಬಂದು ಹೋಗೋದು, ಪುನಃ ಬೆಂಗಳೂರಿಂದ ಮಳವಳ್ಳಿಗೆ ಹೋಗೋದು ಆಗಲ್ಲ, ಇಲ್ಲಿಗೆ ಬಂದ್ಬಿಡು. ಹಂಗೆ ಹೇಳಿದ್ದೆ ತಡ ನಾನೇನು ಮಾಡಿದೆ, ಬಂದೆ ಸೀದಾ ಬಸ್ ಎತ್ಕೊಂಡು ಬಂದೆ. ಎಲ್ಲ ಒಂದಷ್ಟು ಡ್ರೆಸ್ಗಳು ಎಲ್ಲ ಎತ್ಕೊಂಡು ನಮ್ಮ ತಾಯಿ ಒಂದು 300 ರೂಪಾಯಿ ಕೊಟ್ರಾಗ ಆ ಕಾಲಕ್ಕೆ, ದೊಡ್ಡದು 300 ರೂಪಾಯಿ ಹೋಗು ಅಂತಂದರು. ನಾನು ಯಾವುದೋ ಬ್ಲೈಂಡಲ್ಲಿ ಬಂದ್ಬಿಟ್ಟೆ ಬೆಂಗಳೂರಿಗೆ. ನೆಕ್ಸ್ಟು ನನಗೇನು ಅಂತಂದರೆ ಭ್ರಮೆ, ಕಲ್ಯಾಣ ಅವ್ರ ಮನೇಲೇ ಉಳ್ಕೊಂಬಿಡ್ಬೋದು ಅನ್ನೋದೊಂದು. ನನಗೆ ಗೊತ್ತಿಲ್ವಲ್ಲ ಅದು. ಸರಿ, ನನ್ನ ದೇವರು ನೋಡಿ ಹೆಂಗೆಲ್ಲ ಕಾಪಾಡ್ತಾನೆ ಅನ್ನೋಕ್ಕೆ ಸರಿ ನಾನು ಸೀದಾ ಬಂದೆ. ಇಲ್ಲಿ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ಇಳಿದ ತಕ್ಷಣ ನಮ್ಮ ಊರಿಗೆ ಒಬ್ಬ ರಿಲೇಟಿವ್ ಮೋಹನ್ ಅಂತ, ಅವನು ಅಲ್ಲೇ ನಿಂತಿದ್ದ. ನೀನೇನೋ ಇಲ್ಲಿ ಅಂತಂದ. ಕೇಳ್ದ, ಈ ಥರ ನಾನು ಕಲ್ಯಾಣ ಅವ್ರ ಹತ್ರ ಕೆಲಸಕ್ಕೆ ಸೇರ್ಕೊತಾ ಇದ್ದೀನಿ ಅಂತ ಅಂದ್ಬಿಟ್ಟಂದೆ. ಮತ್ತು ಇರೋದೆಲ್ಲ ಎಲ್ಲಿ ಅಂತಂದ. ಆವಾಗ ನನಗೆ ಹೊಡಿತು, ಹೌದಲ್ವ ಅಂತಂತ. ಅದೇ ಕಣ ನನಗೆ ಗೊತ್ತಾಗ್ತಿಲ್ಲ, ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಸರಿ, ಒಂದು ಕೆಲಸ ಮಾಡು, ನಮ್ಮಪ್ಪ ಹೆಂಗಿದ್ರು ದೇವಂಗ ಹಾಸ್ಟೆಲಲ್ಲಿ ಅಡುಗೆ ಭಟ್ರು, ಅಲ್ಲಿಗೆ ನಾನು ಕರ್ಕೊಂಡೋಗಿ ಪರಿಚಯ ಮಾಡಿಸ್ತೀನಿ, ಮಾತಾಡ್ತೀನಿ. ಅಲ್ಲಿ ಏನೇನು ಹೇಳ್ತಾರೆ ಅದನ್ನ ಮಾಡ್ಕೊಂಡಿರು, ಬಂದು ಹಿಂಗೆ ಹೋಗು ಅಂತಂದ್ರು. ಸರಿ, ಅಲ್ಲಿ ಹೋದರೆ ಹೆಂಗೆ ಅಂತಂದರೆ, ಬೆಳಗಿನ ಜಾವ 5 ಗಂಟೆಗೆಲ್ಲ ಎದ್ದೋಗ್ಬಿಡ್ಬೇಕು. ಪುನಃ ರಾತ್ರಿ ಒಂದು 10:30, 11 ಗಂಟೆ ಮೇಲೆ ಬರಬೇಕು. ಈ ಥರ ಒಂದು 3 ದಿವಸ ಮಾಡಿದೆ. ಏನಕ್ಕೆ ಅಂತಂದರೆ, ಅವರು ಯಾರೋ ಬೇರೆಯವ್ರನ್ನ ಸೇರಿಸ್ಕೊಂಡಿದ್ರೆ ಅಲ್ಲೆಲ್ಲ ಕ್ವಶನ್ಗಳು ಕೇಳ್ತಾರಲ್ಲ ಹಾಸ್ಟ್ಲವ್ರು. ಸರಿ, 3 ದಿವಸ ಹಿಂಗೆ ಆಗ್ತಿದ್ದಂಗೆ ಆದರೆ ನಮ್ಮ ಹುಡುಗ ಹೇಳ್ದೆ, ನಿನ್ನ ಬಾಧೆ ನೋಡೋಕ್ಕಾಗ್ತಾಯಿಲ್ಲ, ಕುಮಾರಸ್ವಾಮಿ ಲೇಔಟಲ್ಲಿ ನಮ್ಮ ಫ್ರೆಂಡ್ ಹೇಮಂತ ಒಬ್ರು ಇದ್ದಾರೆ, ಬನ್ನಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ. ಅಲ್ಲಿ ಕರ್ಕೊಂಡು ಹೋಗ್ತಿದ್ದಂಗೆ ನನಗೆ ಇನ್ನೂ ಏನೋ ದೊಡ್ಡದು, ಏನೋ ಒಂದು ಸ್ವರ್ಗ ಸಿಕ್ದಂಗೆ ಆಯಿತು. ಆದರೆ ಮನೆ ಮಾತ್ರ ಇಷ್ಟೇ, ಒಂದು ತುಂಬ ಚಿಕ್ಕದು. ಅದರಲ್ಲಿ 4 ಜನ ಮಲಗ್ತಾ ಇದ್ವು. ಒಂದು ಮಂಚದ ಕೆಳಗಡೆ 3 ಜನ, ಮೇಲೆ 3 ಜನ, ಕೆಳಗಡೆ ಒಂದಿಬ್ರು. ಈ ಥರ ರೂಮಲ್ಲಿ ನಾನು ಸೇರ್ಕೊಂಡಾಗ, ಸರಿ ನಾನು ಇಲ್ಲಿ ಕುಮಾರಸ್ವಾಮಿ ಲೇಔಟಲ್ಲಿ ಹಿಂಗೆ ಇದ್ದೀನಿ ಗುರುಗಳೇ ಅಂತ ಅಂದ್ಬಿಟ್ಟು ಗೆಲ್ಲಣ್ಣವ್ರಿಗೆ ಅಂದಾಗ, ಸರಿ ಬರೋಕ್ಕೂ ಹೋಗೋಕ್ಕೂ ಮಾಡ್ತಿದ್ದೆ. ಆವಾಗ 5 ರೂಪಾಯಿ ಕೊಡ್ತಿದ್ರು ಖರ್ಚಿಗೆ. ಆ 5 ರೂಪಾಯಲ್ಲಿ ಏನು ಮಾಡ್ತಿದ್ದೆ, ಒಂದೇ ಸರಿ ಕೊಟ್ಬಿಟ್ರೆ ದುಡ್ಡು ಹಂಗೆ ಹೋಯ್ತದೆ, ಅಷ್ಟು ಮಿಕ್ಸನ ಅಂತ ಅಂದ್ಬಿಟ್ಟು. ಆವಾಗ ಮೆಜೆಸ್ಟಿಕ್ಕಿಗೆ 75 ಪೈಸೆ ಇತ್ತು ನವರಂಗಿಂದ. ಆವಾಗ ಅಲ್ಲಿಂದ 1 ಕಾಲು ಎಲ್ಲಿಗೆ ಕುಮಾರಸ್ವಾಮಿ ಲೇಔಟ್ಗೆ. ಈ 75 ಪೈಸೆ ಮಿಕ್ಸಕ್ಕೆ ಮೆಜೆಸ್ಟಿಕ್ವರೆಗೂ ನಡ್ಕೊಂಡು ಹೋಗ್ಬಿಡ್ತಿದ್ದೆ. ಅಲ್ಲೋಗಿ ಅಲ್ಲಿಂದ ಹೋಗ್ತಿದ್ದೆ. ಒಂದೊಂದು ಸರಿ ಅದೇನೋ ಒಂದು ಸ್ಟೇಜ್ ಬೈ ಸ್ಟೇಜ್ ಸ್ಟಾಪ್ಗಳು, ಅದರಲ್ಲಿ 25 ಪೈಸೆ ಕಮ್ಮಿ ಇರೋದು ಕೂಡ. ನೆಕ್ಸ್ಟು ನಮ್ಮ ಕುಮಾರಸ್ವಾಮಿ ಲೇಔಟ್ಗೂ ಬಿಫೋರ್ ಒಂದು ಸ್ಟೇಜ್ ಇತ್ತು, ಆ ಸ್ಟೇಜಲ್ಲಿ ಅದರಲ್ಲೂ ಆ ಥರ
ಆಮೇಲೆ ಇವ್ರು ಹೇಳಿದ ಟೈಮ್ ಮಾತ್ರ ಪಕ್ಕ ಹೋಗ್ತಿದ್ದೆ. ಯಾರು ಕಲ್ಯಾಣ ಅವರು ಬೆಳಿಗ್ಗೆ 5 ಗಂಟೆಗೆ ಬಾ ಅಂತನ್ನೋರು, ಒಂದೊಂದ್ಸರಿ 10 ಗಂಟೆಗೆ ಬಾ ಅಂತನ್ನೋರು. ಅವರು ನನ್ನ ಶ್ರದ್ಧೆ ನೋಡಿ ಸರಿ ಬಾ ಅಂತಂದ್ಬಿಟ್ಟು ಎಲ್ಲ ಜೊತೆ ಕರ್ಕೊಂಡೋದ್ರು. ಫಸ್ಟ್ ಟೈಮ್ ನಾನು ಕಾಲಿಟ್ಟಿದ್ದೆ ಸಂಕೇತ ಎಲೆಕ್ಟ್ರಾನಿಕ್ಸು. ಅಲ್ಲಿ ನಾನು ಆವಾಗ ಅದು ಸಿನಿಮಾ ಹೆಸರು ಗೊತ್ತಿಲ್ಲ, ಒಂದು ಬೆಂಗಳೂರು ಬಂದಂತ ಕಾಣುತ್ತೆ ಕಲ್ಯಾಣ ಅವರು. ಅಲ್ಲಿ ಮ್ಯೂಸಿಕ್ ಮಾಡ್ತಿದ್ರು. ಆವಾಗ ಹರಿಕೃಷ್ಣ ಅವರು ಮ್ಯೂಸಿಷಿಯನ್, ಅಂದರೆ ಕೀಬೋರ್ಡಿಸ್ಟು. ಆವಾಗಲೇ ನಾನು ಫಸ್ಟ್ ಟೈಮ್ ನೋಡಿದ್ದೆ ಅವ್ರನ್ನ ಅಲ್ಲಿ. ಅದಾದಮೇಲೆ ಹಿಂಗೆ ಈ ಥರ ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ಒಟ್ಟಿನಲ್ಲಿ ಈಗ ನೀವು ಒಟ್ಟಿನಲ್ಲಿ ಸಿಂಗರ್ ಆಗಬೇಕು ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಿದ್ಯಾ ಅಂತಂದರು. ಸರ್ 100% ನಾನು ಆರ್ಕೆಸ್ಟ್ರಾದಲ್ಲಿ ಆಡ್ತಾ ಇರೋದೇ ಅದಕ್ಕೆ. ನನಗೆ ಆಮೇಲೆ ಗೊತ್ತಾಯಿತು, ಇಲ್ಲಿ ಬಂದು ಅದರ ಸಂಗೀತದ ಮತ್ತು ಹಾಡಿನ ಕೆಲವೊಂದು ವೇಗಳಿರುತ್ತಲ್ಲ, ಒಳ ಕೆಲಸಗಳು ಅಲ್ಲಿ ಹೇಳಿದ್ರು. ಆಮೇಲೆ ವಾಯ್ಸು ಟೆಸ್ಟ್ ಮಾಡಿಸ್ಬಿಟ್ರು. ಕುಮಾರ್ ಬಂಗಾರಪ್ಪ ಅವರು ಒಂದು ಆಲ್ಬಮ್ ಮಾಡಿದ್ರು. ವಿಜಯ ನರಸಿಂಹ ಅವರು ರೈಟ್ರು, ಇವರು ಕಲ್ಯಾಣ್ ಸರ್ ಮ್ಯೂಸಿಕ್ಕು. ಆವಾಗ ಅಲ್ಲಿ ಕುಮಾರ್ ಬಂಗಾರಪ್ಪ ಅವರು ಆಕಾಶ ಅಡಿಯಲ್ಲಿ ಬಂದು ಹಾಡು ಆಡ್ತಾಯಿದ್ರು. ಅದ್ರ ಮಧ್ಯೆ ನಾನು ವಾಯ್ಸು ಟೆಸ್ಟ್ ಮಾಡಿದ್ರು. ಆಮೇಲೆ ನೋಡಿದ್ರು, ಯೋಚನೆ ಮಾಡಿದ್ರು ಕಲ್ಯಾಣ್ ಅವರು, ಇಲ್ಲ ನಿನ್ನ ವಾಯ್ಸು ಚೆನ್ನಾಗಿದೆ, ಬೇರೆ ಥರನೇ ಇದೆ, ಬಟ್ಟು ನನಗೆ ಗೊತ್ತಿರೋ ಪ್ರಕಾರ ಈಗ ನೀನು ಸಂಗೀತನ ಜೂನಿಯರು ಸೀನಿಯರು ಎಲ್ಲ ಕಲ್ತ್ಕೊಂಡು ಆಗೋಷ್ಟೊತ್ತಿಗೆ ನಿಂದು ಏಜ್ ಬಾರ್ ಆಗುತ್ತೆ, ಏಜ್ ಬಾರ್ ಆಗ್ಬಿಡುತ್ತೆ, ಬೇಡ, ನನಗನ್ಸೋ ಪ್ರಕಾರ ನಿನ್ನೊಳಗೊಬ್ಬ ರೈಟ್ರ್ ಅವನೇ, ಅವನ್ನ ಬಡ್ದೆಬ್ಸು ಅಂತಂದ್ರು. ಅಲ್ಲಿಂದ ಶುರುವಾಯಿತು. ಏನಕ್ಕೆ ಅಂದರೆ ಬಿಫೋರು ಅವರು ಈಗ ಈ ಹುಣ್ಣಿಮೆನ ನೋಡಿ ಏನಾದ್ರು ಒಂದು ಹೇಳ ನೋಡೋಣ ಅಂತ ಅಂದ್ಬಿಟ್ಟು ಅಂತಿದ್ರು. ಹುಣ್ಣಿಮೆನ ನಾನು ಸಾರ್ ವಯಸ್ಸಾದವನೊಬ್ಬ ಮುದ್ಕ, ಹಣ್ಣು ಮುದ್ಕ, ಆ ಹುಣ್ಣಿಮೆನ ನೋಡ್ಬಿಟ್ಟು ಹೇಳ್ತಾ ಇರ್ತಾನೆ. ಪಕ್ಕದಲ್ಲಿ ಆ ಮುದ್ಕಮ್ಮ ಕುಂತಿರ್ತಾಳೆ, ಆ ಬೆಳೆದಿಂಗಳು ಬಿಸಿ ತಕೊಂಡು ಸುಕ್ಕಾಗಿರೋ ನಿನ್ನ ಕೈಯಿಂದನೇ ಐರನ್ ಮಾಡ್ತೀನಿ ಅಂತಂತ. ಅವರು ತುಂಬ ಇಂಪ್ರೆಸ್ ಆದ್ರು. ಎಂಥ ತಾಟಗೆ ಇದು, ಯಾರಿಗೂ ಗೊತ್ತು, ನೀನು ಸುಮ್ಮನೆ ಏನು ಮಾಡೋ ಗೊತ್ತಾ, ಪ್ರತಿದಿನ ನಾನು ಏನೇನು ಹೇಳ್ತೀನಿ ಎಲ್ಲ ಬರ್ಕೊಂಡು ಹೋಗ್ತಾಯಿರು, ಅಬ್ಸರ್ವ್ ಮಾಡ್ತಾಯಿರು ಜಾಸ್ತಿ. ಆವಾಗೆಲ್ಲ SM ಪಾಟೀಲ್ ಗೊತ್ತಿರ್ಬೇಕು ನಿಮಗೆ. SM ಪಾಟೀಲ್ ಬರೋರು, ಸಾರಕ್ಕಿ ಮಂಜ ಅಂತ ರೈಟ್ರು ಬರೋರು, ಸುಮಾರು ಜನ ಎಲ್ಲ ಬಂದು ಹೋಗ್ತಾಯಿದ್ರು. ಅದ್ರ ಮಧ್ಯೆ ನಾಗೇಂದ್ರ ಪ್ರಸಾದ್ ಕೂಡ ಇವರು ಸಾಹಿತ್ಯಿಕವಾಗಿ ಏನೋ ಡಿಸ್ಕಷನ್ ಮಾಡೋಕ್ಕೆ ಬರ್ತಾಯಿದ್ರು ಮಧ್ಯೆ. ಆವಾಗ ಇನ್ನೂ ಗಾಜಿನ ಮನೆಯೂ ಬರ್ದಿರ್ಲಿಲ್ಲ. ಸೊ ಅವರ ಪರಿಚಯನೂ ಅಲ್ಲಿಂದ ಆಯಿತು. ಎಸ್, ಈ ಬರವಣಿಗೆಗೆ ಬರೋಕ್ಕಿಂತ ಮೊದಲು ನಿಮ್ಮ ಊರಲ್ಲಿ ನಿಮ್ಮನ್ನ ಕಿಟ್ಟಿ ಅಂತ ಕರೀತಾರೆ. ಹೌದು, ಡ್ಯಾನ್ಸ್ ಕಿಟ್ಟಿ ಅಂತ ಕರೀತಾರೆ. ಸೊ ನೀವು ಒಂಚೂರು ಕೀಟ್ಲೆಗಳನ್ನು ಮಾಡ್ತಾ ಇರ್ತೀರಿ. ಒಂದು ಅದ್ರ ಜೊತೆಗೆ ನಿಮಗೆ ಬರವಣಿಗೆ ಹುಟ್ಟಿದ್ದು ಲವ್ ಲೆಟ್ರು ಬರೆಯೋದ್ರಲ್ಲಿ ಅಂತ ಅನ್ಸುತ್ತೆ ನನಗೆ. ಅಲ್ಲಿರೋ ಊರರಿಗೆ ಒಂದಷ್ಟು ಜನ ಲವ್ ಲೆಟ್ರ್ ಬರೀತಾ ಇದ್ರಿ ನೀವು ಅಂತ. ಆ ಇನ್ಸಿಡೆಂಟ್ ಹೇಳಲೇಬೇಕು. ಏನು ಅಂತಂದರೆ ನನ್ನ ಹ್ಯಾಂಡ್ ರೈಟಿಂಗು ತುಂಬ ಮುದ್ದಾಗಿತ್ತು. ಹೌದು. ಒಂದು ಅಷ್ಟು ಜನ ಎಲ್ಲ ನನ್ನ ಅದೇನು ಗೊತ್ತಿಲ್ಲ, ನನಗೆ ಸೀನಿಯರ್ಸೇ ಫ್ರೆಂಡ್ಸ್ಗಳೆಲ್ಲ. ಓಕೆ. ಅವರು ಲವ್ಗಳು ಮಾಡೋರು. ಬಾಯ್ಲಿ ಕಿಟಿ, ನಿಂದು ಹ್ಯಾಂಡ್ ರೈಟಿಂಗ್ ಚೆನ್ನಾಗೈತೆ, ಹೆಂಗಾರು ಮಾಡೋ ಒಂದು ಲವ್ ಲೆಟ್ರ್ ಬರ್ಕೊಡೋ, ನೀನು ಲವ್ ಲೆಟ್ರಿಗೆ ನೋಡಿದ ತಕ್ಷಣ ಅವ್ರು ನನ್ನ ಲವ್ ಮಾಡಬೇಕು ಆತನ ಅಂದ. ನಾನು ಮಾಮೂಲಿಯಾಗಿ ಲವ್ ಲೆಟ್ರ್ ಬರೀತಿರ್ಲಿಲ್ಲ. ಏನು ಅಂತಂದರೆ ಒಂದಷ್ಟು ಪುಸ್ತಕಗಳಿದ್ನೆಲ್ಲ ಓದ್ಕೊಂತಿದ್ನಲ್ಲ, ಅದರಲ್ಲಿ ಪ್ರತಿಯೊಂದು ಬೇರೆ ಒಂದೊಂದು ಲೈನು ಕೂಡ ಕಾವ್ಯಾತ್ಮಕವಾಗೇ ಬರೀತಾ ಇದ್ದೆ ಆ ಥರ. ಅದನ್ನು ಒಂದು ಲವ್ ಸಕ್ಸಸ್ಸು ಆಯಿತು, ಒಂದು ಲವ್ ಫೇಲ್ಯೂರು ಆಗೋಯ್ತು. ಒಟ್ಟು ಲವ್ ಲೆಟರ್ ಬರೆದು ಕೊಡ್ತೀವಿ. ಅದು ಆವಾಗ ಏನ್ಕೊಂಡ್ರು, 2 ರೂಪಾಯಿ ದುಡ್ಡು ಕೊಡೋರು. ಆಗ ಆ 2 ರೂಪಾಯಲ್ಲಿ ಆಗ ಪಿಕ್ಚರ್ ನೋಡ್ಕೊಂಬಾರ್ದು, ಮಹಾವೀರ ಟೆಂಟ್ ಅಂತ ಇತ್ತು ಅಲ್ಲಿ ಊರಲ್ಲಿ. ಓಕೆ. ಆ ದುಡ್ಡಲ್ಲೇ ಸಿನಿಮಾಗಳು ನೋಡೋ ಹುಚ್ಚು. ಊಟ ತಿಂದೇ ಇದ್ರು ಸಿನಿಮಾಗಳು ಮಾತ್ರ ಮಿಸ್ ಮಾಡ್ತಿರ್ಲಿಲ್ಲ, ಪ್ರತಿಯೊಂದು ನೋಡ್ತಾ ಇದ್ದೆ. ಅದೇ ಹುಚ್ಚು ಇಲ್ಲಿ ಕರ್ಕೊಂಡ್ಬಂದು. ಈ ಲವ್ ಲೆಟ್ರ್ ಏನೋ ಬರಿತಾ ಇದ್ರಿ, ನೀವು ಯಾವತ್ತೂ ನಿಮ್ಮ ಹುಡುಗಿಗೆ ಲವ್ ಲೆಟ್ರ್ ಬರಲಿಲ್ವಾ ಅಂತ? ಇಲ್ಲ, ಅದು ಲವೇ ಮಾಡಿ ನನಗೆ ಸಿಕ್ಕಿಲ್ಲ. ಅಂದರೆ ನನ್ನ ಕಲ್ಪನಾ ಲೋಕದಲ್ಲೇ ಲವರ್ ಉಳ್ಕೊಂಬಿಟ್ಲು ಅಷ್ಟೇ. ನಾನೇನು ಕಲ್ಪನೆ ಮಾಡ್ಕೊಂತೀನಿ ಆ ಕಲ್ಪನೆ ಹುಡುಗಿನ ಇವತ್ತು ಬೆಳದಿಂಗಳ ಬಾಲೆ ಅಂತಲೇ ಅನ್ಕೊಳ್ಳೋಣ. ಓಕೆ. ಸೊ ಆ ಲವ್ ಲೆಟ್ರು ಬರವಣಿಗೆ ಸಿನಿಮಾ ಬರವಣಿಗೆವರೆಗೂ ಬಂದು ನಿಲ್ತು. ಹೌದು. ನೀವು ಯಾವತ್ತಾದರೂ ಅಂದ್ಕೊಂಡಿದ್ರೆ ನಾನೊಂದು ಸಿನಿಮಾ ರಂಗಕ್ಕೆ ಹೋಗ್ತೀನಿ, ಈ ಮಟ್ಟಕ್ಕೆ ದೊಡ್ಡ ದೊಡ್ಡ ಸಕ್ಸಸ್ಸು ಸಿನಿಮಾಗಳಿಗೆ ಬರವಣಿಗೆ ನಂದಿರುತ್ತೆ ಅಂತ ಅಂದ್ಕೊಂಡಿದ್ರೆ ಯಾವತ್ತಾದರೂ ಅಂತ? ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಬಂದಿದ್ದೆ ನನಗೆ ಸ್ವೀಕರಿಸ್ತಾ ಹೋದೆ ಒಟ್ಟಿನಲ್ಲಿ. ನಮ್ಮ ದಾರಿ ಎಲ್ಲ ಅಷ್ಟು ಸುಲಭವಾಗಿರ್ಲಿಲ್ಲ ಸರ್. ಈಗಲಾದ್ರೂ ಪರವಾಗಿಲ್ಲ, ಮೊಬೈಲಲ್ಲಿ ಗೂಗಲಲ್ಲಿ ಹೊಡೆದ್ಬಿಟ್ರೆ ಅಡ್ರೆಸ್ಗಳು ಫೋನ್ ನಂಬರ್ಗಳೆಲ್ಲ ಸಿಕ್ಕುತ್ತೆ. ಆವಾಗ ಒಬ್ರು ಮ್ಯೂಸಿಕ್ ಡೈರೆಕ್ಟರ್ ಮನೆ ಕಂಡುಹಿಡಿಬೇಕು ಅಂತಂದ್ರೆ 3-4 ದಿವಸ ಆಗೋದು. ಅಂದರೆ ಅವ್ರ ಮನೆ ಎಲ್ಲಿದೆ ಏನು ಕತೆ ಅಂತ. ಆಮೇಲೆ ಆವಾಗ ನಾನು ವರ್ಕ್ ಮಾಡ್ತಾ ಇದ್ದ ಟೈಮಲ್ಲಿ ಒಬ್ಬ ಡೈರೆಕ್ಟ್ರು ಇಂಥ ಹೋಟ್ಲಲ್ಲಿ ರೂಮ್ ಹಾಕಿದ್ದಾರೆ, ಇಂಥ ಜಾಗದಲ್ಲಿ ಇದ್ದಾರೆ ಅಂತ ಕಂಡುಹಿಡಿಯೋಕ್ಕೆ ನಮಗೆ ಸುಮಾರು ದಿವಸಗಳಾಗೋದು. ಅಷ್ಟೊತ್ತಿಗೆ ನಾವು ಅವಕಾಶಗಳು ಕೇಳ್ಕೊಂಡು ಹೋಗೋಷ್ಟೊತ್ತಿಗೆ ಎಲ್ಲ ಫಿಲ್ ಆಗ್ಬಿಟ್ಟಿರೋದು. ಈ ಥರದ್ದೆಲ್ಲ ನಡೆದಿದೆ ಇನ್ಸಿಡೆಂಟ್ಗಳು ಪ್ರಾರಂಭದ ದಿನಗಳು. ಸೊ ಬಹುಶಃ ನಿಮಗೂ ಒಂದು ಲವ್ ಆಗೋದಿತ್ತು, ಬಹುಶಃ ಆ ಲವ್ಗೆ ಇಂಗ್ಲೀಷೇ ಅಡ್ಡಿ ಆಯಿತು ಅಂತ. ಹೌದು. ಆ ಥರ ಏನೋ ಒಂದು ಕಲ್ಪನೆ, ಏನೋ ಒಂದು ಇದರಲ್ಲಿ. ಅಂದರೆ ನಾನು ನಂದು ಒಂದು ಕ್ಯಾಸೆಟ್ ಅಂಗಡಿಲಿ ಕೆಲಸ ಮಾಡ್ತಿದ್ದೆ. ಆಗ ನನ್ನ ಲವ್ ಹೆಂಗೆ ಅಂತಂದರೆ ಈ ಸಿನಿಮಾದಲ್ಲೂ ಮಾಡ್ಕೊಬೋದು ಬೇಕಾದ್ರೆ ಚೆನ್ನಾಗಿರುತ್ತೆ.
ಅವ್ರನ್ನ ಮಾತಾಡ್ಸಕ್ಕೆ ಭಯ. ಬಟ್ ನಾನು ಈಚೆ ಸ್ಪೀಕರ್ ಇಟ್ಬಿಡ್ತಿದ್ದೆ. ಈಚೆ ಸ್ಪೀಕರ್ ಅಂಗಡಿಯಿಂದ ಈಚೆ ಸ್ಪೀಕರ್ ಇಟ್ಬಿಟ್ರೆ ಆ ಹುಡುಗಿ ಬರ್ತಿದ್ದಂಗೆ ಒಂದು ಸಾಂಗ್ ಹಾಕೋದು, ಪೂಜಾ ಸಿನಿಮಾ ಸಾಂಗು, 100 ಹುಡುಗಿಯರಲ್ಲಿ ನೀನೇ ನೀನೇ ನನಗೆ ಇಷ್ಟ ಕಣೆ. ಅದು ಯಾವಾಗ ಒಂದು ಸರಿ ಡೈರೆಕ್ಟಾಗಿ ಒಂದ್ಸಲಿ ಹೆಂಗೋ ಧೈರ್ಯ ಮಾಡಿ ಕೇಳಿದಾಗ, ನಿನಗೆ ಇಂಗ್ಲೀಷ್ ಮಾತಾಡಕ್ಕೆ ಬರುತ್ತಾ, ನಿನಗೆ ನನ್ನ ಸಾಕೋ ಯೋಗ್ಯತೆ ಇದೆಯಾ, ಇಷ್ಟ ಆಯ್ತು. ಅದಾದ್ಮೇಲೆ ಒಂದು ಸ್ವಲ್ಪ ಡಿಸಪಾಯಿಂಟ್ ತರ ಆಯ್ತು. ಆವಾಗೆಲ್ಲ ಏನು ಅಂತಂದ್ರೆ ಅವ್ರು ಯಾವಾಗ ಅಂಗಡಿ ಮುಂದೆ ಹೋಗ್ತಾ ಇದ್ರು ಆಗ ಬಣ್ಣದ ಗೆಜ್ಜೆ ಸಾಂಗು, ಪ್ರೇಮ ಗೀಮ ಜಾನೇದು ಅವ್ರು ತಿರುಗಿಸೋದಂಗೆ ಈ ತರ ಸ್ಪೀಕರ್ಗಳನ್ನ ತಿರುಗಿಸ್ಕೊಂಡು, ಆಮೇಲೆ ಮನಸ್ಸಲ್ಲಿ ಒಂದು ಚಾಲೆಂಜ್ ಬಂತು. ಅಷ್ಟರಲ್ಲಿ ಒಂದು ಇನ್ಸಿಡೆಂಟ್ ನಡೀತು ಸರ್. ಏನು ಅಂತಂದ್ರೆ, ರವಿ ಬೆಳಗೆರೆ ಅವರು ನಮ್ಮ ಮಳವಳ್ಳಿ ಪಕ್ಕ ಮಾರೇಹಳ್ಳಿ ಅಂತಿದ್ದ ಒಬ್ರು ಶಾಸ್ತ್ರಿಗಳು, ಅವ್ರ ಮದುವೆ ಅಲ್ಲೇ ಮಾಡಿಸಿದ್ರು. ಅಲ್ಲಿ ಬಂದಾಗ ಅವ್ರು ಬಂದು ನಮ್ಮ ಅಂಗಡಿಲೇ ಬಂದು ಸಿಗರೇಟ್ ತಕೊಂಡ್ರು. ಅವಾಗ ನಾನು ಕ್ಯಾಸೆಟ್ ಅಂಗಡಿ ಜೊತೆಗೆ ಸಿಗರೇಟ್ ಅಂಗಡಿನೂ ಇಟ್ಟಿದ್ದೆ. ಅಲ್ಲಿ ಮಾತಾಡಿಸ್ದೆ, ಸರ್ ನಾವು ಸಿನಿಮಾ ಅಂದ್ರೆ ನಿಮ್ದೆಲ್ಲ ಆಯ್ ಬೆಂಗಳೂರು ಕರ್ಮವೀರ ಎಲ್ಲ ಓದ್ತಾ ಇದ್ದೀನಿ ಸರ್ ಅಂತ ಅಂದ್ಬಿಟ್ಟು ಹಂಗೆ ಒಂದು 2-3 ಮಾತುಕತೆ ಆಯಿತು. ಆಗ ಇಷ್ಟೆಲ್ಲ ಬರವಣಿಗೆ ಇದೆಲ್ಲ ನೀನು ಓದ್ತಾ ಇದೆಯಲ್ಲ, ನೀನು ಏನಾದ್ರು ಟ್ರೈ ಮಾಡು ಅಂತ ಹೇಳಿದ್ರಲ್ಲ, ಅದು ಒಂದು ಕಡೆ ಎಲ್ಲ ಪ್ಲಸ್ ಆಯಿತು ಅಂತ ಕಾಣುತ್ತೆ. ಮಾತ್ರ ಇದು ರವಿ ಬೆಳಗೆರೆ ಅವ್ರದ್ದು ಕಾಸ್ಬಾತು ಮತ್ತು ಸುಮಾರು ಬತ್ತಿತ್ತಲ್ಲ ಹೈ ಬೆಂಗಳೂರಲ್ಲಿ ಎಲ್ಲನೂ ಅದು ಅವ್ರದ್ದು ಹೆಂಗೆ ಅಂತಂದರೆ, ಮಾಮೂಲಿಯಾಗಿ ಅವ್ರನ್ನ ಪ್ರೀತಿ ನಿವೇದನೆ ಮಾಡೋದು ಇದೇ ಇಲ್ಲ. ಅಂದರೆ ಬೇರೆ ಥರನೇ. ಈಗ ಮಧ್ಯರಾತ್ರಿ 12 ಗಂಟೆ ನೋಡಿ, ಸೊಳ್ಳೆ ಕಚ್ತಾ ಇದೆ, ಆ ಸೊಳ್ಳೆ ನನಗೆ ರಕ್ತ ಹೀರ್ತಾ ಇದೆ, ಆದರೂ ಕೂಡ ರಕ್ತ ಹೀರ್ಕೊಳ್ಳಿ ಅಂತಂದರೆ ನಾನು ನಿನ್ನ ನೆನಪಲ್ಲಿ ಬರಿತಾ ಇದ್ದೀನಿ ಅಂತ ಅನ್ನೋದೆಲ್ಲ ಇದೆಯಲ್ಲ ತುಂಬ ಅದ್ಭುತವಾದ ಕಲ್ಪನೆ. ಹೌದು ಸರ್. ಸೊ ಇದೆಲ್ಲ ರೂಢಿ ಆಯ್ತು ನನಗೆ. ಸ್ವಲ್ಪ ಆ ರೈಟಿಂಗ್ ನಿಮ್ಗೆ ಇನ್ಸ್ಪಿರೇಷನ್ ಆಯ್ತು. ಹೌದು. ಸೊ ಅಲ್ಲಿಂದ ಸಿನಿಮಾ ರಂಗಕ್ಕೆ ಎಸ್, ನೀವು ಫಸ್ಟ್ ಬಂದಾಗ ಒಂದಿಷ್ಟು ಕೆಲಸಗಳು ಮಾಡ್ತೀರಿ ಸಿನಿಮಾ ರಂಗದಲ್ಲಿ. ಕಲರ್ಸ್ ಅನ್ನೋ ಒಂದು ಸಿನಿಮಾಗೆ ಇಂಡಿಪೆಂಡೆಂಟ್ ಆಗಿ ರೈಟರ್ ಆಗ್ತೀರಿ ಆ ಸಿನಿಮಾಗೆ. ಅದಾದ ಮೇಲೆ ಅಲ್ಲಿ ಆಕ್ಟರ್ ಆಗಿ ಕೂಡ ಮಾಡ್ತೀರಿ. ಹೌದು. ಅಲ್ಲಿಂದ ನಿಮ್ಮ ಜರ್ನಿ ಶುರುವಾಯಿತು. ಅಲ್ಲಿಂದನೇ ಜರ್ನಿ ಶುರುವಾಯಿತು. ಏನು ಅಂತಂದ್ರೆ, ಕರೆಕ್ಟಾಗಿ ಕಲ್ಯಾಣ ಅವ್ರ ಹತ್ರ ಚಂದ್ರಮುಖಿ ಪ್ರಾಣಸಖಿ ನಮ್ಮ ಸೀತಾರಾಮ್ ಕಾರಂತರ ಡೈರೆಕ್ಟ್ರು, ಅಷ್ಟರಲ್ಲಿ ಅದು ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆಗಿ ರೀರೆಕನ್ ಟೈಮ್ಗೆ ಏನಾಯ್ತು, ನನಗೆ ಇವರು ಬ್ಯುಸಿ ಆಗ್ಬಿಟ್ರು ಕಲ್ಯಾಣ್ ಸರ್. ಆವಾಗ ನನಗೆ ಈ ನಾಗೇಂದ್ರ ಪ್ರಸಾದ್ ಬಂದು ಹೋಗ್ತಾ ಇದ್ರಲ್ಲ, ಅಷ್ಟರಲ್ಲಿ ಗಾಜಿನ ಮನೆಗೆ ಇವರು ಡೈಲಾಗು ಮತ್ತು ಸಾಹಿತ್ಯ 2 ಸಾಂಗು ಬರೆದಿದ್ದಾರೆ ಅಂತ ವಿಷಯ ಗೊತ್ತಾಯಿತು. ಆವಾಗ ನಾನು ಡೈರೆಕ್ಟಾಗಿ ಕಲ್ಯಾಣ್ ಅವ್ರ ಹತ್ರ ಕೇಳಿದೆ, ಸರ್ ಸಾಹಿತ್ಯ ಬರೆದು ಅರ್ಧ ಕುಡಿದು ಬಿಡಿದ್ದೀನಿ ಅಂತಲ್ಲ, ಬಟ್ ನಾನು ಸಂಭಾಷಣೆ ಬರೆದ್ರೆ ನಾನು ಶೂಟಿಂಗ್ ಸ್ಪಾಟ್ಗೂ ಹೋಗಿ ಸಿನಿಮಾಗಳಲ್ಲೂ ಒಂದಷ್ಟು ಕೆಲಸಗಳನ್ನ ಕಲ್ತ್ಕೊಬೋದು, ನಾನು ಅಲ್ಲಿ ಹೋಗ್ತೀನಿ ಸರ್ ಅಂತಂದೆ. ನೋಡು, ನಿನ್ನ ಧೈರ್ಯ, ನೀನು ಎಲ್ಲಿ ಗುರಿ ಇಟ್ಕೊಂಡಿದ್ಯಾ ಅಲ್ಲಿಗೆ ಹೋಗು ಅಂತ ಅಂದ್ಬಿಟ್ಟು ಅಂದರು. ನಾನು ಸೀದಾ ಕಲ್ಯಾಣ ಅವ್ರ ಮನೆಯಿಂದ ಸೀದಾ ನಾಗೇಂದ್ರ ಪ್ರಸಾದ್ ಮನೆಗೆ ಬಂದಿದ್ದೆ. ಅಲ್ಲಿ ನಾನು ಬರ್ತಿದ್ದಂಗೆ ಅವ್ರಿಗೆ ಮಂಜುನಾಥ ಸಿನಿಮಾ ಸಿಕ್ತು. ಆ ವಿಷಯ ಗೊತ್ತಾಯ್ತು. ಆಗ ಮಂಜುನಾಥಕ್ಕೆ ಬಿಫೋರು ಇದು ಚಿತ್ರ ಅಂತ ಒಂದು ಸಿನಿಮಾ ಬಂತಲ್ಲ, ರಿಮೇಕ್ ಸಿನಿಮಾ, ಅದಕ್ಕೆ ಇವರೇ ಡೈಲಾಗ್ ಅಂತ ಫಿಕ್ಸ್ ಆಯಿತು. ಯಾರು? ನಾಗೇಂದ್ರ ಪ್ರಸಾದ್. ಆವಾಗ ಮತ್ತು ನನಗೆ ಇದ್ದದ್ದು ಖುಷಿ ಆಯಿತು. ಏನು ಅಂತಂದರೆ, ಅಟ್ಲೀಸ್ಟ್ ಅವ್ರು ಏನು ಬರೀತಾವ್ರೆ ನೋಡ್ಕೊಂಡು ನಾನು ಕಲ್ತ್ಕೊಬೋದು. ಆಗ ಅವರು ನಾಗೇಂದ್ರ ಪ್ರಸಾದ್ ಅವ್ರು ಹೇಳ್ತಾಯಿದ್ರು, ನಾನು ನೀಟಾಗಿ ಅವ್ರು ಏನೇನು ಹೇಳ್ತಾರೆ ಬರ್ಕೊಂಡು ಫಾಸ್ಟಾಗಿ ಬರ್ಕೊಂಡು ಅದನ್ನೆಲ್ಲ ನೀಟ್ ಪೇರ್ ಕಾಪಿ ಮಾಡಿ ಅವ್ರಿಗೆ ಒಪ್ಪಿಸ್ತಾ ಇದ್ದೆ ಈ ಥರದ್ದು. ಅದಾದ ನಂತರ ಅದೇನೋ ಚಿತ್ರ ಸಿನಿಮಾ ಆಗ್ತಿದ್ದಂಗೆ ಇನ್ನೊಂದಷ್ಟು ರಿಮೇಕ್ ಸಿನಿಮಾಗಳು ಬಂತು. ಪ್ರೇಮಕ್ಕೆ ಸೈ ರವಿಚಂದ್ರನ್ ಅವ್ರದ್ದು ಕೇಳಿರ್ಬೇಕು. ಅದರಲ್ಲೂ ಕೂಡ ನಾನು ಇನ್ನೂ ಏನೇನು ಕಲ್ತ್ಕೊಬೇಕು ಅಂತಂದ್ಬಿಟ್ಟು ಎಲ್ಲ ಒಂದು ಸ್ವಲ್ಪ ಕಲಿತೆ. ಆದರೆ ಮನೇಲೆ ನಮ್ಮ ನಾಗೇಂದ್ರ ಪ್ರಸಾದ್ ಅವ್ರ ತಂದೆ ತಾಯಿನ ಇವತ್ತು ನೆನೆಸ್ಕೊಬೇಕು. ಯಾಕೆಂದರೆ ಅವ್ರ ಮನೆ ಪಾಪ ಚಿಕ್ಕ ಮನೇಲಿ ಇದ್ರು, ಅವ್ರಿಗೂ 3 ಜನ 2 ತಮ್ಮಂದ್ರು ಅಂತ. ಅಷ್ಟು ಮಧ್ಯದಲ್ಲಿ ನನ್ನ ಒಬ್ಬ ಮಗನಾಗಿ ಬೆಳೆಸಿದ್ರು ಅವರು. ನನಗೆಲ್ಲ ಹೋದ್ರು ಭಗವಂತನ ಆಶೀರ್ವಾದ ಅನ್ಕೊಳುತ್ತೆ. ಕಲ್ಯಾಣ ಮನೇಲೂ ಅಷ್ಟೇ, ಕಲ್ಯಾಣ ಸರ್ ಮನೇಲೂ ನನ್ನ ಮಗನ ಥರನೇ ನೋಡ್ಕೊಂಡ್ರು ಅವರು. ಇನ್ನೊಬ್ಬ ಕಲ್ಯಾಣ ಥರನೇ ನನ್ನ ನೋಡ್ಕೊಂಡ್ರು. ಅವ್ರ ಆಶೀರ್ವಾದನೂ ನನ್ನ ಮೇಲೆ ಬೀಳ್ತು. ಮತ್ತು ನಾಗೇಂದ್ರ ಪ್ರಸಾದ್ ಅವ್ರ ಅಪ್ಪ ಅಮ್ಮ ಇವತ್ತಿಗೂ ನಾನು ನೆನೆಸ್ಕೊಬೇಕು ಸರ್. ಅವ್ರ ಬಾಂಧವ್ಯ ಹಂಗಿತ್ತು. ಹೌದು. ನಿಮ್ಮ ವರ್ಕ್ ಕೆಪಾಸಿಟಿನೂ ಅವ್ರಿಗೆ ಗೊತ್ತಿತ್ತು. ನೀವು ಹಾನೆಸ್ಟಾಗಿ ವರ್ಕ್ ಮಾಡ್ತಾ ಇದ್ದೀವಿ, ಅದೊಂದು ಇಂಪಾರ್ಟೆಂಟ್. ಪಕ್ಕ ಅದು ಎಲ್ಲ ಸರಿ. ಈ ಫೀಲ್ಡಿಗೆ ಏನಾದರೂ ಮಳವಳ್ಳಿ ಅವರು ಬರದೇ ಹೋಗಿದ್ರೆ ಏನಾಗ್ತಾ ಇದ್ರು ಅಂತ ಒಂದು ವೇಳೆ ಗೊತ್ತಿಲ್ಲ. ಊರಲ್ಲಿ ಮೋಸ್ಟ್ಲಿ ಲವ್ ಲೆಟರ್ ಬರ್ಕೊಂಡು ಕಳ್ಸಿದ್ರೆ ಅಷ್ಟೇ. ಅದೇ ಕಂಟಿನ್ಯೂ ಆಗ್ತಿತ್ತೇನೋ ಗೊತ್ತಿಲ್ಲ. ಎಷ್ಟು ಜನ ಮದುವೆ ಮಾಡಿಸಿದ್ರಿ ಅಂತ? 2 ಲವ್ ಲೆಟರ್. ಆಮೇಲೆ ಅವ್ರಿಗೆ ಗೊತ್ತಾಯ್ತಾ ನೀವೇ ಬರೀತಾ ಇದ್ದೀವಿ? ಆಮೇಲೆ ಗೊತ್ತಾಯ್ತು. ಈಗ ಇತ್ತೀಚೆಗೆ ಊರಿಗೆ ಹೋದಾಗ್ಲೂ ಕೂಡ ಗೊತ್ತಾಯ್ತು, ಬನ್ರಿ ಸಾಯಿ ಕೃಷ್ಣ ಅವರೇ ಬನ್ರಿ. ಆದ್ರೆ ಪ್ರೀತಿಯಿಂದ ಕಿಟ್ಟಿ ಅಂತಲೇ ಕೂಗ್ತಾರಲ್ಲಿ. ಗೊತ್ತಾಯ್ತು ನನಗೆ ಲವ್ ಲೆಟರ್ ಬರ್ಕೊಟ್ಟಿದ್ದು ನೀವೇ ಅಂತ ಅಂದ್ಬಿಟ್ಟು ಇವತ್ತಿಗೂ ನನಗೆ ಹೋದಾಗ ಊಟ ಗೀಟ ಎಲ್ಲ ಹಾಕ್ತಾರೆ. ನನಗೆ ನಗು ಬರುತ್ತೆ ಅವಾಗ. ಹಿಂಗೆಲ್ಲ ನಡೆದಿತ್ತ ನನ್ನ ಲೈಫಲ್ಲಿ ಅಂತಂತ ಹಿಂದೆ ತಿರುಗಿ ನೋಡಿದಾಗ. ಎಸ್ ಸರ್, ಈ 25 ವರ್ಷಗಳಲ್ಲಿ 45-50 ಸಿನಿಮಾಗಳಿಗೆ ನೀವು ಸಂಭಾಷಣೆ ಬರೆದೆ. ಅದರಲ್ಲಿ ಮಳವಳ್ಳಿ ಸಾಯಿ ಕೃಷ್ಣ ಅಂದ ತಕ್ಷಣ ನೆನಪಾಗದೆ ಸೂಪರ್ ಹಿಟ್ ಸಿನಿಮಾ ಜೋಗಿ ಮತ್ತು ಎಕ್ಸ್ಕ್ಯೂಸ್ ಮೀ. ನಿಮ್ಮ ಕಲರ್ಸ್ ಆದಮೇಲೆ ನಂತರ ಒಂದಿಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ರೆ ಮತ್ತು ಇಂಡಿಪೆಂಡೆಂಟಾಗಿ ನಿಮಗೆ ಪ್ರೇಮ್ ಅವರು ಟಚ್ ಆಗಿದ್ದು ಹೆಂಗೆ ಅಂತ ಹೇಳ್ತೀನಿ. ಅದನ್ನ
ಆ್ಯಕ್ಚುಲಿ ಇದು ನಾನು ನಾಗೇಂದ್ರ ಪ್ರಸಾದ್ ಮತ್ತು ಕಲ್ಯಾಣ್ ಅವ್ರ ಹತ್ರ ಇಬ್ಬರ ಹತ್ರನೂ ಕೆಲಸ ಮಾಡ್ತಿದ್ನಲ್ಲ, ಸುಮಾರು ಡೈರೆಕ್ಟರ್ಗಳು ನೋಡಿದ್ದಾರೆ. ಓಕೆ. ಆವಾಗ ಏನಾಯಿತು, ಸರಿ ನಾಗೇಂದ್ರ ಪ್ರಸಾದ್ ಆ್ಯಕ್ಚುಲಿ ಆ ಸಿನಿಮಾಗೆ ಡೈಲಾಗ್ ಬರೀಬೇಕಾಯಿತು. ಅಂದರೆ ಬಿಫೋರ್ ಒಂದ್ಸಲಿ ನಾಗೇಂದ್ರ ಪ್ರಸಾದ್ ನನ್ನ ಜೊತೆಲಿ ಕರ್ಕೊಂಡು ಹೋದ್ರು. ಎಲ್ಲಿ ಭರತ್ ಲಾಡ್ಜ್ ಅಂತಂದ್ರೆ ಗುಟ್ಟಳ್ಳಿ ಪ್ಯಾಲೇಸ್ ಹತ್ರ. ಆಮೇಲೆ ನಾನು ಕೆಳಗಡೆ ನಿಂತಿದ್ದೆ, ಅವ್ರು ಹೋದ್ರು. ಹೋಗ್ಬಿಟ್ಟು ಏನೋ ಡೈಲಾಗ್ ಇಲ್ಲಾಗ ಏನೋ ಬರೀಬೇಕು ಅಂತ ಹೇಳಿದಾಗ ಇವ್ರು ಬ್ಯುಸಿ ಆದರು, ಯಾರು ನಾಗೇಂದ್ರ ಪ್ರಸಾದ್. ಸರಿ ಅಷ್ಟೇ, ಸರಿ ಇನ್ನೇನಿಲ್ಲ ನಡ್ರಿ ಅಂತ ಅಂದ್ಬಿಟ್ಟು ಹೊರಟ್ಬಿಟ್ವು. ಆಗ ಇದ್ರ ಮಧ್ಯೆ ನಮ್ಮ ರಾಜೇಶ್ ರಾಮನಾಥ್ ಹತ್ರ ದೇವ್ ಅಂತ ಒಬ್ರು ಇದ್ರು, ಅವರು ಡೈರೆಕ್ಟ್ರು ಕೂಡ ಈಗ. ಅವರೊಂದು ಸಿನಿಮಾ ಮಾಡ್ತಿದ್ರು, ವಿಷ್ಣು ಅಂತ ಟೈಟ್ಲು. ಅದನ್ನೇನು ಮಾಡಿದ್ರು, ಈ ಥರ ಯಾರು ಒಬ್ರು ರೈಟ್ರ್ ಬೇಕಲ್ಲ ಅಂದಾಗ ನಮ್ಮ ನಾಗೇಂದ್ರ ಪ್ರಸಾದ್ ಜೊತೆಲಿ ಮಾತಾಡಿ ನನ್ನ ಕರ್ಕೊಂಡು ಹೋದ್ರು. ಎಲ್ಲಿಗೆ? ಆಫೀಸ್ಗೆಲ್ಲ ಇಲ್ಲಿ ರಾಮಮಂದಿರದ ಹತ್ರ ಒಂದು ರಾಘವೇಂದ್ರ ಲಾಡ್ಜ್ ಅಂತಿದೆ, ಇವತ್ತಿಗೂ ಇದೆ, ಇದು ಗೊತ್ತಿಲ್ಲ. ಬಟ್ ಅಲ್ಲಿ ರೂಮ್ ಹಾಕಿದ್ರು. ರೂಮ್ ಹಾಕಿ ಆಗಿನ ಕಾಲಕ್ಕೆ 1,000 ರೂಪಾಯಿ ಕೊಟ್ಟು ನೀವು ಬರಿತಾ ಇರು, ಊಟ ತಿಂಡಿಗೆ ಇಟ್ಕೊ ಅಂತ ಅಂದ್ಬಿಟ್ಟು ಅಂದಿದ್ರು. ಸೇರಿ ಒಂದು ಅಪ್ ಟು ಒಂದು ಇಂಟರ್ವಲ್ವರೆಗೂ ಬರೆದೆ ಆ ಸಿನಿಮಾನ. ಬರ್ದಾದ್ಮೇಲೆ ಏನಾಯಿತು, ಈಗ ಅಷ್ಟರಲ್ಲಿ ನಾಗೇಂದ್ರ ಪ್ರಸಾದ್ ಫುಲ್ ಬ್ಯುಸಿ ಅಲ್ವಾ. ನಾಗೇಂದ್ರ ಪ್ರಸಾದ್ ಅವರು ಬ್ಯುಸಿ ಆದ್ರಿಂದ ಏನು ಮಾಡೋಣ, ರೈಟರ್ ಯಾರು ಬೇಕಲ್ಲ ಅಂದಾಗ ಕಲ್ಯಾಣ ಹತ್ರ ಮತ್ತು ನಾಗೇಂದ್ರ ಪ್ರಸಾದ್ ಇದ್ನಲ್ಲ ಹುಡುಗ, ಆ ಹುಡುಗನ್ನೇ ಕರ್ಕೊಂಬರ್ಬೋದಲ್ವ ಅಂತ ಸುಮ್ಮನೆ ಡೈರೆಕ್ಟರ್ ಹೇಳವ್ರೆ. ಹಂಗಂದಿದ್ದೆ ತಡ ಗಂಗು ಅಂತ ಮ್ಯಾನೇಜರ್ ನೀವು ನೋಡಿರಬೇಕು, ಅವರು ಕೂಡ ಕಲ್ಯಾಣ ಅವ್ರ ಜೊತೆಲಿ ಇದ್ದಿದ್ದನ್ನು ನಾನು ನೋಡಿದ್ರು. ಅವನು ಓಕೆ ಅಂತ ಅಂದ್ಬಿಟ್ಟು ಬಂದರು, ರಾತ್ರಿ ಬಂದು 12 ಗಂಟೆ ರಾತ್ರಿಲಿ ಕಾರೇ ತಗೊಂಡು ಬಂದರು ಪ್ರೊಡ್ಯೂಸರು ಅವರು. ನಾನು ಲಾಡ್ಜಲ್ಲಿ ಇದ್ದಿದ್ದು ನೋಡಿ ಎಲ್ಲ ಅವರೇ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಬಿಟ್ರು. ಆವಾಗ ಇದ್ದಿದ್ದು ಒಂದು 2 ಡ್ರೆಸ್ ಅಷ್ಟೇ ಎತ್ಕೊಂಡು ನಡಿ ಅಷ್ಟೇ, ಏನು ಮಾತಾಡಬೇಡಿ ನಡಿ ಅಂತಂದ್ರು. ಸರಿ ಬಂದೆ ಅವ್ರ ಜೊತೆಲಿ, ಏನು ಹೇಳ್ತಾ ಗೊತ್ತಾಗ್ತಾನೆ ಇಲ್ಲ. ಆ ಸ್ಕ್ರಿಪ್ಟ್ನೆಲ್ಲ ನಮ್ಮ ಅಸಿಸ್ಟೆಂಟ್ ಕೈ ಕೊಟ್ಬಿಟ್ಟು, ಅಲ್ಲೊಬ್ಬ ನಮ್ಮ ದೇವ್ ಅವರ ಅಸಿಸ್ಟೆಂಟ್ ಇದ್ರು ಖಾನ್ ಅಂತ, ಆ ಖಾನ್ ಅವ್ರಿಗೆ ಕೊಟ್ಬಿಟ್ಟು ಈ ಥರ ನಾನು ಸಿಗ್ತೀನಿ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟೆ. ಅದಾದಮೇಲೆ ಸೀದಾ ಭರತ್ ಲಾಡ್ಜಿಗೆ ತಗೊಂಬಂದು ಬಿಟ್ಟರು. ಅಲ್ಲಿ ಶುರುವಾಯಿತು, ಈ ಥರ ಡೈಲಾಗ್ ಬರಿಬೇಕ್ರಿ ನೀವು ಅಂತ. ಬರಿತೀನಿ ಸರ್ ಅಂತ. ಆದರೂ ಕೂಡ ನಮ್ಮ ನಾಗೇಂದ್ರ ಪ್ರಸಾದ್ ಅವ್ರ ಹತ್ರ ಒಂದು ಪರ್ಮಿಷನ್ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ನಾನು ಕೇಳಿದೆ, ಗುರುಗಳೇ ಈ ಥರ ಕಲರ್ಸ್ ಅದೇ ನನ್ನ ಕರ್ಕೊಂಡು ಹೋಗಿದ್ರಲ್ಲ, ಅದು ಅವರೇ ಬಂದು ಈಗ ಸಿನಿಮಾ ಡೈಲಾಗ್ ಬರಿ ಅಂತಂದವ್ರೆ, ಬರಿತೀನಿ ಗುರುಗಳೇ ಅಂತಂದೆ. ಸರಿ ಬರಿ ಏನು ತೊಂದರೆ ಇಲ್ಲ, ಮತ್ತು ನಾನು ಬ್ಯುಸಿ ಇದೆ, ನಾನೇ ಹೇಳೋಣ ಅನ್ಕೊಂಡಿದ್ದೆ, ಅದು ನಿನಗೆ ಸಿಕ್ಕೈತೆ ಮಾಡು ಅಂತಂದರು. ಹೋಗಿ ಡೈಲಾಗ್ ಶುರುವಾಯ್ತು. ಅಲ್ಲಿ ಡೈಲಾಗ್ ಶುರುವಾದಮೇಲೆ ರೀಡಿಂಗ್ ಕೊಡ್ತಾಯಿದ್ದೆ. ನೀನು ಕಲ್ಯಾಣ ಹತ್ರ ಇದ್ರಲ್ಲಿ ಹೆಂಗಿದ್ರು, ನಿಮ್ಗೆ ಸಾಂಗ್ ಹಿಂಗೆ ಬರೆಯೋಕ್ಕೆ ಬರುತ್ತಲ್ವಾ, ಸಾಂಗ್ ಬರೀತೀರ ಅಂತಂದರು. ಫಸ್ಟ್ ಒಂದು ಸಾಂಗ್ ಕೊಟ್ಟರು, ಓಕೆ ಆಗೋಯ್ತು. ಆಮೇಲೆ ಆಲ್ ಸಾಂಗು ನೀವೇ ಬರ್ಬಿಡಿ ಅಂತಂದರು. ಆಲ್ ಸಾಂಗು ನೀವೇ ಬರ್ಬಿಡಿ ಅಂತ ಅಲ್ಲಿ ಡೈಲಾಗ್ ಆಯಿತು, ಸಾಂಗ್ ಆಯಿತು. ಆಮೇಲೆ ಒಂದು ಕ್ಯಾರೆಕ್ಟ್ರ್ ಬೇಕಾಯಿತು, ಅದೇ ಫಿಟ್ಟಿಂಗ್ ಕ್ಯಾರೆಕ್ಟ್ರು. ಆಗ ಆ ಕ್ಯಾರೆಕ್ಟ್ರಿಗೆ ಯಾರನ್ನೋ ಬೇಕು ಅಂತ ಅಂದ್ಬಿಟ್ಟು ಓಡಾಡಿದ್ರು, ಬಟ್ ಅವ್ರು ಸಿಗಲಿಲ್ಲ. ನೀವು ಬೇರೆ ಆಗ ಸರಿ, ಆವಾಗ ರಮಣ ಅಂತ ಕ್ಯಾಮ್ರಾಮನ್ನು ಅವರು ನಮ್ಮ ತೆಲುಗಿನವ್ರವರು, ಸಾಯಿಗಳು ಬಾಗ ರೀಡಿಂಗ್ ಇರ್ತಾರೆ కదా, ಆ ಕ್ಯಾರೆಕ್ಟರ್ ವಾಣ್ಕೆ ಎಸೆಯಂಡಿ ಅಂತ ಅಂದ್ಬಿಟ್ರು. ಹಂಗಂತ ತಕ್ಷಣ ಮಾಡ್ತೀಯ ಕ್ಯಾರೆಕ್ಟರ್ ಮಾಡ್ರಿ ಅಂತಂದ್ರು. ನಾನು ಏನು ಗೊತ್ತಿಲ್ಲ, ಬರಲ್ಲ, ಮಾಡಲ್ಲ ಅನ್ನೋ ಮಾತೇ ಇರಲಿಲ್ಲ. ಎಸ್ ಅಷ್ಟೇ. ಫಸ್ಟ್ ಟೈಮ್ ನಾನು ಕ್ಯಾಮ್ರಾ ಎದುರಿಸಿದ್ದೆ ಅದು ಕಲರ್ಸ್. ಆಮೇಲೆ ಒನ್ ಆಫ್ ದ ಹೀರೋ, ಸಂಭಾಷಣೆ, ಸಾಹಿತ್ಯ, ಫಸ್ಟ್ ಸಿನಿಮಾಗೆ ನನಗೆ ಅಷ್ಟು ಸಿಕ್ತು. ಅಷ್ಟೊಂದು ಸಿಕ್ತು ಅಲ್ವಾ? ಅಂದರೆ ಬದುಕು ಕಟ್ಕೊಳ್ಳೋಕ್ಕೆ ಒಂದು ಅವಕಾಶ ದಾರಿ ಆಯಿತು. ಓಕೆ, ಅಲ್ಲೂ ಪ್ರೂವ್ ಕೂಡ ಮಾಡ್ಕೊಂಡ್ರಿ. ಸಿನಿಮಾ ಅವರೇಜ್ ಆದ್ರೂ ಕೂಡ ನಿಮ್ಮ ಬರವಣಿಗೆ ಅದೆಲ್ಲ ಮಾತಾಡ್ತಾರೆ ಹಾಡುಗಳು. ಈ ಎಕ್ಸ್ಕ್ಯೂಸ್ ಮೀ ಸಿನಿಮಾದ ಅವಕಾಶ ಮತ್ತು ನಿಮ್ಮ ಪ್ರೇಮ ಪರಿಚಯ ಹೇಗೆ ಶುರುವಾಯಿತು ಅಂತ? ಅದು ನಾವು ಅದೇ ಕಲರ್ಸ್ ಮಾಡುವಾಗ ಚಾಮುಂಡೇಶ್ವರಿಲಿ ಕರಿಯ ಮಾಡ್ತಿದ್ರು ಇವರು. ಕರಿಯ ಒಂದು ಸಾಂಗು, ಮಾತಾಡೋ ಸಾಕು ಮೌನ ಬಿ ಸಾಕು, ಎಡಿಟಿಂಗ್ ವರ್ಕ್ ಏನೋ ನಡೀತಾ ಇತ್ತು. ಆಗ ನಾವು ಈಚೆ ಬಂದಾಗ ಗುರುಕಿರಣ್ ಅವರು ಹಾಡಕ್ಕೆ ಬಂದಿದ್ರು, ಚಿಂದಿ ಚಿಂದಿ ಜೀನ್ಸು. ಆ ಸಾಂಗ್ ಆಡಬೇಕಾದ್ರೆ ಇವರು ಪ್ರೇಮ್ ಸಾರ್ ಏನೋ ಈಚೆ ಬಂದರು ಸ್ಟುಡಿಯೋಯಿಂದ, ಚಾಮುಂಡೇಶ್ವರಿ ಸ್ಟುಡಿಯೋಯಿಂದ. ಹಂಗೆ ಸುಮ್ಮನೆ ಹಾಯ್ ಸಾರ್ ಇವರು ನಮ್ಮ ಹುಡುಗ ಅಂತ ಅಂದ್ಬಿಟ್ಟು ಏನೋ ಸುಮ್ಮನೆ ಹಂಗೆ ಹೇಳಿದ್ರು. ಅವ್ರೇನೋ ಬಿಜಿ ಇದ್ರು ಅಂತ ಕಾಣುತ್ತೆ, ಹಾಯ್ ಅಂತ ಅಂದ್ಬಿಟ್ಟು ಹೊಂಟ್ಬಿಟ್ರು. ಅದಾದಮೇಲೆ ಸರಿ ಅಲ್ಲಿ ಅಷ್ಟೇ ಒಂದು ಫಸ್ಟ್ ಟಚ್ ಅದೇನೆ. ನಾನು ಯಾರು ಏನು ಅಂತ ಅವ್ರಿಗೂ ಗೊತ್ತಿಲ್ಲ, ಅವರು ಕರಿಯ ಡೈರೆಕ್ಟ್ರು ನನ್ನ ಮಾತ್ರ ಗೊತ್ತಾಯ್ತು ಅಷ್ಟೇ. ಅದಾದಮೇಲೆ ಏನಾಯಿತು, ಕಲರ್ಸ್ ಆಯಿತು. ಕಲರ್ಸಲ್ಲಿ ಒಂದು ಆವ್ರೇಜ್ ಅನ್ನೋಕ್ಕಿಂತ ಸುಮಾರಾಗಿ ದುಡ್ಡು ಆಯಿತು ನಮ್ಮ ಪ್ರೊಡ್ಯೂಸರ್ಗೆ. ಆಗ ಇವ್ರನ್ನ ಈ ಟೀಮ್ನ ಇಟ್ಕೊಂಡು ಮಾಡಿದ್ರೆ ನಾವು ಕಮ್ಮಿ ಬಂಡವಾಳದಲ್ಲಿ ದುಡ್ಡು ಮಾಡ್ಬೋದು ಅನ್ನೋದು ಇನ್ನೊಬ್ರಿಗೆ ಗೊತ್ತಾಯಿತು. ಇನ್ನೊಬ್ಬ ಪ್ರೊಡ್ಯೂಸರ್ ಬಂದು ಸೇಮ್ ಟೀಮ್ನ ಗಡಿಬಿಡಿ ಬ್ರದರ್ಸ್ ಅಂತ ಮಾಡಿದ್ರು. ಗಡಿಬಿಡಿ ಬ್ರದರ್ಸ್ ಮಾಡಿದ್ಮೇಲೆ ನೆಕ್ಸ್ಟ್ ಟ್ಯಾಂಕ್ಸ್ ಅಂತ ಒಂದು ಸಿನಿಮಾ ಬರ್ತದೆ, ಜಗದೀಶ್ ಕೊಪ್ಪ ಡೈರೆಕ್ಟ್ರು, ಗೊತ್ತಿರಬೇಕದು. ಅದು ಈಗ ಒಂದು 4 years ಬ್ಯಾಕ್ ಏನೋ ಕಾಲೇಜ್ ಅಂತ ರಿಲೀಸ್ ಆಯಿತು. ಅದು ಬಿಡಿ, ಅದು 3ನೇ ಸಿನಿಮಾ. ಸರಿ, ಇದೆಲ್ಲ ಆದಮೇಲೆ ಇಷ್ಟೆಲ್ಲ ಆಗಲೇ ನನ್ನ ಮದುವೆನೂ ಆಗ್ಬಿಟ್ಟಿತ್ತು. ಅದನ್ನ ಹೇಳ್ತೀನಿ ಬಿಡಿ, ಬೇರೆ ಎಪಿಸೋಡ್. ಸರಿ, ಆವಾಗ ಗಡಿಬಿಡಿ ಬ್ರದರ್ಸ್ ಎಲ್ಲ ಆಯಿತು, ಟ್ಯಾಂಕ್ಸು ಬರೆದು ಮುಗ್ದಾಗಿತ್ತು. ಆಗ ಇಡೀ ಗಾಂಧಿನಗರಕ್ಕೆ ಈ 3 ಪಿಕ್ಚರಲ್ಲಿ ನಮ್ಮ ಸತ್ಯನ್ ಲವ್ ಡೈರೆಕ್ಟ್ರೆ, ಲೋಕಿನೇ ಕೋ ಡೈರೆಕ್ಟ್ರು. ಅವರು ನಾವು ಗಾಂಧಿನಗರಕ್ಕೆ ಮಾಮೂಲಿ ಬರೋದು. ಬಂದು ಅಲ್ಲಿ ಹೋಗ್ತಾಯಿದ್ವು.
ಸರಿ ಅಲ್ಲಿ ನೋಡಿದ್ರೆ ಇಡೀ ಗಾಂಧಿನಗರದಲ್ಲಿ ಎಕ್ಸ್ಕ್ಯೂಸ್ ಮೀ ಹಾಡಿನ ಧ್ವನಿ ಮುದ್ರಣ ಪ್ರಾರಂಭ ಅಂತ ಹಾಕಿದ್ರು. ಇಡೀ ಗಾಂಧಿನಗರನೇ ಕಾಣ್ತಿತ್ತು, ಸಿನಿಮಾ ಪೋಸ್ಟರ್ಗಳ ಥರನೇ ಹಾಕಿದ್ರು ಅದು. ನಾವೆಲ್ಲ ಓದ್ಕೊಂಡು ಹೋಗ್ತಾ ಇದ್ವು, ಏನ್ರಿ ದೊಡ್ಡ ಸಿನಿಮಾ ಆಗುತ್ತೆ ಇದು ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡು ಹೋಗ್ತಾ ಇದ್ವು. ರೀ ನನ್ನ ಫ್ರೆಂಡೇ ರೀ ಅವರು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು ಲೋಕಿ. ಸರಿ ಸರಿ ಸರ್ ನಾನು ಮನೆಗೆ ಓಡ್ತೀನಿ, ಆಗ್ತಾನೆ ಮದುವೆ ಆಗಿದ್ನಲ್ಲ, ಸರಿ ನಾನು ಮನೆಗೆ ಓಡ್ತೀನಿ ಅಂತ ಅಂದ್ಬಿಟ್ಟು ಹೊರಟಾಗ ಕೊಟ್ಟೆ. ರೀ ಬನ್ರಿ ನಾನು ಬರ್ತೀನಿ, ಹೆಂಗಿದ್ರು ಅವ್ರದ್ದು ಆನೆಕಲ್ ಅಲ್ವಾ ಮರ್ಸೂರು, ನಾನು ಅಲ್ಲಿ ಟೀ ಕುಡಿದ್ಬಿಟ್ಟು ನೀವು ಹಂಗೋಗಿ ನಾನು ಹಿಂಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೋದು. ಅಲ್ಲಿ ಟೀ ಅಂಗಡಿಯಿಂದ ಟೀ ಕುಡಿದು ಈಚೆ ಬರೋದಕ್ಕೂ ಕರೆಕ್ಟಾಗಿ ಪ್ರೇಮ್ ಅವರು ಮತ್ತು NM ಸುರೇಶ್ ಅವರು ಆ ಸಾರಾಗೋವಿಂದ ಆಫೀಸಿಂದ ಬಂದರು ಈ ಕಡೆ. ಬರ್ತಿದ್ದಂಗೆ ಇವರು ಲೋಕಿಯವರು ಮತ್ತು ಪ್ರೇಮ್ ಅವರು ಆಗ ಅಸಿಸ್ಟೆಂಟ್ ಡೈರೆಕ್ಟರ್ಗಳಾಗಿದ್ದಾಗ ಫ್ರೆಂಡ್ಸ್ಗಳು ಬಂದರು. ನಿಂತ್ಕೊಂಡ್ರಲ್ಲಿ ನೋಡ್ರಿ ಇವನು ನಮ್ಮ ಹುಡುಗ ಡೈಲಾಗು ಬರೀತಾನೆ, ಸಾಂಗು ಬರೀತಾನೆ, ನೋಡಿ ಕೊಡುವಂಗಿದ್ರೆ ಕೊಡ್ರಿ ಅಂತಂದ್ರು. ಅವ್ರು ನೋಡಿದ್ರು, ಏನಪ್ಪ ಬರಿತೀಯಾ ಅಂತ. ಸರ್ ಬರಿತೀನಿ ಅಂತಂದರೆ. ಯಾವರು? ಮಳವಳ್ಳಿ. ಓಹ್ ಮಳವಳ್ಳಿ, ಸರಿ ಫೋನ್ ನಂಬರ್ ಕೊಡಿ ಅಂತಂದರು. ಆಗ ಫೋನಿಗೇನು ಏನಿಲ್ಲ ನಮ್ಮ ಹತ್ರ. ಇಲ್ಲ ಸರ್ ಫೋನ್ಗೇನೇನಿಲ್ಲ. ಸರಿ ಒಂದು ಕೆಲಸ ಮಾಡಿ PP ನಂಬರ್ ಅವರು ಕೊಡ್ರಿ ಅಂತಂದರೆ PP ನಂಬರು ಇಲ್ಲ, ನಾನು ಆ ಥರ ಇದ್ದೆ. ಸರಿ ಒಂದು ಕೆಲಸ ಮಾಡಿ ನಾಳೆ ಇಲ್ಲಿಗೆ ಬಂದ್ಬಿಡಿ, ನಾನು ಹೇಳಿ ಕಳಿಸ್ತೀನಿ, ಬರೀತಿರ್ತಾನೆ ಅಂತ. ಸರಿ ಅದಾದಮೇಲೆ ಏನಾಯಿತು, ಅವ್ರ ಪಾಡಿಗೆ ಅವ್ರು ಹೋದ್ರು, ನಮ್ಮ ಪಾಡಿಗೆ ನಾವು ಲೋಕಿ ಅವರು ಹೋದ್ವು. ರೀ ಇದೆಲ್ಲ ಸುಮ್ಮನೆ ಎದುರುಗಡೆ ಸಿಕ್ತಾಗ ಒಂದು ಶಾಂತವನ್ನ ಕೇಳಿರ್ತಾರೆ, ಸಿಕ್ಕುತ್ತೇನೆ ರೀ ಇವೆಲ್ಲ ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡು ಹೋದ್ರೆ ಸರಿ ಏನಾಯಿತು, ನಾನು ಸುಮಾರು ದಿವಸ ಆಗ್ಬಿಟ್ಟಿದ್ದು ಇಷ್ಟರಲ್ಲಿ. ಯಾರನ್ನ ನಾಗೇಂದ್ರ ಪ್ರಸಾದ್ ಅವ್ರನ್ನ ಮಾತಾಡಿಸಿ ಲ್ಯಾಂಡ್ಲೈನ್ದ ಫೋನ್ ಮಾಡಿದ್ರೆ ಒಂದು ಕೆಲಸ ಮಾಡು ಸಾಯಿ, ಹೆಂಗಿದ್ರು ನಾನೇ ನಿನಗೆ ಫೋನ್ ಮಾಡೋಣ ಅನ್ಕೊಂಡಿದ್ದೆ, ನಿಂದು ಫೋನ್ ನಂಬರ್ ಇರಲಿಲ್ವಲ್ಲ, ಮೋತಿ ಮಾಲ್ಗೆ ಬಂದ್ಬಿಡು, ಅಲ್ಲಿ ನಾನು ರೂಮ್ ಹಾಕಿದ್ದೀನಿ ಅಂತಂದರು. ಆವಾಗ ಈಗ ನಲ್ಲ ಅಂತ ಮಾಡಿದ್ರಲ್ಲ ಸುದೀಪ್ ಸರ್ಗೆ, ಅದು ಪ್ರೇಮಾಭಿಷೇಕ ಅಂತ ಟೈಟ್ಲ್ ಅನ್ಕೊಂಡಿದ್ರು ಆವಾಗ. ಹೀರೋ ಯಾರೋ ಗೊತ್ತಿರಲಿಲ್ಲ. ಆಗ ಬಂದರು, ಒಂದಷ್ಟು ಡಿಸ್ಕಷನ್ ಇದೆ, ಬೆಳಿಗ್ಗೆ ಒಂದು ಕೆಲಸ ಮಾಡು, ಒಂದು 11ರಿಂದ 12 ಗಂಟೆ ಒಳಗಡೆ ಇಲ್ಲಿಗೆ ಬಂದ್ಬಿಡು ಅಂತಂದರು. ಆವಾಗ ನಾನು ಮನೆಗೆ ಹೋದ್ನಲ್ಲ, ಯೋಚನೆ ಮಾಡಿದೆ ಆ ಕೆಲಸ ಈ ಕೆಲಸ ಎರಡೂ ಒಟ್ಟಿಗೆ ಆಗುತ್ತಲ್ಲ ಅಂತ. ನಾಗೇಂದ್ರ ಪ್ರಸಾದ್ ಫಸ್ಟು 11 ಗಂಟೆಗೆ ಇಲ್ಲಿಗೆ ಬಂದ್ಬಿಟ್ಟೆ, ಎಲ್ಲಿ ಮೋತಿ ಮಾಲಿಗೆ ಬಂದೆ. ಅದು ಇದು ಡಿಸ್ಕಷನ್ಸ್ ಎಲ್ಲ ಅದು ಇದೆಲ್ಲ ಮಾತಾಡ್ಕೊಂಡು ಹೋಗೋಷ್ಟೊತ್ತಿಗೆ ಮಧ್ಯಾಹ್ನ 1 ಗಂಟೆ ಆಯಿತು. 1 ಗಂಟೆ ಆಗೋಷ್ಟರಲ್ಲಿ ಸರಿ ಗುರುಗಳೇ ನಾನು ಮನೆಗೆ ಓಡ್ತೀನಿ ಅಂತ ಅಂದ್ಬಿಟ್ಟು ಇನ್ನು ಓಡಕ್ಕೆ ಹೋದೆ. ಕರೆಕ್ಟಾಗಿ ಪ್ರೇಮ್ ಅವ್ರು ಎಂಟ್ರಿ ಆದರು. ರೀ ಎಲ್ರಿ ನಿಮ್ಮನ್ನು ಹುಡ್ಕೋದು, ನಮ್ಮ ಹುಡುಗ ಇಡೀ ಗಾಂಧಿನಗರ ಎಲ್ಲ ಹುಡುಕ್ತಾನೆ, ಹೋಗಿ ಫಸ್ಟಲ್ಲಿ ಹೋಗಿ ಅಂತ ಅಂದ್ಬಿಟ್ಟು ಅಂದರು. ಹಂಗಂತ ತಕ್ಷಣ ಪ್ರೇಮ್ ಅವ್ರಿಗೆ ಹೇಳಿದ್ರು, ಪ್ರೇಮ್ ಅವ್ರು ಇವ್ರಿಗೆ ಹೇಳಿದ್ರು, ಏನ್ರಿ ನಿಮ್ಮ ಶಿಷ್ಯನ ನೀವು ಆಮೇಲೆ ಡೈಲಾಗ್ ಬರ್ಸ್ಬೋದು ಅಂತ ಕೇಳಿದ್ರು. ಬರ್ಸಿ ನಮ್ಮ ಹುಡುಗ ಸಕಾಲಾಗಿ ಬರೀತಾನೆ ಅಂತ ಅಂದ್ಬಿಟ್ಟು ಅಂದರು. ಅಷ್ಟು ಯಾರು ನಾಗೇಂದ್ರ ಪ್ರಸಾದ್. ಅಲ್ಲಿಂದ ಜರ್ನಿ ಶುರುವಾಯಿತು. ನಾನು ಮತ್ತೆ ಅಲ್ಲಿ ಟೀ ಅಂಗಡಿ ಹತ್ರ ಹೋದೆ. ಹೋಗೋಷ್ಟೊತ್ತಿಗೆ ನಮ್ಮ ದಶಾವರ ಚಂದ್ರು ಗೊತ್ತಿರಬೇಕು, ಅವ್ರು ಕಾಯ್ತಾಯಿದ್ರು, ಎಲ್ಲೆಲ್ರಿ ಹುಡ್ಕೋದು ಅಂತಂದ್ಬಿಟ್ಟು ಅಡ್ರೆಸ್ಸು ಮತ್ತು ಒಂದು 50 ರೂಪಾಯಿನೂ ಕೊಟ್ಟರು ಕೈಗೆ. ಯಾಕಂದರೆ ಇವ್ರ ಹತ್ರ ದುಡ್ಡು ಇರುತ್ತೆ ಇಲ್ವ ಅಂತ ಅವ್ರಿಗೂ ಗೊತ್ತಿತ್ತು. 50 ರೂಪಾಯಿ ಕೊಟ್ಬಿಟ್ಟು ಬೆಳಿಗ್ಗೆ ಅಷ್ಟೊತ್ತಿಗೆ ಬಂದ್ಬಿಡಿ 9 ಗಂಟೆಗೆ ಅಂತಂದರು. ಸರಿ ಅದು ನಾಳೆಗೆ ಹೋದೆ. ಅಲ್ಲಿಂದ ಎಕ್ಸ್ಕ್ಯೂಸ್ ಮೀ ಸ್ಟಾರ್ಟ್ ಆಯಿತು. ಎಸ್ ಸರ್. ಈ ಆ ಜರ್ನಿಯಿಂದ ಇಲ್ಲಿವರೆಗೂ ಟಿಲ್ ಒಂದು ಸರಿ ಹಿಂದಕ್ಕೆ ತಿರುಗಿ ನೋಡಿದಾಗ ಮಳವಳ್ಳಿ ಅವರು ಏನು ಅನಿಸುತ್ತೆ ಸರ್ ಈ ಲೈಫ್ ಜರ್ನಿ? ಒಂಥರ ಖುಷಿನೂ ಆಗುತ್ತೆ, ಒಂದು ಕಡೆ ನೋವು ಆಗುತ್ತೆ, ಒಂದು ಕಡೆ ನಗುನೂ ಬರುತ್ತೆ. ಖುಷಿ ಯಾಕಾಗುತ್ತೆ, ನೋವು ನಗು ಯಾಕಾಗುತ್ತೆ? ಏನಕ್ಕಾಗುತ್ತೆ ಅಂತಂದರೆ, ಖುಷಿ ಏನಕ್ಕಾಗುತ್ತೆ ಅಂದರೆ ಎಲ್ಲೋ ಇದ್ದವ್ನು ನಾನು ಬಂದು ಶಿವಣ್ಣನ ಸಿನಿಮಾ ಆಗಲಿ, ದೊಡ್ಡ ಪುನೀತ್ ರಾಜ್ಕುಮಾರ್ ಸಿನಿಮಾ ಆಗಲಿ, ಅಂಥದ್ದು ದರ್ಶನ್ ಸಿನಿಮಾ ಆಗಲಿ, ಗಣೇಶ್ ಅವ್ರ ಸಿನಿಮಾ ಆಗಲಿ ಎಲ್ಲ ಬರೆದು ಅವರೆಲ್ಲ ಒಡನಾಟಗಳು ಬಂತಲ್ಲ, ಇದು ನನ್ನ ಭಾಗ್ಯ ಅಂತ ನಾನು ಅನ್ಕೊಂತೀನಿ, ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ ಅಂತ ಅನ್ಕೊಂತೀನಿ. ಅದೊಂದು ಖುಷಿ ಆಗ್ತಿತ್ತು. ಆದರೆ ಜೀವನದ ಜೊತೆ ಬದುಕು ಅಂದರೆ ಹೊಟ್ಟೆಪಾಡು ಅಂತ ಇರುತ್ತಲ್ಲ ಸರ್, ಇದ್ರ ಮಧ್ಯೆ ತುಂಬ ನೋವುಗಳಿದೆ. ಅದು ಅದ್ಬಿಡಿ, ಅದು ಒಟ್ಟಿನಲ್ಲಿ ನಾನು ನೆಮ್ಮದಿಯಾಗಿದ್ದೀನಿ, ಅಷ್ಟೇ ಸಾಕು. ಲೈಫು ಸಿನಿಮಾ ಲೈಫ್ ಎಲ್ಲದನ್ನು ಕಳಿಸ್ಬಿಡ್ತದೆ ನಿಮಗೆ. ಹೌದು ಹೌದು ಹೌದು. ಬದುಕು ಕಟ್ಕೊಡೋದು ಹೆಂಗೆ, ಕಳಿಸ್ಕೊಡೋದು ಹೇಗೆ ಅಂತ ಗೊತ್ತಾಯ್ತು. ಹೌದು ಸರ್. ಎಕ್ಸ್ಕ್ಯೂಸ್ ಮೀ ಆದಮೇಲೆ ಒಂದು ದೊಡ್ಡ ಹಿಟ್ ಆಗುತ್ತೆ ಸಿನಿಮಾ. ಅದಾದಮೇಲೆ ಅಲ್ಲಿರೋರು ಎಲ್ಲರೂ ಬ್ಯುಸಿ ಆಗ್ತಾರೆ. ಎಕ್ಸ್ಪೆಕ್ಟ್ ಆಗಿ ನಮ್ಮ ಪ್ರೇಮ್ ಅವರು ಕೂಡ ಅಷ್ಟೇ. ಅದರಿಂದ ಒಂದಷ್ಟು ಜನಗಳು, ಹೌದು. ಸೊ ಸಾಯಿ ಅವ್ರಿಗೂ ಕೂಡ ಒಂದಿಷ್ಟು ಸಿನಿಮಾಗಳು ಹುಡ್ಕೊಂಡ್ಬರ್ತವೆ. ಸೊ ಆ ಟೈಮಲ್ಲಿ ಮಳವಳ್ಳಿ ಸಾಯಿ ಕೃಷ್ಣ ಅವರು ತುಂಬ ದುಬಾರಿ ಆಗಿಬಿಟ್ರೆ ಹೇಗೆ ಅಂತ? ದುಬಾರಿ ಅಂತಲ್ಲ, ಎಕ್ಸ್ಕ್ಯೂಸ್ ಮೀ ಆದಮೇಲೆ ಒಂದು ರೇಂಜ್ಗೆ ಗುರ್ಸಕ್ಕೆ ಶುರು ಮಾಡಿದ್ರು. ಆಮೇಲೆ ಜೋಗಿ ಯಾವಾಗ ಹಿಟ್ಟಾಯಿತು, ಒಂದಷ್ಟು ಜನ ಎಲ್ಲನೂ ಫೋನ್ ಮಾಡ್ಕೊಳಕ್ಕೆ ಶುರು ಮಾಡಿದ್ರು. ಅಂದರೆ ಆವಾಗ ನಾನೊಂದು ತೀರ್ಮಾನ ತಗೊಂಡ್ಬಿಟ್ಟಿದ್ದೆ. ಏನು ಗೊತ್ತಾ ಸರ್, ದುಡ್ಡು ಬೇಕು, ದುಡ್ಡೇ ಬೇಕು ಅಂತಲ್ಲ, ದುಡ್ಡು ಮುಖ್ಯ, ದುಡ್ಡೇ ಮುಖ್ಯ ಅಲ್ಲ, ಈ ಥರ ಅನ್ಕೊಂಡಾಗ ಏನು ಮಾಡಿದೆ, ಜೋಗಿ ಆಗ್ತಿದ್ದಂಗೆ ಇಲ್ಲಿ ಒಡ ಹುಟ್ಟಿದವಳು ನಮ್ಮ ಕೆ ಮಂಜು ಸಾರ್ತು. ಕೆ ಮಂಜು ರವಿ ಸಾರು
ಆ ಜೋಗಿ ರೈಟರ್ನ ಕರೆಸಿ ಅವ್ರ ಕೈಲ ಬರ್ಸೋಣ ಅಂತ ಅಂದ್ಬಿಟ್ಟು ಅಂದ್ರಂತೆ. ಅಷ್ಟೊತ್ತಿಗೆ ಏನಾಗಿತ್ತು, ಜೋಗಿ ಇಟ್ಟಾಗಿತ್ತಲ್ಲ, ನೆಕ್ಸ್ಟ್ ಪಿಕ್ಚರ್ ಏನು ಮಾಡೋಣ ಅಂತ ಅಂದ್ಬಿಟ್ಟು ನಾವು ಪ್ರೀತಿ ಏಕ ಭೂಮಿಯಲ್ಲಿದ್ದೀಗೆ ಅಲ್ಲಿ ಕೇರಳದಲ್ಲಿ ರೂಮ್ ಹಾಕಿದ್ವು. ಕೇರಳದಲ್ಲಿ ಡಿಸ್ಕಷನ್ನು. ಆಗ ಇವರು ನಮ್ಮ ಕೆ ಮಂಜು ಅವ್ರು ಫೋನ್ ಮಾಡಿದ್ರು. ಕೆ ಮಂಜು ಅವ್ರು ಫೋನ್ ಮಾಡಿಬಿಟ್ಟು ರವಿ ಸಾರು ನಿನ್ನೆ ಕರೀತಾವ್ರೆ, ನೀವು ಬಂದ್ಬಿಡ್ಬೇಕು ಅಂತಂದ್ರು. ಇಲ್ಲ ಸಾರ್, ಈ ಥರ ಇಲ್ಲಿ ಡಿಸ್ಕಷನ್ ಬಂದಿದ್ದೀವಿ, ಯಾವತ್ತು ಹೊಡ್ತೀವೋ ಗೊತ್ತಿಲ್ಲ ಅಂತ. ಇನ್ನೊಂದು 3-4 ಡೇಸಲ್ಲಿ ನೀವು ಬಂದ್ಬಿಡ್ಬೇಕು ಅಷ್ಟೇ ಅಂತ ಅವ್ರ ಕಂಡೀಷನ್ ಗೊತ್ತಲ್ಲ ನಿಮಗೆ. ಸರಿ, ಆಮೇಲೆ ಹೆಂಗೆ ಹೇಳೋದು ಯೋಚನೆ ಮಾಡ್ತಿದ್ದೆ. ಯಾರಿಗೆ? ಪ್ರೇಮ್ ಸಾರ್ಗೆ. ಪ್ರೇಮ್ ಸಾರ್ ಈ ಥರ ರವಿ ಸಾರ್ ನನಗೆ ಅವಕಾಶ ಕೊಡ್ತಾವ್ರೆ ಅಂತಂದರೆ ನಾನು ಅವ್ರಿಗೆ ಅಲ್ಲೊಂಚೂರು ಕೆಲಸ ಮಾಡ್ತೀನಿ ಸರ್ ಅಂತಂದೆ. ಮತ್ತು ಈ ಸಿನಿಮಾ ಹೆಂಗೆ ಮಾಡ್ತೀರಿ ಸರ್? 7 ಮೇಂಟೈನ್ ಮಾಡ್ತೀನಿ ಅಂತ. ಸಾಯಿಯವರೇ, ನನಗೂ ಗೊತ್ತಾಗುತ್ತೆ 7 ಮೇಂಟೈನ್ ಮಾಡೋಕ್ಕಾಗಲ್ಲ. ಒಂದು ಕೆಲಸ ಮಾಡಿ, ಈಗ ಇನ್ನೊಂದು 3 ಡೇಸ್ ಬಿಟ್ಬಿಟ್ಟು ಹೋಗ್ಬಿಡೋಣ, ಫಸ್ಟ್ ಅದಕ್ಕೋಗಿ ಕಮಿಟ್ ಆಗಿ ಆಮೇಲೆ ನೋಡ್ಕೊಳ್ಳೋಣ ಅಂತಂದರು. ಅಲ್ಲಿ ರವಿ ಸಾರ್ ಹತ್ರ ಬಂದು ಜಾಯ್ನ್ ಆದೆ. ಒಡ ಹುಟ್ಟಿದವಳು ಬರೆದು 1 ವರ್ಷ ಡೈಲಾಗ್ ಬರೆದು ರೀಡಿಂಗು ಕೊಟ್ಟೆ. ರೀಡಿಂಗ್ ಕೊಟ್ಟ ಮೇಲೆ ಆ್ಯಕ್ಚುಲಿ ಏನು ಗೊತ್ತಾ, ಅದು ಒಡ ಹುಟ್ಟಿದವಳದು ರವಿ ಸಾರೇ ಡೈರೆಕ್ಷನ್ನು ಮಾಡಬೇಕಾಗಿತ್ತು. ಅವ್ರ ಸ್ಟೈಲ್ಗೆ ಅವ್ರದ್ದಾದಂಥ ಒಂದಷ್ಟು ಸ್ಕ್ರೀನ್ ಪ್ಲೇ ಎಲ್ಲ ಹೇಳಿದ್ರಲ್ಲ, ಅದಕ್ಕೆ ತಕ್ಕಂಗೆ ನಾನು ಡೈಲಾಗು ಬರ್ಕೊಟ್ಟಿದ್ದೆ, ಎಲ್ಲ ಆಯಿತು. ಮಧ್ಯದಲ್ಲಿ ಏನೋ ಸ್ವಲ್ಪ ಏನು ಪ್ರಾಬ್ಲಮ್ ಆಯಿತೋ ಗೊತ್ತಿಲ್ಲ, ರವಿ ಸಾರ್ ಫೋನ್ ಮಾಡಿಬಿಟ್ಟು ಅದು ಸಾಯಿ ಪ್ರಕಾಶ್ ಅವ್ರಿಗೆ ಕೊಟ್ಬಿಟ್ಟು ಎಲ್ಲ ಸ್ಕ್ರಿಪ್ಟು ಅಂತ ಅಂದ್ಬಿಟ್ಟು ಅಂದರು. ಆಗ ಸಾಯಿ ಪ್ರಕಾಶ್ ಅವ್ರಿಗೆ ಕೊಟ್ಟೆ. ಯಾವಾಗ ನಾನು ಒಡ ಹುಟ್ಟಿದವಳು ರೀಡಿಂಗ್ ಕೊಟ್ಟು ಇದೆಲ್ಲ ಮಾಡಿದ್ನೋ, ಇವ್ರಿಗೆ ರವಿ ಸಾರ್ಗೆ ತುಂಬ ಖುಷಿ ಆಯಿತು. ಏನು ಮಾಡಿದ್ರು, ಇನ್ನೂ 1-2 ಸಿನಿಮಾ ನಾನು ಕಮಿಟ್ಮೆಂಟ್ ಮಾಡಿಸ್ಕೊಟ್ಬಿಟ್ಟು, ಯುಗಾದಿ, ನೀಲಕಂಠ 2 ಸಿನಿಮಾಗೂ ಅವರೇ ಕಮಿಟ್ಮೆಂಟ್ ಮಾಡಿಸ್ಕೊಟ್ಬಿಟ್ಟು, ಆಮೇಲೆ ಅವರು ಈಶ್ವರಿ ಸಂಸ್ಥೆಯಿಂದ ಇದು ಒಂದು ಚೆಕ್ ಕೊಟ್ಟರು. ನಾನು ಇದೇನು ಚೆಕ್ ಇವ್ರು ಕೊಡ್ತಾವ್ರೆ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡೆ, ಇದು ಕೆ ಮಂಜು ಅವ್ರದ್ದಲ್ಲ, ನಮ್ಮದು, ನಾನು ಖುಷಿಗೆ ನಾನು ಕೊಡ್ತಾ ಇದ್ದೀನಿ ಇಟ್ಕೊಳ್ಳಿ ಅಂತಂದ್ರು. ಆದರೂ ಈಶ್ವರಿ ಸಂಸ್ಥೆದಿಂದ ನನಗೆ 15,000 ರೂಪಾಯಿ ಬಂದಿದೆ, ಒಂದು ದೊಡ್ಡ ವಿಷಯ ನನಗೆ. ಆ ಸಂಸ್ಥೆಯಿಂದ ವಿಷ್ಣು ಸರ್, ಅಂಬರೀಷ್ ಸರ್ ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಇಸ್ಕೊಂಡಿರೋದು, ನಿಮಗೂ ಸಿಕ್ಕಿದೆ ಅಂದರೆ ಅದು ಬ್ಲೆಸ್ಸೇ. ಅದು ರವಿ ಸಾರ್ ಹತ್ರ ಎಂಥ ರಾಕ್ಷಸರು ಅಂತ ಕೆಲಸ. ಅವ್ರು 12 ಗಂಟೆ 1 ಗಂಟೆವರೆಗೂ ಮಾಡ್ತಾ ಇರ್ತಾರೆ. ಸರ್ ಮನೆಗೆ ಹೋಗ್ಲ ಅಂತ, ಸರಿ ಹೋಗಿ ಬೆಳಿಗ್ಗೆ 5 ಗಂಟೆಗೆ ಬಂದುಬಿಡ್ತೀರಾ ಅಂತಾರೆ. ಅಂದರೆ ಅವ್ರು ನಿದ್ದೆನೇ ಮಾಡಲ್ಲ ಅಂತ ಕಾಣಿಸುತ್ತೆ. ಆಮೇಲೆ ಒಂದು ದಿವಸ ಕೇಳಿದೆ, ಅಲ್ಲ ಸರ್, ನೀವು ಅಮ್ಮ ಬಂದರೆ ಒಂದು 2-3 ಅವರೇನೋ ನಿದ್ದೆ ಮಾಡ್ತೀರಿ, ಮಿಕ್ಕಿದೆಲ್ಲ ಕೆಲಸ ಬರಿತಾ ಇರ್ತೀರಿ, ಏನೋ ನೋಡ್ತಾ ಇರ್ತೀರಿ, ಕಣ್ಣು ಕೆಂಪೆ ಆಗಲ್ವ ಸರ್ ನಿಮಗೆ ಅಂತಂದು. ಅದೇನೋ ಗೊತ್ತಿಲ್ಲ, ನಾನು ನಮ್ಮ ಅಪ್ಪನ ಮುಖ ನೋಡ್ಕೊಂಡು ಸುಮ್ಮನೆ ನನಗೆ ಬರ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ, ಮಿದ್ಲಿಗೂ ನಾನು ರೆಸ್ಟ್ ಕೊಡಲ್ಲ ಅಂತ ಹೇಳ್ತಾಯಿದ್ರು ಅವರು. ಅದು ಹೌದು, ಕರೆಕ್ಟ್ ಸರ್. ಈಗ ಇಷ್ಟು ವರ್ಷ ಜರ್ನಿ ಏನು ನೋಡಿದ್ರಿ, ಸೊ ಕಲಾವಿದರಿಗಾಗಲಿ ರೈಟ್ರಿಗಾಗಲಿ ಸಿನಿಮಾದಲ್ಲಿ ಕೆಲಸ ಮಾಡೋರಿಗೆ ತೃಪ್ತಿ ಅನ್ನೋದೇ ಇರಲ್ಲ. ಹೌದು. ಸೊ ನಿಮಗೆ ಈ ಕೆಲಸಗಳು, ಈ ಯಶಸ್ಸು ಇದೆಲ್ಲ ನೋಡಿದಾಗ ತೃಪ್ತಿ ಅಂತ ಅನಿಸ್ತಾ? ಅಂದರೆ ತೃಪ್ತಿ ಅಂತ ಅನ್ನಿಸ್ತು. ಕೆಲವು ಕಡೆ ನಮ್ಮ ಪರ್ಸ್ನಲ್ ಲೈಫಿಗೆ ಬಂದಾಗ ಅತೃಪ್ತಿ ಇದೆ, 100% ಅತೃಪ್ತಿ ಇದೆ. ಅದು ನಾವು ಮಾಡ್ಕೊಂಡಿರೋ ಸ್ವಯಂಕೃತ ಅಪರಾಧಗಳು ಗೊತ್ತಿಲ್ಲ, ಬಟ್ ನಮ್ಮ ಕ್ಯಾರೆಕ್ಟರ್ಗಳೇ ಹಂಗೆ ಅಂತಲೇ ಗೊತ್ತಿಲ್ಲ. ಯಾಕೆಂದರೆ ಇದನ್ನು ನಾನು ಕಲಿಯೋಕ್ಕೆ ಕಾರಣ ಏನು ಅಂತಂದರೆ, ರಾಜ್ಕುಮಾರ್ ಅಣ್ಣವರು ಈ ಜೋಗಿ ಆವಾಗ ಇದ್ದದ್ದು ಒಂದೇ, ಕೋರ್ಮಂಗ್ಲ PVR ಸಿನಿಮಾ ನೋಡಿದ್ರಲ್ಲ, ಆ ರೈಟರ್ನ ಕರೆಸಿ ಮಾತಾಡೋಣ ಅಂತ ಅಂದ್ಬಿಟ್ಟು ಅಂದ್ರಲ್ಲ ರಾಜ್ಕುಮಾರ್ ಅವರು. ಆವಾಗ ನಾನು ಕ್ಯಾಮ್ರಾಮನ್ ಎಲ್ಲ ಬೇರೆ ಕಡೆ PVRಗೆ ಹೋಗಿರ್ಲಿಲ್ಲ, ಅವತ್ತು ನಾವು ಎಲ್ಲೆಲ್ಲೇ ಇದ್ವು. ಆಮೇಲೆ ಕ್ಯಾಮ್ರಾಮನ್ನು ನಾವು ಇಬ್ಬರು ಇಲ್ಲಿಗೆ ಅಣ್ಣವ್ರ ಮನೆಗೆ ಹೋದ್ವು. ಅಣ್ಣ ಮನೆಗೆ ಹೋದ್ಮೇಲೆ ಹೋಗ್ತಿದ್ದಂಗೆ ಫಸ್ಟ್ ಟೈಮ್ ಹಿಂಗೆ ಈ ರೇಂಜು ಕ್ಲೋಸಲ್ಲಿ ಹತ್ರದಲ್ಲಿರೋದು. ಏನು ಮಾತಾಡೋಕ್ಕಾಗುತ್ತೆ, ದೇವರು ಎದುರುಗಡೆ ನಿಂತ್ಬಿಟ್ಟು ಏನು ಮಾತಾಡೋದು, ಬಂದು ಕಾಲು ಮುಗಿದಿದ್ದು ಅಷ್ಟೇ. ಅದಾದಮೇಲೆ ಅದೇನು ಅನ್ನಿಸ್ತಾ ಏನೋ ಗೊತ್ತಿಲ್ಲ, ಎಲ್ಲ ಒಂದು ಅದು ಇದು ಮಾತಾಡ್ಕೊಂಡು ನಮ್ಮ ಕಡೆ ಕೈಯ ನೀನುವೇ ಅಂತ ಅಂದ್ಬಿಟ್ಟು ಎಲ್ಲ ಅದು ಅವ್ರಿಗೆ ಗೊತ್ತಲ್ಲ ಅವ್ರ ಸ್ಟೈಲಲ್ಲಿ. ನನಗೆ ಖುಷಿ ಏನು ಅಂತಂದರೆ, ಅವರು ನಮ್ಮ ಭಾಷೆಯಲ್ಲೇ, ಅದು ನಗರದ ಭಾಷೆಯಲ್ಲೇ ಮಾತಾಡ್ತಿದ್ರಲ್ಲ, ಅದೇ ಖುಷಿ. ನಮ್ಮ ಕಡೆ ಕಣ್ ಭಯ್ಯ, ನಾನು ಊರಿಗೆ ಹೋಗುವಾಗ ಮಳವಳ್ಳಿ ಹತ್ರನೇ ಮಾಂಸ ತಗೊಂಡು ಹೋಗ್ತಾ ಇದ್ದೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಅದೊಂದೆಲ್ಲ ಖುಷಿ. ಅದಾದಮೇಲೆ ಅವರು ಅದು ಅವ್ರಿಗೆ ಗೊತ್ತಲ್ವ, ಆಚೆ ಬಂದು ಎರಡನ್ನೂ ಬಿಟ್ಟೇ ಹೋಗೋದು. ಕರೆಕ್ಟ್. ಅದು ಬರ್ತಾ ಅದೇನೋ ನಾವು ಪ್ರೇಮ್ ಅವರು ಅದೆಲ್ಲ ದೂರದಲ್ಲಿದ್ದರು, ನಾನು ಮತ್ತು ಅಣ್ಣವರು ಜೊತೆಲಿ ಬರ್ತಾಯಿದ್ವು. ಅವ್ರು ಅದೇನು ಅನ್ನಿಸ್ತೇನೋ ಗೊತ್ತಿಲ್ಲ, ಸೋಲಾಗಲಿ ಗೆಲುವಾಗಲಿ ಎರಡನ್ನೂ ಕೂಡ ತಲೆಗೆ ಹಾಕೊಂಬಾರ್ದು ಕಯ್ಯೋ, ಕಾಲು ಕೆಳಗಡೆನೇ ಇರಬೇಕಯ್ಯೋ ಅಂತಂದು. ಅಂದರೆ ಸೋಲ್ನ ತಲೆಗೆ ಹಾಕೊಂಬಿಟ್ರೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ, ಗೆಲುವು ತಲೆಗೆ ಹಾಕೊಂಬಿಟ್ರೆ ನಿನಗೆ ಅಹಂಕಾರ ಬಂದ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ ಅನ್ನೋ ವಿಷಯನ ಅವ್ರು ಹೇಳಿದ್ರು. ನನಗೆ ಯಾಕೆ ಹೇಳಿದ್ರು ಅಂತ ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಆಮೇಲೆ ಸುಮಾರು ವರ್ಷಗಳಾದಮೇಲೆ ಗೊತ್ತಾಯ್ತು. ಆಗ ನನ್ನ ತಪ್ಪುಗಳನ್ನ ಕೆಲವೊಂದು ತಿದ್ಕೊಳ್ಳೋಕ್ಕೂ ಸರಾಯಿತು. ಆಗ ಒಟ್ಟಿನಲ್ಲಿ ಒಂಥರ ನನಗೂ ಅವರು ಸಿದ್ಧಪುರುಷರಿಂದ ಒಂದು ವಾಣಿನ ಕೇಳ್ದಂಗಾಯ್ತು. ಎಷ್ಟು ಚೆನ್ನಾಗಿದೆ ನೋಡಿ ಸರ್, ಸೋಲ್ನಾಗಲಿ ಗೆಲುವಿನಾಗಲಿ ಎರಡನ್ನೂ ಕೂಡ ತಲೆಗೆ ಹಾಕೊಂಬಾರ್ದು, ಎರಡೂ ಕೂಡ ಕಾಲಾಡಿಲೇ ಇರಬೇಕು. ಅದು ಯಾವ ಬೇಕಾದ್ರೂ ಹೌದು ನೋಡ್ಕೊಂಡು. ಎಸ್ ಸರ್, ಇಷ್ಟು ವರ್ಷದ ಏನು ದೊಡ್ಡ ಜರ್ನಿ ಸಾಮಾನ್ಯದೇನಲ್ಲ.
ಯಾವತ್ತಾದರೂ ಅನಿಸ್ತಾ ನಿಮಗೆ ಸಿನಿಮಾ ರಂಗ ಸಾಕು, ಇಲ್ಲಿ ಅವಮಾನಗಳು ಮಾಡಿಬಿಟ್ರು, ನನಗೆ ಸಿಕ್ಕಂಥ ಮನ್ನಣೆ ಯಾವುದು ಸಿಗಲ್ಲ, ಎಲ್ಲ ಧೋರಣೆ ಆಗ್ತಾಯಿದೆ ಅಂತ ಅನಿಸ್ತಾ ಅಂತ? ನಾನು ಚಿತ್ರರಂಗದ ಮೇಲೆ ಆಪಾದನೆ ವರ್ಷಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಕೆಲವೊಂದು ಸ್ವಯಂಕೃತ ಅಪರಾಧಗಳು ನಮ್ಮದು ಇರುತ್ತೆ. ಓಕೆ. ಈಗ ಏನು ಅಂತಂದರೆ ನಾನು ಯಾವುದೇ ಸಂಭಾವನೆ ವಿಷಯದಲ್ಲಾಗಲಿ ಖಡಕ್ಕಾಗಿ ಕಡ್ಡಿ ತುಂಡಾದಂಗೆ ಮಾತಾಡ್ದವನೇ ಅಲ್ಲ. ಹಂಗಾಗಿ ನಿಮ್ಮದೇ ಅದು ಅಪರಾಧ. ಅಷ್ಟೇ. ಆವಾಗ ಏನು ಮಾಡೋರು, ಏನು ಜೋಗಿ ರೈಟ್ರ್ ಅಲ್ವಾ, ಸರಿ ಅವ್ರೇನೋ ಕೇಳ್ತಾರೆ ಕೊಡೋಣ ಅಂತ ಅಂದ್ಬಿಟ್ಟು ಕೇಳಿದಷ್ಟು ಒಪ್ಕೊಂಬಿಟ್ಟು ಆಮೇಲೆ ಕೊಡ್ತಿರ್ಲಿಲ್ಲ. ಹಂಗಂತ ನಾನು ಯಾವ ಪಿಕ್ಚರ್ಗೂ ಯಾವ ಪ್ರೊಡ್ಯೂಸರ್ ಮೇಲೂ ಆಗಲಿ ಅದ್ರ ಮೇಲೆ ಗಲಾಟೆನೂ ಮಾಡೋಕೆ ಹೋಗ್ತಿರಲಿಲ್ಲ. ಇದುವರೆಗೂ ಅದೆಷ್ಟೋ ಬ್ಯಾಲೆನ್ಸ್ಗಳು ಬರಬೇಕು, ನಾನು ಕೇಳೋಕ್ಕೂ ಹೋಗಲ್ಲ. ಸಿಕ್ಕಾಪಟ್ಟೆ ಹೌದು, ಚೆಕ್ ಬೌನ್ಸ್ ಆಗಿದೆ. ಹೌದು, ಒಂದಿಷ್ಟು ಇರ್ಬೋದಾ ಮನೆಯಲ್ಲಿ? ಇದೆ ಎಲ್ಲ, ಅದು ನನಗೆ ಜ್ಞಾಪಕಾರ್ಥವಾಗಿ ಎತ್ತಿಟ್ಕೊಂಡಿದ್ದೀನಿ ಎಲ್ಲ. ಈ ಜೋಗಿ ಸೂಪರ್ ಹಿಟ್ ಆದಮೇಲೆ ನಿಮಗೆ ಹುಡ್ಕೊಂಬಂದಂಥ ಅವಕಾಶಗಳೆಂತ ಎಲ್ಲ ಸ್ಟಾರ್ ಸಿನಿಮಾಗಳು? ಹೌದು. ಅದಾದಮೇಲೆ ಒಡ ಹುಟ್ಟಿದವಳು ನೀಲಕಂಠ ಯುಗಾದಿ, ಅದು 3 ಮುಗಿದಿದ್ದಂಗೆ ಸತ್ಯ ಇನ್ ಲವ್ ಶಿವಣ್ಣಂದು. ಅದಾದಮೇಲೆ ದರ್ಶನ್ ಸಾರ್ದ ಅರ್ಜುನ್ ಆಗ್ತಿದ್ದಂಗೆ ಹುಡುಗಾಟ ಗಣೇಶ್ ಅವರು. ಆಮೇಲೆ ಮತ್ತೆ ಶಿವಣ್ಣಂದೆ ಭಾಗ್ಯದ ಬೆಳಗಾರ. ಈ ಥರ ಆಮೇಲೆ ನನಗೆ ದೊಡ್ಡದಾಗಿ ಸಾಯಿನೇ ಬರಿಬೇಕು ಅಂತ ಕರ್ಸ್ಕೊಂಡಿದ್ದು ಬಿಂದಾಸ್ ಸಿನಿಮಾಗೆ, ಅದು ಪುನೀತ್ ರಾಜ್ಕುಮಾರ್. ಅದು ತುಂಬ ಖುಷಿ ಆಗುತ್ತೆ. ನಾನು ಅಂತ ದೊಡ್ಡ ಸ್ಟಾರ್ಗಳದ್ದೆಲ್ಲ ಡೈಲಾಗ್ ಬರಿಬೇಕಾದ್ರೆ ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ನಾವೇನು ಕೇಳೋಕ್ಕಾಗಲ್ವಲ್ಲ, ಮಾಡ್ತೀವಿ ಅಷ್ಟೇ ಅಂತೇಳಿ. ಅದರಲ್ಲಿ ದರ್ಶನ್ ಸಾರು ಫೋನ್ ಮಾಡಿ, ರೈಟ್ರೇ ಎಷ್ಟು ಹೇಳಬೇಕು ಹೇಳಿ ಅಣ್ಣ, ನನಗೇನು ಗೊತ್ತಾಗಲ್ಲ, ನೀವೇ ಕೊಡಬೇಕಲ್ಲ, ನಿಮ್ಗೇನು ಅನಿಸುತ್ತೆ ಅದು ಕೊಡಿಸಿ ಅಂತ ಅಂದ್ಬಿಟ್ಟು ಅಂದೆ. ನೋಡೋ, ನನ್ನ ರೇಟು ನೀನು ಕಟ್ಟೋಕ್ಕಾಗಲ್ಲ, ನಿನ್ನ ರೇಟು ನಾನು ಕಟ್ಟೋಕ್ಕಾಗಲ್ಲ, ಅರ್ಥ ಆಯ್ತಾ? ನಿನ್ಗೆ ಎಷ್ಟು ಬೇಕು ಹೇಳಿ ಅಷ್ಟೇ, ನಾನು ಮಾಡ್ತೀನಿ ಅಂತ. ಅಣ್ಣ ನೋಡಿ ಹಿಂಗಿದೆ, ಏನೋ ಒಂದು ಮಾಡಿರಿ ಅಣ್ಣ ಅಂತ ಅಂದ್ಬಿಟ್ಟಂದ್ರೆ ಒಂದು ಕ್ಯಾರೆಕ್ಟ್ರ್ ಮಾಡೋಕ್ಕೆ ಹೇಳವ್ರೆ. ನೋಡಿ ಅಣ್ಣ ಅಂತಂದರೆ, ಸರಿ 1-2 ಲಕ್ಷ ರೂಪಾಯಿ ಕೊಡಿಸ್ಲಾ ಅಂತ. ಸರಿ, ಇನ್ನೂ ಜಾಸ್ತಿ ಬೇಕು ಅಂದ್ರೆ ನಾನು ಕೇಳು ಅಂತಂದ್ರು. ಯಾರು? ದರ್ಶನ್ ಸರ್ ಖುದ್ದಾಗಿ ಫೋನ್ ಮಾಡಿ ಆ ಕಾಲಕ್ಕೆ. ಅದು 2 ಲಕ್ಷ ದೊಡ್ಡ ಅಮೌಂಟ್. ಹೌದು. ಸರ್, ಸಾಯಿ ಅವರು ಫಸ್ಟ್ ತಗೊಂಡಂಥ ಸಂಭಾವನೆ ಎಷ್ಟು? ಜೋಗಿ, ಎಕ್ಸ್ಕ್ಯೂಸ್ ಮೀ ಇವೆಲ್ಲ ಹಿಟ್ ಆದ ನಂತರ ತಗೊಂಡಂಥ ಹೈಯೆಸ್ಟ್ ಸಂಭಾವನೆ ಎಷ್ಟು? ಹೈಯೆಸ್ಟ್ ಸಂಭಾವನೆ ದ ವಿಲನ್ ಅಷ್ಟೇ. ನಾ ದೊಡ್ಡ ಅಮೌಂಟು ಅಂತ ನೋಡಿದ್ದು ರೀಸೆಂಟಾಗಿ ಅಷ್ಟೇ. ಹಂಗಂದ್ರೆ ಅಲ್ಲಿವರೆಗೂ ಬದುಕಿಗೆ ಅಷ್ಟೇ, ನನ್ನ ಜೀವನದ ರಥಕ್ಕೆ ನನ್ನ ಅವಶ್ಯಕತೆಗೆ ಎಷ್ಟು ಬೇಕಿತ್ತೋ ಅಷ್ಟೇ. ಬರ್ತಾ ಇದ್ದದ್ದು ಕೂಡ ಅಷ್ಟೇ. ಅದ್ರ ಮೇಲೂ ಹೋಗ್ತಾ ಇರಲಿಲ್ಲ, ಅದ್ರ ಕೆಳಗಡೆನೂ ಬರ್ತಾ ಇರಲಿಲ್ಲ. ಹಂಗೆ ಈ ಸಿನಿಮಾ ಲೈಫಲ್ಲಿ ನಿಮಗೆ ತುಂಬ ಕಾಡಿದ್ದು ಮರೆಯಲಾರದಂಥ ಘಟನೆ ಅಂದರೆ ಯಾವುದು? ತುಂಬ ಇದೆ. ನನಗೆ ಸಾಧ್ಯ ಆದಷ್ಟು ಪ್ರೀತಿನೇ ತುಂಬ ಜಾಸ್ತಿ ಸಿಕ್ಕಿರೋದು. ಅದೇ ಮರಿಲಾರ್ದು. ಏನು ಅಂತಂದರೆ, ಜೋಗಿ ಸಿನಿಮಾದಲ್ಲಿ ನಾನು ಶಿವಣ್ಣನ ಮಾತಾಡ್ಸೋಕ್ಕೆ ಒಂದು ಹತ್ರ ಸಿಕ್ತು. ಹತ್ರ ಹೆಂಗೆ ಸಿಕ್ತು ಅಂತಂದರೆ, ಆ ರೇಂಜಿಗೆ ಮಾತಾಡೋಕ್ಕೆ ಒಂದು ಸಿಗ್ತಿತ್ತು. ಆವಾಗ ಅವ್ರಿಗೆ ಹೇಳ್ತಾರೆ, ಅಣ್ಣ ನಿಮ್ಮನ್ನು ಮತ್ತೆ ಫಸ್ಟ್ ಟೈಮ್ ನಾನು ನೋಡಿದ್ದು ಶಿವ ಮೆಚ್ಚಿದ ಕಣ್ಣಪ್ಪ ಶೂಟಿಂಗ್ ಅಣ್ಣ ಅಂತಂದೆ. ಮುತ್ತತ್ತಿ ಹೂಣ ಸೂರ್ಯಚಂದ್ರನ್ ಇಬ್ಬರನ್ನೂ ಒಟ್ಟಿಗೆ ನೋಡಿದ್ದು ಅಲ್ಲೇ ಅಂತ. ಯಾಕೆಂದರೆ ರಾಜ್ಕುಮಾರ್ ಅವರು ಕಿರಾತನ ವೇಷ ಹಾಕೊಂಡು ಬಂದು ಶಿವರಾಜ್ಕುಮಾರ್ ಅವ್ರ ಜೊತೆ ಫೈಟ್ ಮಾಡಬೇಕು. ಆ ಸೀನ್ ಕರೆಕ್ಟಾಗಿ ನಾವು ಅಲ್ಲಿ ಹೋಗಿದ್ವಿ. ಅಲ್ಲೂ ಕೂಡ ಅದಾದಮೇಲೆ ನೋಡಿದ್ದೆ ಇಲ್ಲಿ ಹತ್ರದಿಂದ ಮನೇಲಿ. ಅಲ್ಲಿ ನೋಡ್ತಿದ್ದಂಗೆ ಆವಾಗೆಲ್ಲ ನಮಗೇನು ಗೊತ್ತಿಲ್ವಲ್ಲ, ಏನು ಸುಮ್ಮನೆ ನೋಡ್ತಾ ಇದ್ದೀವಿ ಅಷ್ಟೇ ರಾಜ್ಕುಮಾರ್ ಅವ್ರನ್ನ, ಶಿವರಾಜ್ಕುಮಾರ್ ಅವ್ರನ್ನ. ಒಂದು ಆಟೋಗ್ರಾಫ್ ಹಾಕ್ಸ್ಕೊಬೇಕು ಅನ್ನೋದು ಗೊತ್ತಿಲ್ಲ. ಈಗಿನ ಥರ ಸೆಲ್ಫಿಗಳು ಇಲ್ವಲ್ಲ. ನಾವೇನಾದ್ರು ಫೋಟೋ ಹೊಡೆಸ್ಕೊಬೇಕು ಅಂದರೆ ಸ್ಟುಡಿಯೋದಿಂದ ಬುಕ್ ಮಾಡ್ಕೊಂಬರ್ಬೇಕು, ಈ ಥರದ್ದೆಲ್ಲ ಇತ್ತು. ಅದನ್ನು ಹೇಳಿದಾಗ, ಬಿಡ ಅದೆಲ್ಲ ಮಾದೇಶ್ವರ ನಮ್ಮನ್ನೆಲ್ಲ ಸೇರಿಸಿರೋದು ಅಂತ ಅಂದ್ಬಿಟ್ಟು ಅವರು. ಆಮೇಲೆ ಇದು ಯಾನಗುಪ್ತನ ಸಾಂಗ್ ಸ್ಟಾರ್ಟ್ ಆಯ್ತಲ್ಲ, ಆಗ ರೀ ನಮ್ಮ ರೈಟ್ರ್ ಕೈಲೂ ಮಾಡಿಸ್ರಿ, ಅಷ್ಟೊತ್ತಿಗೆ ಕಲರ್ಸಲ್ಲಿ ಚಿಂದಿ ಜೀನ್ಸ್ ನೋಡಿದ್ರಂತಲ್ಲ, ಅವರು ನೋಡಿದ್ರು ಯಾರು ಶಿವಣ್ಣ, ಬಂದು ಬಿಸಿ ಬಿಸಿ ಬೋಂಡ ಅಂತ ಅಂದ್ಬಿಟ್ಟು ನನ್ನ ಆಡ್ಕೊಂಡು ಚೆನ್ನಾಗಿ ಮಾಡಿದೆ ಕೈಯೋ ಅಂತ ಅಂದ್ಬಿಟ್ಟು ಅಂದರು. ಸರಿ ನಮ್ಮ ರೈಟ್ರಿಗೂ ಏನಾದ್ರು ಮಾಡಿಸ್ರಿ ಅಂದರೆ, ಹಣ ಅವ್ರಿಗೆಲ್ಲ ಡ್ಯಾನ್ಸ್ ಎಲ್ಲ ಮಾಡೋಕ್ಕಾಗಲ್ಲ ಅಂತ ನಮ್ಮ ಮಾಸ್ಟ್ರು. ನೀನು ಮಾಸ್ಟ್ರು, ಕಲ್ಲೂ ಕೂಡ ಹೂ ಮಾಡಬೇಕು, ನನ್ನ ಜೊತೆಲಿ ಮಾಡಿಸಷ್ಟೇ ಅಂತ. ಆ ಯಾನಗುಪ್ತ ಸಾಂಗಲ್ಲಿ ನನ್ನ ಒಂದಷ್ಟು ಹೇಳ್ಕೊಂಡು ಹೋದರು. ಶಿವಣ್ಣ ನನಗೆ ಎಷ್ಟು ಸಾಥ್ ಕೊಟ್ಟರು ಅಂದರೆ ಅದನ್ನಂತೂ ಮರೆಯೋಕ್ಕೆ ಆಗಲ್ಲ. ಪ್ರತಿ ರಿಲೀಸ್ ಆದಮೇಲೂ ಅಷ್ಟೇ, ರಿಲೀಸಿಗೆ ಬಿಫೋರು ಅಷ್ಟೇ, ಶೂಟಿಂಗ್ ಸ್ಪಾಟಲ್ಲೂ ಅಷ್ಟೇ. ತುಂಬ ಅವ್ರ ಮನೆ ತಮ್ಮನ ಥರನೇ ನಾನು ನೋಡ್ಕೊಂಡ್ರು. ನನಗೆ ಅದೊಂದು ಭಾಗ್ಯ, ಅದೊಂದು ಖುಷಿ ಇದೆ. ನೀವು ಆ್ಯಸ್ ಎ ರೈಟ್ರು, ಆಮೇಲೆ ಒಂದು ಕಡೆಗೆ ಸಾಹಿತ್ಯ ಬರೀತೀರಿ, ಒಂದು ಕಡೆಗೆ ಸಂಭಾಷಣೆ ಬರ್ತೀರಿ, ಇನ್ನೊಂದು ಕಡೆಗೆ ಆ್ಯಕ್ಟಿಂಗ್ ಮಾಡ್ತೀರಿ, ಒಂದು ಕಡೆಗೆ ಹಾಡ್ತೀರಿ. ಸೊ ನಿಮಗೆ ತುಂಬ ಕಂಫರ್ಟ್ ಝೋನ್ ಯಾವುದು? ನಟನೆನ ಅಥವಾ ಬರವಣಿಗೆನ? ಎಲ್ಲವೂ ತಿಳ್ಕೊಂಡಿರ್ಬೇಕು ಅಂತನ್ನೋದೇ. ನಾನು ಯಾವುದು ಗೊತ್ತಿಲ್ಲ ಅಂತ ಹೇಳ್ಬಾರ್ದು ಸರ್ ಸಿನಿಮಾ ರಂಗದಲ್ಲಿ, ಯಾವುದು ಗೊತ್ತಿಲ್ಲ ಅಂತ ಹೇಳ್ಬಾರ್ದು. ಅಟ್ಲೀಸ್ಟು ಪ್ರಯತ್ನ ಪಟ್ಟು ಸೋಲಾದರೂ ಅನುಭವಿಸ್ಲಿ, ಆ ಥರ. ನಾನು ಎಲ್ಲವೂ ಕೂಡ ಇವತ್ತಿಗೂ ಕೂಡ ತುಂಬ ಇಷ್ಟಪಡೋದೇ ಬರವಣಿಗೆ, ಡೈಲಾಗು. ಅದು ಬಿಟ್ಟರೆ ನನಗೆ ಆ್ಯಕ್ಟಿಂಗು ಮಧ್ಯೆ ನನಗೆ ಟೈಮ್ ಸಿಗ್ತಾಗ ಹೋಗಿ ಮಾಡ್ತೀನಿ ಬರ್ತೀನಿ. ಮಧ್ಯದಲ್ಲಿ ಬಂದಾಗ ಈ ಪ್ರೇಮ ಅಡ್ಡದಲ್ಲಿ
ಆ ಮೇಲ್ಕೋಟೆ ಸಾಂಗ್ ಆದಮೇಲೆ ಸುಮಾರು ಜನ ಅದೇ ಥರ ನಮಗೆ ಕಾಂಟ್ರವರ್ಸಿ ಸಾಂಗ್ಗಳೇ ಬೇಕು, ಕಾಂಟ್ರವರ್ಸಿ ಲೈನ್ಗಳೇ ಬೇಕು ಅಂತ ಅಂದ್ಬಿಟ್ಟು ಅಲ್ಲ ನಾನು ಸ್ವಲ್ಪ ನಿಲ್ಲಿಸ್ದೆ. ಅದಾಗಿದ್ದೆ ಸಾಕಪ್ಪ ದೊಡ್ಡ ಗಲಾಟೆ ಬೇಡ ಅಂತಂತ. ಅದು ಬರುವಾಗ ನಿಮ್ಗೆ ಅನಿಸಿತ್ತಾ? ಅದು ಅನಿಸಿಲ್ಲ. ಯಾವ ವಿಚಾರಕ್ಕೆ ಕಾಂಟ್ರವರ್ಸಿ ಆಯಿತು ಅಂತ? ಸೌಂಡಿಂಗ್ ಚೆನ್ನಾಗಿದೆ, ಹಾಂ, ಮೇಲುಕೋಟೆ ಹುಡುಗಿ ಒಬ್ಳು ಅಂತ ಅಂದ್ಬಿಟ್ಟು ಹಂಗೆ ಬರ್ದ್ವಲ್ಲ. ಮೇಲ್ಕೋಟೆಯವ್ರು ನಮ್ಮ ಊರಿನ ಮೇಲೇ ಏನೋ ಮಾಡಿಬಿಟ್ಟವ್ರೆ ಅಂತ ಅಂದ್ಬಿಟ್ಟು ನನ್ನ ಮೇಲೆ ಗಲಾಟೆಗೆ ಶುರು ಮಾಡಿಬಿಟ್ರು. ಆಮೇಲೆ ನನಗೆ ನಾನು ಆ ಥರ ಭಾವನೆನೇ ಇಟ್ಕೊಂಡಿಲ್ಲ, ಕ್ಯಾಶುವಲ್ ಮತ್ತು ಸೌಂಡಿಂಗ್ ಚೆನ್ನಾಗಿದೆ ಕೇಳೋಕ್ಕೆ ಅಂತ. ಆಮೇಲೆ ಎಲ್ಲ ಚೇಂಜ್ ಮಾಡಿಸಿದ್ರು, ಮೇಲ್ಕೋಟೆನೇ 7 ಕೋಟೆ ಅಂತ ಮಾಡಿಸಿದ್ರು. ಸೊ ಅದು ಕಾಂಟ್ರವರ್ಸಿ ಆಗಿತ್ತು. ಬಿಟ್ಟರೆ ಮಳವಳ್ಳಿ ಇನ್ನೆಲ್ಲೂ ಕಾಂಟ್ರವರ್ಸಿ ಸಿಗಾಕೊಂಡಿಲ್ಲ ಲೈಫಲ್ಲಿ. ನನಗೆ ಬೇಕಾಗೂ ಇಲ್ಲ ಅದು ಅಲ್ವಾ? ಅಲ್ಲ, ಈಗ ವಿನಾಕಾರಣ ಹೌದು ಬೇಕಂತಾನೆ ಗಾಸಿಪ್ ಶುರು ಮಾಡ್ತಾರೆ. ನೀವು ಮಾಡೋದಾದ್ರೆ ಬೇಕಾದ್ ಮಾಡ್ಬೋದು ಈ ಹಾಡಿಂದನೇ. ಓಕೆ, ನೀವು ಪ್ರೇಮ್ ಅವ್ರನ್ನ ತುಂಬ ಹತ್ತಿರದಿಂದ ನೋಡುವಂಥವ್ರು, ಅಷ್ಟು ವರ್ಷಗಳ ಜರ್ನಿ. ನಿಜಕ್ಕೂ ಪ್ರೇಮ್ ಅವರ ಒಳಗಿರ್ತಕ್ಕಂಥ ಒಳ್ಳೆತನ ಯಾವುದು ಸರ್? ಸರ್, ಅದ್ಭುತವಾದ ಮ್ಯೂಸಿಕ್ ಟ್ಯಾಲೆಂಟು. ಹಾಂ, ನನಗೆ ಹಿಂಗೆ ಬೇಕು ಅಂತಂದರೆ ಹಂಗೆ ಬೇಕು. ಸರ್ 20 ಸತಿ ಕೆಲಸ ಮಾಡ್ತಾರೆ, ನಾನು ನೋಡಿದ್ದೀನಿ. ಸೂಪರ್. ಯಾಕೆಂದರೆ ಒಂದು ಟ್ಯೂನ್ನ ಒಂದು ಸಲಿ ಅವರು ಬಾಯಲ್ಲಿ ಗುನುಗುದ ಅಂತಂದರೆ ಇದು ಇಷ್ಟ ಆಗುತ್ತೆ ಅಂತ ಅಂದರೆ ಆ ರೇಂಜಿಗೆ ಮಾಡಿಸ್ತಾ ಇದ್ರು. ಇದು ಬೇಡ ಅದು ಬೇಡ ಚೇಂಜ್ ಮಾಡಿಸ್ತಾನೆ ಇದ್ರು. ಅಪ್ ಟು ಫೈನಲ್ ಆಗೋವರೆಗೂ ಚೇಂಜ್ ಮಾಡಿ ಮ್ಯೂಸಿಕ್ ಡೈರೆಕ್ಟರ್ಗೆ ಬೇಜಾರಾಗ್ಬಿಟ್ಟಿರೋದು. ಆ ರೇಂಜಿಗೆ ಮಾಡಿಸ್ತಾ ಇದ್ರು. ಆಮೇಲೆ ಒಳ್ಳೆ ಗುಣ ಏನು ಅಂತಂದರೆ ಸರ್, ಅವ್ರಿಗೆ ಇನ್ನೊಂದಿದೆ, ಅವರು ನಾನ್ ವೆಜ್ ತಿನ್ನಲ್ಲ, ಡ್ರಿಂಕ್ಸ್ ಮಾಡಲ್ಲ, ಸ್ಮೋಕಿಂಗ್ ಇಲ್ಲ. ಬೇರೆಯವ್ರಿಗೆ ಚೆನ್ನಾಗಿ ಊಟ ಮಾಡಿಸ್ತಾರೆ, ಹೊಟ್ಟೆ ತುಂಬ ಊಟ ಮಾಡಿಸ್ತಾರೆ, ಅನ್ನದಾನ ತುಂಬ ಚೆನ್ನಾಗಿದೆ. ಆಮೇಲೆ ಪ್ರತಿಯೊಂದರಲ್ಲೂ ಅಷ್ಟೇ. ಆಮೇಲೆ ಏನು ಅಂತಂದರೆ ಪ್ರೇಮ್ ಅವ್ರದ್ದು ಒಳ್ಳೆ ಗುಣ, ನನ್ನ ಸುತ್ತಮುತ್ತಲು ಇರ್ತಕ್ಕಂಥವರೆಲ್ಲ ಬೆಳೀಲಿ ಅಂತ ಅನ್ನೋದು ಅವ್ರ ಆಸೆ. ಆ ಆಸೆಯಿಂದನೇ ನನಗೆ ವರ್ಧಪ್ಪಣ್ಣವ್ರಿಗೆ ಜೋಗಿ ಕಥೆನೇ ಹೇಳೋಕ್ಕೆ ಸಾಧ್ಯ ಆಗಿತ್ತು. ಇಲ್ಲಾಂದ್ರೆ ಅವರೇ ಹೇಳ್ಕೊಂಬಿಡ್ತಿದ್ರು. ನಮ್ಮ ಮಳವಳ್ಳಿನೂ ಹೋಗ್ಲಿ ಕಥೆ ಹೇಳಿ, ಏನೇನಾಗುತ್ತೆ ಅವ್ರಿಗೂ ಸ್ವಲ್ಪ ಮುಂದುವರಿಲಿ, ಸ್ವಲ್ಪ ಏನು ಜೋರಾಗಿ ಮುಂದುವರಿ, ಭಾಷೆ ಬೇರೆ ಬೆಂತಟ್ಟಿದ್ರು ನನಗೆ. ಹೌದು ಸರ್, ನಿಮ್ಮ ಇಷ್ಟು ವರ್ಷದ ಏನು ಬರವಣಿಗೆ ಇದೆ, ಆ ಬರವಣಿಗೆ ಎಲ್ಲ ಮಾಡ್ಕೊಂಡು ಎಲ್ಲ ಒಂದು ಕಡೆಗೆ ಸಾಯಿ ಮಳವಳ್ಳಿ ಸಾಯಿ ಅವರಿಗೆ ಸಿಗಬೇಕಾದಂಥ ಮನ್ನಣೆ ಸಿಗ್ತಾ ಅಂತ? ಅದು ನಾನು ಬಯಸ್ಕೊಬೇಕು, ಬಟ್ಟು ಅದಾಗಿದೆ ಅದೇ ಬರಬೇಕು ಅಂತ ಅನ್ನೋದು ಒಂದು ಆಟ ಒಂದು. ಓಕೆ, ಈಗ ನಾನು ಒಂದು ಸಿನಿಮಾ ಡೈಲಾಗ್ ರೈಟರಾಗಿ ಗೊತ್ತಿರುತ್ತಲ್ಲ, ಸಾಮಾನ್ಯ ಸಾಯಿ ಅವರು ಏನು ತಗೋತಾರೆ ಸಂಭಾವನೆ ಅಂತ ಅನ್ನೋದು ಗೊತ್ತಿರುತ್ತಲ್ಲ. ಬಂದು ನನ್ನ ಹತ್ರ ಬಾರ್ಗಿನ್ ಮಾಡಿದಾಗ ನಾನು ಒಪ್ಕೊಳ್ಳೇಬೇಕಾಗುತ್ತೆ. ಯಾಕಂದ್ರೆ ಯಾರನ್ನೂ ಕೂಡ ಕಳ್ಕೊಳ್ಳೋಕೆ ಇಷ್ಟಪಡ್ಬಾರ್ದು ಅವ್ರ ಕೆಲಸ. ಈಗ ನಾನಿಲ್ಲ ಅಂದರೆ ಇನ್ನೊಬ್ಬ ಮಾಡ್ತಾರೆ ಅಲ್ವಾ? ನಮಗೆ ಬಂದಿದ್ದ ಕೆಲಸನ ನಾವು ಕಣ್ಗೊತ್ಕೊಂಡು ಮಾಡಬೇಕು ಅಷ್ಟೇ, ದುಡ್ಡಿನಿಂದ ಹೋಗಬಾರ್ದು, ದುಡ್ಡು ಆವಾಗ ಬರುತ್ತೆ ಅಂತ ನನ್ನ ಲೆಕ್ಕಾಚಾರ. ನಿಮ್ಮ ಲೈಫ್ನ ಪ್ಲಸ್ ಆರ್ ಮೈನಸ್ ಹೇಳೋದಾದ್ರೆ ಏನು? ಸಾಯಿ ಅವರ ಮೈನಸ್ ಇದಪ್ಪ, ಪ್ಲಸ್ ಇದಪ್ಪ ಅನ್ನೋದು. ಮೈನಸ್ ಬಂದು ಅಂದರೆ ಜಾಸ್ತಿ ಇಮ್ಮಿಡಿಯೇಟ್ ಸ್ಟ್ರೈಟಾಗಿ ಮಾತಾಡದೇ ಇರೋದು. ಓಕೆ, ಮೈನಸ್. ಪ್ಲಸ್ ಬಂದು ಅದು ಕೂಡ ನನಗೆಲ್ಲ ಪ್ಲಸ್ ಆಯ್ತಲ್ಲ, ನಾನು ಯಾರು ನನಗೆ ದುಡ್ಡು ಕೊಡಲಿಲ್ಲ, ಸಂಭಾವನೆ ನನಗೆ ಕ್ಲಿಯರ್ ಮಾಡಲಿಲ್ಲ, ಅವ್ರ ಮೇಲೆಲ್ಲ ಹೋಗಿ ಜಗಳಕ್ಕೆ ಹೋಗಿಲ್ವಲ್ಲ, ಜಗಳ ಆಗೋದಾಗಲಿ ಆಡೋದಾಗಲಿ ಏನೂ ಮಾಡಲಿಲ್ವಲ್ಲ, ಅದೇ ಪ್ಲಸ್ ಪಾಯಿಂಟ್ ಆಗಿರೋದು. ಇವತ್ತುವರೆಗೂ ನಾನು ಸರ್ವೈವಲ್ ಆಗಿರೋದು ಅದರಲ್ಲೇ. ಆಮೇಲೆ ಆಟಿಟ್ಯೂಡು ಮುಖ್ಯ ಆಗುತ್ತಲ್ಲ ಸರ್, ನಮ್ಮ ಟ್ಯಾಲೆಂಟ್ಗಿಂತ ನಮ್ಮ ಆಟಿಟ್ಯೂಡು ಮುಖ್ಯ. ಈಗ ಸಾಯಿ ಏನೋ ಒಂದು ಕೇಳ್ತೇನೆ, ಕೊಟ್ಟರೆ ಆದರೆ ಕೊಡೋಣ, ಇಲ್ಲ ಅಂತಂದರೆ ಇಲ್ಲ ಅಂತ ಅಂದ್ಬಿಟ್ಟು ಮೋಸ ಮಾಡೋದು ಬೇರೆ. ಆದರೆ ಇತ್ತೀಚೆಗೆ ಒಬ್ಬರು ಪ್ರೊಡ್ಯೂಸರು ಹೆಂಗೆ ಎಂಥ ಎಲ್ಲ ಸ್ಕ್ರಿಪ್ಟೆಲ್ಲ ಬರ್ಸ್ಕೊಂಡ್ರು, ಆಯಿತು. ಆದಮೇಲೆ ನನ್ನ ಕೇಳಿದ್ರು, ನಾನು ಫೋನ್ ಮಾಡಿ ಕೇಳಿದೆ, ಅಣ್ಣ ಎಲ್ಲ ಸ್ಕ್ರಿಪ್ಟ್ ಆಯ್ತಲ್ಲ, ಡೈಲಾಗ್ ಎಲ್ಲ ಮುಗ್ದಾಯ್ತು, ಪೇಮೆಂಟು ಅಂತ. ಏನೇ ನನ್ನೇ ಪೇಮೆಂಟ್ ಕೇಳ್ತೀಯ, ಬರ್ಬೇಕಾ ಮನೆ ಹತ್ರ ಗಲಾಟೆ ಮಾಡೋಕ್ಕೆ ಅಂತಂದರು. ನಾನು ಇದೇನೇ ನಾನು ಕೆಲಸ ಮಾಡಿನೂ ಹಿಂಗೆ ನಾನು ಅನ್ನಿಸ್ಕೊಬೇಕಂತ ನನಗೆಲ್ಲ ನಾನು ಯಾವಾಗಲೂ ಕೂಡ ನಾನು ಟೆನ್ಷನ್ ಮಾಡಿ. ಇಂಡಸ್ಟ್ರಿ ಪ್ರೊಡ್ಯೂಸರ್ ಅವರು? ಹೌದು. ನಾನು ಅವ್ರ ಹೆಸರು ಹೇಳೋಕ್ಕೂ ಇಷ್ಟಪಡಲ್ಲ, ಅದು ಬೇಕಾಗೂ ಇಲ್ಲ. ಆವಾಗಲಿಂದನೇ ಮಾಡ್ಕೊಂಬಂದಿದ್ದವನು ಈಗಲೂ ಮಾಡ್ತೀನೋ ಇಲ್ಲ. ಆಗ ನನಗೆ ಯಾಕೋ ಸ್ವಲ್ಪ ನೋವಾಗಿದ್ದಂತೂ ನಿಜ ಅಲ್ಲ. ನಾವು ಅಟ್ಲೀಸ್ಟು ಪ್ರತಿಯೊಂದು ಅಕ್ಷರದಲ್ಲೂ ಕೂಡ ನಮ್ಮ ಕನಸು ಮತ್ತು ನಮ್ಮ ನೋವೆಲ್ಲ ಅಲ್ಲ ನಿಟ್ಟುಸಿರು ಬಿಟ್ಟಿರ್ತೀವಲ್ಲಿ ಬರಿಬೇಕಾದ್ರೆ. ಅವರು ಈ ಥರ ಮಾಡಿಬಿಟ್ರಲ್ಲ ಅಂತ ಒಂದು ಬೇಜಾರಾಯಿತು. ಆವಾಗ ಸುಮ್ಮನೆ ನನಗೆ ತೋಚಿದ್ದು ಒಂದು ಡೈಲಾಗ್ ಹೊಡೆದ್ಬಿಟ್ಟೆ. ಏನು ಅಂತಂದರೆ, ನಮ್ಮ ಅಪ್ಪನಿಗೆ 3 ಜನ ಗಂಡು ಮಕ್ಕಳು, ಅದರಲ್ಲಿ 4ನೇವನು ನೀನು ಒಬ್ಬ ತಿಳ್ಕೊತೀನಿ ಬಿಡೋಣ, ನಮ್ಮ ಅಣ್ಣನ ಕೊಟ್ಟೆ ಅಂತ ತಿಳ್ಕೊತೀನಿ ಅಂತ ಅಂದ್ಬಿಟ್ಟೆ ಅಷ್ಟೇ. ಅದಾದ್ಮೇಲೆ ಸಡನ್ನಾಗಿ ಅರ್ಥ ಆಗಿಲ್ಲ ಅವ್ರಿಗೆ. ಸುಮಾರು ಹೊತ್ತಾದಮೇಲೆ ಒಂದು 2 ಗಂಟೆ ರಾತ್ರಿ ಇರ್ಬೇಕು, 2 ಗಂಟೆ ರಾತ್ರಿಗೆ ಫೋನ್ ಮಾಡವ್ರೆ. ಮಾಡಿಬಿಟ್ಟು ಏನು ಮಾತಾಡೋ ಸ್ಟೈಲಿನೇ ಬೇರೆ ಥರ ಇತ್ತು, ಗೊತ್ತಾಯ್ತು ನನಗೆ. ನೀನು ಯಾವ ಥರ ಇನ್ನೇನಣ್ಣ ನಾನು ಏನೂ ಮಾತಾಡಲಿಲ್ಲ, ಅಷ್ಟೇ ನೀನು ಒಬ್ಬ ಅಣ್ಣ ಅಂತ ತಿಳ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಅಂದೆ ಅಷ್ಟೇ. ಹಂಗೆ ಕೇಳಿಸ್ಕೊಂಡು ಕೂಡ ಕಾಸು ಕೊಡಲಿಲ್ಲ ಸರ್. ಇವತ್ತು ಇದ್ದಾರೆ ಆ ಪ್ರೊಡ್ಯೂಸರು. ಈ ಥರದ ಘಟನೆಗಳು ತುಂಬ ನಡೆದಿದೆ ಸರ್, ತುಂಬ ನಡೆದಿದೆ. ಅದನ್ನು ಆವಾಗ ನಾನೇನು ಮಾತಾಡ್ಕೊತೀನಿ ಅಂತಂದರೆ, ನಾನು ಭಗವಂತನ ಜೊತೆಲಿ ಮಾತಾಡ್ಕೊತೀನಿ.
ನೋಡಪ್ಪ ಮೋಸ್ಟ್ಲಿ ನೀನು ನನಗೆ ಇಷ್ಟೇ ಕೊಡೋದು ನಿನಗೆ ಅಂತ ಬರೆದ್ಬಿಟ್ಟಿದ್ದೆ, ಅಷ್ಟೇ ಕೊಟ್ಟಿದ್ಯಾ ಸಾಕ್ಬಿಡು, ಆದರೆ ನನ್ನ ಅವಶ್ಯಕತೆಗೆ ಎಷ್ಟಿದೆಯೋ ಅಷ್ಟು ಕೊಡ್ಸಪ್ಪ, ನಾನು ಯಾರ ಹತ್ರನೂ ಕೈ ಚಾಚಬಾರ್ದು, ಅಷ್ಟು ಮಾತ್ರ ಕೊಡ್ಸಪ್ಪ ಅಂತ ಅಂದ್ಬಿಟ್ಟು ನಾನು ಭಗವಂತನ ಹತ್ರ ಬೇಡ್ಕೊತೀನಿ. ಆಮೇಲೆ ನಾನು ಇನ್ನೂ ಒಂದು ಕೇಳ್ಕೊತೀನಿ ಭಗವಂತನ ಹತ್ರ, ನಾನೇನಾದರೂ ಅನ್ಯಾಯ ಮಾಡಿದರೆ ನನಗೆ ಶಿಕ್ಷೆ ಕೊಡು, ಅಂದರೆ ಅವ್ರಿಗೆ ಅನ್ಯಾಯ ಮಾಡಿದರೆ ಅವ್ರಿಗೆ ಶಿಕ್ಷೆ ಕೊಡು ಅಂತ ನಾನು ಕೇಳ್ಕೊಂತಿರಲಿಲ್ಲ, ಅಷ್ಟೇ ನಂದು ಮಾತ್ರ. ನಾನೇನಾದರೂ ಅನ್ಯಾಯ ದಾರಿಲಿ ನಡೀತಾ ಇದ್ದರೆ, ಅನ್ಯಾಯ ಮಾಡಿದರೆ ನನಗೆ ಮಾತ್ರ ಶಿಕ್ಷೆ ಕೊಡು, ಅಷ್ಟೇ. ನಿಮ್ಮನ್ನೇ ಹೌದೌದು. ಸೊ ಯಾವುದೇ ಫ್ರೆಂಡ್ಶಿಪ್ಪಲ್ಲಾಗಲಿ ಜೊತೆಗಿದ್ದರೆ ಒಂದಷ್ಟು ಬೆನ್ನಿ ಚೂರಿ ಆಗ್ತಾರೆ ಅನ್ನೋ ಮಾತಿದೆ. ಸಾಯಿ ಕೃಷ್ಣ ಅವರ ಇಷ್ಟು ವರ್ಷದ ಈ ಸಿನಿಮಾ ಲೈಫಲ್ಲಿ ಜೊತೆಗಿದ್ದವರು ಏನಾದರೂ ಮಾಡಿದ್ದಿದೆಯಾ? ತುಂಬ ಇದೆ, ಆದರೆ ನಾನು ಹೆಸರಾಳಕ್ಕೆ ಇಷ್ಟಪಡಲ್ಲ. ತುಂಬ ಇದೆ. ಹಿತಶತ್ರುಗಳು ಅಂತಾರಲ್ಲ, ನನಗೆ ಈ ಅನುಭವ ಯಾವಾಗ ಬಂದಿದ್ದು ಅಂದರೆ ಒಂದು 5 years ಬೇಕು. ನಿಮಗೆ ಶ್ರೀರಾಮ್ಪುರದ ರೋಡಿ ಅವರು ಚಕ್ರ ಅಂತ ಗೊತ್ತಿರಬೇಕು, ಗೊತ್ತು. ಅವ್ರನ್ನ ಒಂದು ಕಾಳ ಅಂತ ಒಂದು ಸಿನಿಮಾ ಮಾಡೋಕ್ಕೆ, ಡೈಲಾಗ್ ಬರೆಯೋಕ್ಕೆ ನನಗೂ ಅವಕಾಶ ಬಂದಿತ್ತು. ಆವಾಗ ಸರಿ ಒರಿಜಿನಲ್ ರೋಡಿಗಳ ಹತ್ರ ಒಂದಷ್ಟು ವಿಷಯಗಳು ಮಾತಾಡ್ಕೊಳ್ಳೋಣ ಹೆಂಗಿರುತ್ತೆ ಅಂತ. ಆಗ ಓದ್ವು ಕ್ಯಾಶುವಲ್ ಆಗಿ ತುಂಬ ಚೆನ್ನಾಗಿ ಮಾತಾಡಿದ್ರು, ಸಿಗಿರೇಟ್ ಸೇದ್ಕೊಂಡು ಅದು ಇದು ಅಂತೆಲ್ಲ ಮಾತಾಡ್ತಾಯಿದ್ರು. ಈ ರೋಡಿಸಮ್ ಹೆಂಗೆ ಗೊತ್ತೇನ್ರಿ, ಜೊತೇಲಿರೋರು ನಾನು ನಂಬಲೇಬಾರ್ದು ಯಾವಾಗಲೂ. ಯಾಕೆಂದರೆ ನಮಗೆ ಜೊತೇಲಿರೋರ ಮೇಲೆ ನಾವು ಕಣ್ಣಿಟ್ರೆ ಕರೆಕ್ಟಾಗಿರ್ತೀವಿ ನಾವು. ಆದರೆ ಹೊರಗಡೆ ಶತ್ರುಗಳನ್ನ ನಂಬಿಡ್ಬೋದು, ಅವ್ನು ಇದೇ ಟೈಮಿಗೆ ಬರ್ತಾನೆ, ಇದೇ ಟೈಮ್ ಸ್ಕೆಚ್ ಆಗ್ತಾನೆ, ಹೊಡಿತಾನೆ ಅಂತಂತ. ಆದರೆ ಇವನು ಯಾವ ಟೈಮಲ್ಲಿ ನಮಗೆ ಸುತ್ತಾನೆ ಅನ್ನೋದೇ ಗೊತ್ತಾಗಲ್ಲ. ಯಾಕೆಂತಂದರೆ ನಾ ಪ್ರತಿಯೊಂದು ಬಾತ್ರೂಮ್ಗೆ ಹೋಗೋ ಟೈಮಿಂದ ಹಿಡಿದು ಸ್ನಾನ ಮಾಡೋ ಟೈಮು, ಊಟ ಮಾಡೋ ಟೈಮು ಪ್ರತಿಯೊಂದು ಗೊತ್ತಿರುತ್ತೆ. ಅದಕ್ಕೆ ಜೊತೆಲಿರೋರನ್ನ ಜಾಸ್ತಿ ನಂಬಾರ್ದು. ರೋಡಿಸಮ್ಮು ಒಂದೇ, ಸಿನಿಮಾ ರಂಗನೂ ಒಂದೇ ಅಂದ್ಬಿಟ್ರು. ಅಂದರೆ ಚೆನ್ನಾಗಿತ್ತು ಅದು ವರ್ಡು. ಆವಾಗ ಕರೆಕ್ಟಾಗಿ ನನಗೆ ಯಾರು ಜೊತೆ ನಿಂತ್ಕೊಂಡವ್ರೆ ಮೋಸ ಮಾಡಿದ್ರು. ಆವಾಗ ನನಗೆ ಗೊತ್ತಾಯಿತು, ಕರೆಕ್ಟ್ ಇವ್ರು ಹೇಳ್ತಾ ಇರೋದು ಅಂದರೆ ಅದನ್ನು ಕೂಡ ನನ್ನ ಜೀವನಕ್ಕೆ ಅಳವಡಿಸ್ಕೊಂಡೆ. ಅದು ನಿಜ ಅಲ್ವ ಸರ್? ಎಷ್ಟು ನಿಜ ಲೈಫಲ್ಲಿ ಎಲ್ಲರಿಗೂ ಆಗಿರೋಂಥದ್ದು. ಆಮೇಲೆ ಹೋಗ್ಲಿ, ನನಗೆ ಆ ಥರ ಮೋಸ ಮಾಡಿ ಅವರಾದರೂ ಬದುಕಿದ್ರೆ ಅವರು ಇಲ್ಲ. ಅವರು ಇವತ್ತಿಗೂ ಕೂಡ ಬೇರೆ ಹತ್ರ ಕೈ ಚಾಚ್ಕೊಂಡೆ ಬದುಕ್ತಾಯಿದ್ರು ಇವತ್ತಿಗೂ. ನನ್ನ ಅಸಿಸ್ಟೆಂಟ್ಗಳು ಅಂತಲೇ ನಾನು ಹೇಳ್ತೀನಿ, ನನ್ನ ಜೊತೇಲಿ ಇದ್ದವ್ರೆ, ನನ್ನ ಜೊತೇಲಿ ಇದ್ದವರು ಕೆಲಸ ಕಲ್ತ್ಕೊಂಡವರು ಕೂಡ ನನಗೇನೆ ಮೋಸ ಮಾಡಿಬಿಟ್ಟು ಹೋದರು. ಅಂದರೆ ಇತ್ತೀಚೆಗೆ ಒಂದು 6 years ಬ್ಯಾಕಲ್ಲಿ ನನ್ನ ಹತ್ರ ಒಬ್ಬ ಅಸಿಸ್ಟೆಂಟ್ ಇದ್ದ. ನನಗೆ ಒಬ್ಬ ಪ್ರೊಡ್ಯೂಸರ್ ಸಿಕ್ಕಿದ್ರು, ಯಾರಿಗೆ ಅದು ಹೀರೋಗೆ ಮಾಡೋಣ ಒಂದು ಕತೆ ಹೇಳಿ ಅಂತಂದ್ಬಿಟ್ಟು ಕಥೆಯೆಲ್ಲ ಹೇಳಿ ಒಪ್ಪಿಸ್ಬಿಟ್ಟೆ. ಮಿನಿಮಮ್ ಅವರೇ ಲೆಕ್ಕ ಹಾಕ್ಬಿಟ್ರು, ಒಂದು 15 ಕೋಟಿ ಆಗುತ್ತೆ ರೀ ಬಿಡಿ ಅಂತಂದ್ಬಿಟ್ಟು ಹೇಳಿದ್ರು. ಸರಿ ಸರ್ ನೀವು ಕೊಟ್ಟರೆ ಓಕೆ ಅಂತ ಮಾಡ್ತೀನಿ ಸರ್ 100% ಅಂತಂದ್ಬಿಟ್ಟು. ಆಗ ನಾನು ಜೊತೆಲಿ ಕರ್ಕೊಂಡು ಹೋಗಿದ್ನಲ್ಲ, ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲದಂಗೆ ಹೋಗಿ ಆ ಪ್ರೊಡ್ಯೂಸರ್ನ, ಸರ್ ಅವ್ರೇನು ಮಾಡ್ತಾರೆ ನಾನೇ ಮಾಡ್ತೀನಿ ಸರ್, ನನಗೊಂದು ಸಿನಿಮಾ ಕೊಡಿ ಅಂತಂದ್ಬಿಟ್ಟು. ಸರಿ ಅದಾದಮೇಲೆ ನಾನು ಇದಕ್ಕೆ ಇವ್ರು ಫೋನೇ ಮಾಡಲಿಲ್ಲ ಅಂತ ಸುಮ್ಮನೆ ಅದೇ. ಆಮೇಲೆ ಒಂದು ದಿವಸ ನೋಡಿದ್ರೆ ಯಾರೋ ಒಬ್ರು ಹೇಳಿದ್ರು, ಅಲ್ಲರಿ ಅವರು ಸಿನಿಮಾ ಮಾಡ್ತಾವ್ರಿ, ನಿಮ್ಮ ಹುಡುಗನೇ ಮಾಡ್ತಾವ್ನಿ ಅಂತ ಅಂದ್ಬಿಟ್ಟು ಅಂದರು. ಆವಾಗ ನನಗೇನು ಇದಾಗಲಿ, ಅಟ್ಲೀಸ್ಟು ನನಗೆ ಹೇಳ್ಬೋದಿತ್ತಲ್ಲ, ಗುರುಗಳೇ ನಾನು ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ಈ ಥರ ಅಂತ ಹೇಳ್ಬೋದಿತ್ತಲ್ಲ ಅಂತ. ನಾನೇನು ಬೇಡ ಅಂತ ಅಂದ್ಬಿಡ್ತಿದ್ದೆ. ಸಿನಿಮಾ ಯಾರಪ್ಪನ ಮನೇನೂ ಅಲ್ಲ, ಸಮುದ್ರ, ಬಂದವರೆಲ್ಲ ಒಂದೊಂದು ಬಿಂದಿಗೆ ತಗೊಂಡು ಹೋಗ್ತಾ ಇರ್ತಾರೆ. ಅದರಲ್ಲಿ ನಾನು ಸಪೋರ್ಟ್ ಮಾಡ್ತಿದ್ದೆ ಹೊರತು ನಾನು ಏನು ಬೇಡ ಅಂತ ಹೇಳಿ ಕಟ್ ಮಾಡಿಬಿಡ್ತಿದ್ನ. ನಿನಗೆ ಸಿಕ್ಕಿದ ಪುಣ್ಯ ನಿನಗೆ, ನನಗೆ ಸಿಕ್ಕಿದ ಪುಣ್ಯ ನನಗೆ ಅಂತ ಹೇಳ್ತಾ ಇದ್ನಲ್ಲ. ಯಾಕೆ ಇವರು ನನ್ನ ಈ ಥರ ಇದು ಮಾಡ್ಕೊಂಡ್ರು ಅಂತ ಅನ್ನೋದೇ ಬೇಜಾರಾಯಿತು ಅಷ್ಟೇ. ಜೊತೆಲಿ ಇಟ್ಕೊಂಡು ಮೋಸ ನಂಬಿಕೆ ದ್ರೋಹ ಮಾಡಿದ್ರಲ್ಲ, ಅದು ಬೇಜಾರಾಗಿದ್ದು ನನಗೆ. ಒಂದು ಮಾತು ಹೇಳಿದ್ರಿ, ಜೊತೆಗಿದ್ದರು ಭಾಳ ಮಾಡ್ತಾರೆ ಅಂತ. ಸೊ ಜೋಗಿ ಪಡೆದಿದ್ದ ಜೋಗಿಗೆ, ಸಾಯಿ ಪಡೆದಿದ್ದ ಸಾಯಿಗೆ, ಅದೇ ಬರ್ಕೊಂಡ್ಬಿಟ್ಟಿದ್ದೀನಿ ಸರ್. ಅಲ್ವಾ? ಹೌದು ನೀವು ಎಷ್ಟು ಪಡ್ಕೊಂಡಿರೋ ಅಷ್ಟು. ಅದ್ರ ಮೇಲೆ ನಾವು ಈಗ ನಮ್ಮ ಆಯಸ್ಸು ಎಷ್ಟಿದೆಯೋ ಅಷ್ಟೇ, ಅದ್ರ ಮೇಲೆ 1 ಸೆಕೆಂಡು ನಿಲ್ಲಕ್ಕಾಗಲ್ಲ ಸರ್. ಅದೇ ಥರ ಈಗ ನಮ್ಮ ಮನೆ ಬರದಲ್ಲಿ ಎಷ್ಟು ಬರಬೇಕು ಅಂತ ಬರ್ದ್ಬಿಟ್ಟವನು ಅಷ್ಟೇ. ಅದ್ರ ಮೇಲೆ ನಾವು ಏನೇ ಕಿತ್ತಾಡ್ಕೊಂಡು ಏನೋ ಹೊಡೆದಾಡ್ಕೊಂಡ್ರು ನಮ್ಮ ಟೈಮ್ ವೇಸ್ಟು, ನಮ್ಮ ಎನರ್ಜಿ ವೇಸ್ಟು, ನಮ್ಮ ಟೆನ್ಷನ್ ಜಾಸ್ತಿ. ಬರೋದು ಬಂದೇ ಬರುತ್ತೆ ಅಷ್ಟೇ, ಬರಬೇಕು ಅಂತ ನನಗಿದ್ರೆ ಬಂದೇ ಬರುತ್ತೆ ಅಷ್ಟೇ. ಇನ್ನೊಂದು ಏನಂದರೆ, ಇಂಡಸ್ಟ್ರಿನಲ್ಲಿ ಮೊನ್ನೆ ಬಂದವರು ಕೋಟಿ ಸಂಭಾವನೆ ಕೊಡ್ತಾ ಇರ್ತಾರೆ. ದೊಡ್ಡ ಕಾರು, ದೊಡ್ಡ ಬಂಗಲೆಗಳು ಎಲ್ಲ. ನಮ್ಮ ಸಾಯಿ ಮಳವಳ್ಳಿಯವ್ರು ನೋಡಿದಾಗ, ಸೊ ಆರಂಭದಿಂದ ಹಿಂಗೆ ಇದ್ದೀರಿ ನೀವು. ಅಲ್ಲೆಲ್ಲ ಸಿಗ್ತೀರಿ, ಆಟೋದಲ್ಲಿ ಹತ್ಕೊಂಡ್ಬರ್ತೀರಿ, ಇನ್ನೆಲ್ಲ ಇರ್ತೀರಿ, ಯಾವುದೋ ಮೊಬೈಲಲ್ಲಿ ಬಂದುಬಿಡ್ತೀರಿ. ಸೊ ಯಾಕೆ ಇಷ್ಟು ಸರಳತೆ ಬೇಕೋ, ಅಥವಾ ಸಿನಿಮಾ ಬದುಕಿಗೆ ಅಷ್ಟೇ ಸಾಕು ಅಂತ ಅಂದ್ಕೊಂಡ್ಬಿಟ್ರ ನೀವು ಅಂತ? ಬದುಕಿಗೆ ಅಷ್ಟೇ ಸಾಕು ಸರ್, ಇನ್ನೆಷ್ಟು ಬೇಕು, ಎಷ್ಟು ವರ್ಷ ಬದುಕ್ತೀವಿ ಭೂಮಿ ಮೇಲೆ. ಅದರಲ್ಲಿ ನನಗೆ ಮೋಸ ಮಾಡಿ ಬದುಕಬೇಕು ಅಂತ ಅನ್ನೋದು ಇಲ್ಲವೇ ಇಲ್ಲ, ಬಂದೇ ಇಲ್ಲ. ಆಮೇಲೆ ದುಡ್ಡಿನಿಂದ ಬೀಳಬೇಕು ಅನ್ನೋ ಆಸೆ ಅಂತೂ ನನಗೆ ಇದುವರೆಗೂ ಬಂದಿಲ್ಲ. ಆದರೆ ಈಗ ಈಗ ನಾನು ಒಬ್ಬ ಕೆಲಸಗಾರ ಅಲ್ವ ಸರ್, ನನ್ನ ಕೆಲಸ ಏನು ನೋಡಿ ಅಂತ ನಿಮ್ಗೆ ಗೊತ್ತಾಗುತ್ತಲ್ವ, ನೀವೇ ಕೊಡ್ಬೋದಲ್ವ, ಸಂತೋಷವಾಗಿ ಕೊಡ್ಬೋದಲ್ವ. ಸಂತೋಷವಾಗಿ ಕೊಡೋಕ್ಕೆ ರೆಡಿ ಇಲ್ವಲ್ಲ ಯಾರು. ಆ ಥರ ಆ ಮೋಸನೂ ಕೂಡ ಏನೋ ಬಿಡು ಭಗವಂತ ಕೊಟ್ಟ ಇಷ್ಟೇ ಅಂತ ಅಂದ್ಬಿಟ್ಟು ನಾನು ಆ ಥರ ತೃಪ್ತಿಯಿಂದ ಇರ್ತೀನಿ. ಆಗ ಬರ್ಕೊಂಬಿಟ್ಟೆ ಒಂದು ಏನು ಅಂತಂದರೆ, ಬಿಡಿಗಾಸಿದ್ದಾಗ ಬೀಡಿ, ಸಿರಿ ಬಂದಾಗ ಸಿಗರೇಟು, ಇಷ್ಟೇ.
ಅಷ್ಟೇ ಕೊಟ್ಟರೆ ಬಿರಿಯಾನಿ ತಿನ್ನೋಣ, ಇಲ್ಲ ಚಿಲ್ಲರೆ ಕಾಸಿದ್ದಾಗ ಚಿತ್ರಾನ್ನ ತಿನ್ನೋಣ ಅಷ್ಟೇ. ಇದಕ್ಕೆ ಸಿದ್ಧಾಂತ ಈ ಸಿದ್ಧಾಂತ ಬದ್ಧರಾಗ್ಬಿಟ್ರಿ. ಅದ್ರ ಮೇಲೆ ಬಡ್ದಾಡ್ಕೊಂಡ್ರು ಪ್ರಯೋಜನ ಇಲ್ವಲ್ಲ ಸರ್. ಸುಮ್ಮನೆ ನೀವು ನಿಷ್ಠೂರನ, ಎದುರುಗಡೆ ಇರೋನು ನಿಷ್ಠೂರ. ಆಮೇಲೆ ಮಾತು ಬೆಳಿತಾನೆ ಇರುತ್ತೆ. ಯಾರೇ ಏನೇ ಮಾಡಲಿ ತಪ್ಪು ಮಾಡಿದಾಗ ಅವ್ರ ಮನ್ಸಲ್ಲಿ ಗೊತ್ತಿರುತ್ತೆ, ನಾನು ತಪ್ಪು ಮಾಡಿದ್ದೀನಿ, ಸಾಯಿ ಮೋಸ ಮಾಡಿದ್ದೀನಿ, ಅದನ್ನು ಮುಚ್ಚಿಟ್ಕೊಳ್ಳೋಕೆ ಇನ್ನೊಂದಷ್ಟು ಕೂಗಾಡ್ತಾರೆ, ರೇಗಾಡ್ತಾರೆ. ಅದು ಬೇಕಾ ಅಂತ ಅನ್ನಿಸ್ತು ಅಷ್ಟೇ. ಬಹುಶಃ ಮಳವಳ್ಳಿ ಅವರಿಗೆ ನಿರ್ಮಾಪಕರನ್ನ ಹಿಡಿದು ಕೂರಿಸಿ ಹೇಳೋದು ಕಲೆ ಅದು ಗೊತ್ತಿಲ್ಲ ನನಗೆ. ಅದೇ ಅದಕ್ಕೆ ಬಹುಶಃ ಇಲ್ಲ ನೇರವಾಗಿ ಅಪ್ಪ ಹಿಂಗೆ ಅಂತ ಹೇಳೋದೇ ತಪ್ಪ ಅಂತ ಹಿಂಗಾಗಿರೋದ್ರಿಂದ ನಿಮಗೆ ಸ್ವಲ್ಪ ಬೇರೆ ಥರ ನೋಡ್ತಾರೆ ಜನ ಅಂತ. ಹೌದು ನೇರವಾಗಿ ಅದು ಪ್ಲಸ್ಸು ಆಗುತ್ತೆ ಮೈನಸ್ಸು ಆಗುತ್ತೆ ಅಲ್ವಾ ಸರ್. ಈಗ ನಾವು ಸಿಂಪಲ್ ಆಗಿರೋದು ನೋಡ್ಬಿಟ್ಟು ಮತ್ತೆ ಇವ್ನಿಗೆ ಏನು ಖರ್ಚು ಕೊಡ್ಬೇಕು, ಅಲ್ಲೆಲ್ಲರೂ ರೂಮಾಗಿ ಕೊಟ್ಬಿಟ್ರೆ ಬರ್ಕೊಂಡು ಹೋಗ್ತಾ ಇರ್ತೀವಿ ಅಂತ ಅನ್ನೋದು ಅದೊಂದು. ಆಗ ಎಲ್ಲ ನಮಗೂ ಕೂಡ ಒಂದು ಕಡೆ ಎಲ್ಲ ಆಸೆ ಇರುತ್ತಲ್ವ, ನಾವು ಸ್ಟಾರ್ ಹೋಟ್ಲಲ್ಲಿ ಹೋಗ್ಬೇಕು ಬರಿಬೇಕು ಅಂತ ಆಸೆ ಇರುತ್ತಲ್ವ. ಅದು ಕೂಡ ಅದು ಅವರೇ ತಿಳ್ಕೊಬೇಕು. ಆಮೇಲೆ ಕಾರು ಬಂಗ್ಲೆ ಮೇಲೆ ಇವೆಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಸರ್. ಯಾಕೆಂತಂದರೆ ಅದೊಂದು ದೊಡ್ಡ ನಾವು ತಲೆಬಾರನ್ನ ತಲೆ ಮೇಲೆ ಹೊತ್ಕೊಂಡಂಗೆ. ಈಗ ಒಂದು ದೊಡ್ಡ ಬಂಗ್ಲೆ ಕಟ್ಸಿರ್ತೀರಿ ಅಲ್ವಾ ಸರ್, ಆ ಬಂಗ್ಲೆಯಲ್ಲಿ 6 ರೂಮ್ಗಳೇನೋ ಕಟ್ಸಿರ್ತೀರಿ, 7 ರೂಮ 8 ರೂಮ ಕಟ್ಸಿರ್ತೀರಿ. 8 ರೂಮಲ್ಲೂ ಅರ್ಧ ಗಂಟೆ ಮಲಿಕೊಂಬರ್ತೀರ, ಇಲ್ಲ ತಾನೇ ಒಂದು ಕಡೆ ಇಷ್ಟು ಜಾಗದಲ್ಲಿ ಮಲಗಿರ್ತೀವಿ ಅಷ್ಟೇ. ನಮಗೆ ಭಗವಂತ ಆಮೇಲೆ ಇನ್ನೊಂದು ಭಗವಂತ ನನಗೆ ಏನು ಕೊಟ್ಟವನಂದರೆ, ಹೋಗಿ ನೆಮ್ಮದಿಯಾಗಿ ಊಟ ಮಾಡಿ ಸುಮ್ಮನೆ ಆಸೆ ಹತ್ರ ಹಂಗೆ ಹೋಗ್ತಿದ್ದಂಗೆ ನಿದ್ದೆ ಬರುತ್ತೆ ಸರ್. ಕಣ್ ತುಂಬ ನಿದ್ದೆ ಕೊಟ್ಟವನೆ, ಅದಕ್ಕೆ ನೆಮ್ಮದಿ ಕೊಟ್ಟವನೆ. ಅದಕ್ಕೆ ನಾನು ಎಲ್ರಿಗೂ ಹೇಳೋದು ಆನೆ ತಗೊಳ್ಳಿಂದಂತ. ಆನೆ ಅಂದರೆ ಅಂದರೆ ಆರೋಗ್ಯ, ನೇ ಅಂದರೆ ನೆಮ್ಮದಿ ಅಷ್ಟೇ. ಇಷ್ಟು ತಗೊಳ್ಳಿ. ಕೋಟಿ ಮಾಡಬೇಕು, ಕೋಟಿ ಮಾಡಬೇಕು. ಕ್ಷಣಕ್ಕೆ ಕೋಟಿ ದುಡ್ಡು, ಕ್ಷಣಕ್ಕೂ ಕೋಟಿ ದುಡಿದ್ರು ಕೂಡ ಮುಷ್ಟಿ ಅನ್ನನೇ ತಿನ್ನೋದು. ಅದ್ಮೇಲೆ ₹1 ತಿಂತೀರ ಅನ್ನ ಇಲ್ಲ ಅಲ್ವಾ. ಇದ್ರ ನನಗೆ ಅದನ್ನೇ ಪುನೀತ್ ರಾಜ್ಕುಮಾರ್ ಅವರು ಅಪ್ಪು ಸಾರ್ ಕಂಡ್ರೆ ನನಗೇನು ಅಂದರೆ ಅವರು ಮೌನವಾಗಿ ಇಡೀ ಕರ್ನಾಟಕಕ್ಕೆಲ್ಲ ಇಡೀ ಜಗತ್ತಿಗೆ ಹೇಳ್ಬಿಟ್ಟು ಏನೇ ಸಂಪಾದನೆ ಮಾಡಿದ್ರು, ಎಷ್ಟೇ ಕೋಟಿ ದುಡ್ಡು ಕೂಡಿಟ್ರು ಕೂಡ ಏನು ಯಾವುದು ನಮ್ಮ ಹಿಂದೆ ಬರಲ್ಲ. ನಾವು ಮಾಡ್ತಕ್ಕಂಥ ದಾನ ಧರ್ಮ ಒಳ್ಳೆ ಕೆಲಸಗಳು ಪುಣ್ಯ ಕಾರ್ಯಗಳೇ ನಮ್ಮ ಹಿಂದೆ ಬರೋದು ಅಂತ ತೋರಿಸ್ಕೊಟ್ಬಿಟ್ಟೋಗವ್ರೆ, ಮೌನದಲ್ಲಿ ತೋರಿಸ್ಕೊಟ್ಬಿಟ್ಟೋಗವ್ರೆ. ಅದನ್ನು ಎಲ್ಲರೂ ಅರ್ಥ ಮಾಡ್ಕೊಬೇಕಷ್ಟೇ. ಅಂಥ ವ್ಯಕ್ತಿನೇ ಹಂಗಿರೋವಾಗ ನಾವೆಲ್ಲ ಏನು ಸರ್ ಏನೇನೂ ಇಲ್ಲ ನಾವು ಅಲ್ವಾ. ನೀವು ಎಕ್ಸ್ಕ್ಯೂಸ್ ಮೀ ಇಂದ ಪ್ರೇಮ್ ಅವ್ರ ಜೊತೆಗೆ ಇದ್ದಂಥವ್ರು, ಸೊ ಎಲ್ಲೋ ಮಧ್ಯದಲ್ಲಿ ಇತ್ತೀಚೆಗೆ ಇದ್ದಕ್ಕಿದ್ದಂಗೆ ಅವರಿಂದ ದೂರ ಆಗ್ತೀರಿ. ದೂರ ಅಂತಂದರೆ ಈಗ ಏನಂತಂದ್ರೆ ಬದಲಾವಣೆ ಅಲ್ವ ಸರ್. ಏನಂತಂದರೆ ಅವ್ರಿಗೂ ಕೂಡ ಹೊಸ ರೈಟರ್ಗಳು ಮತ್ತು ಬೆಳೆಸ್ಬೇಕು ಅಂತ ಅವ್ರಿಗೂ ಆಸೆ ಇರುತ್ತೆ. ಆಮೇಲೆ ಮತ್ತೆ ನಾವು ಅಲ್ಲಿ ಹೋದಾಗ ಆಮೇಲೆ ಏನು ಅಂತಂದರೆ ಜಾಸ್ತಿ ನಾವು ಹೋಗ್ಬಿಟ್ಟಿರ್ತೀವಲ್ಲ, ಅವ್ರಿಗೆ ಪ್ರೀತಿ ಸ್ವಲ್ಪ ಕಮ್ಮಿ ಆಗಿರುತ್ತೆ. ಸಾಯ್ತಾನೆ ನೋಡ್ಕೊಳ್ಳೋಣ ಅನ್ನೋ ಥರ ಇರುತ್ತೆ. ಅದಕ್ಕೆ ಅವರು ಮಧ್ಯದಲ್ಲಿ ಕರೆದು ನನ್ನ ಕೆಲಸ ಕೊಟ್ಟಿದ್ದು ಅಂದರೆ ಪ್ರೇಮಡ್ಡ ಅದಾದಮೇಲೆ ವಿಲನ್ ಅವರು ಕೆಲಸ ಕೊಡಬೇಕು ಅಂತ ಆಸೆ ಇದೆ. ಆದರೆ ಅವ್ರದ್ದು ಅದೊಂದು ಒಂದಷ್ಟು ಮಾನದಂಡಗಳಿರುತ್ತಲ್ಲ, ಆ ಪ್ರೊಡ್ಯೂಸರ್ಗಳದ್ದು ಇಲ್ಲ ಅಂತಂದರೆ ಅವ್ರದ್ದು ಏನೋ ಗೊತ್ತಿಲ್ಲ, ಆ ಥರದ್ದೇನೋ ಒಂದು ಆಸೆಗಳಿರುತ್ತಲ್ಲ, ಅವ್ರಿಗೆ ಎಲ್ಲರಿಗೂ ಬರೆಸ್ಬೇಕು ಅನ್ನೋದೊಂದು ಆಸೆ ಇರುತ್ತಲ್ಲ. ನಾನು ಕೊಡಲಿಲ್ಲ ಅಂತಂದ್ರೂ ಏನು ತೊಂದರೆ ಇಲ್ಲ, ಚಿಂತೆ ಇಲ್ಲ, ಬಟ್ಟು ನನ್ನ ಮಾತಾಡಿಸ್ತಾರಲ್ಲ ಅದೇ ಖುಷಿ ನನಗೆ ಅಷ್ಟೇ ಸರ್. ಜೋಗಿ ಹಿಟ್ಟಾಯಿತು, ಅದಾದ ನಂತರ ಮತ್ತೆ ಜೋಗಯ್ಯ ಬರುತ್ತೆ. ಜೋಗಯ್ಯದಲ್ಲಿ ಯಾಕೆ ಕೆಲಸ ಆಗಲಿಲ್ಲ ಅಂತ? ಜೋಗಯ್ಯದಲ್ಲಿ ಏನಾಯಿತು ಅಂತಂದರೆ ಅವಾಗ ಇಲ್ಲ ಯಾರು ಪ್ರೇಮ್ ಸಾರು ಕರೆದ್ರು, ಜೋಗಯ್ಯ ಮಾಡಿಬಿಡೋಣ ಅಂತೆಲ್ಲ ಹೇಳಿದ್ರು. ಓಕೆ, ಒಂದು ₹25,000 ಅಡ್ವಾನ್ಸು ಕೊಟ್ಟರು. ಸರಿ, ಅದಾದಮೇಲೆ ಏನಾಯಿತು, ಸ್ವಲ್ಪ ನಾನು ಬೇರೆ ಕಡೆ ಸ್ವಲ್ಪ ಬ್ಯುಸಿ ಆದೆ. ಸ್ವಲ್ಪ ಸಂಭಾವನೆ ಕೂಡ ಸ್ವಲ್ಪ ಜಾಸ್ತಿ ಕೇಳಿದೆ. ಅಲ್ಲಿ ಜಾಸ್ತಿ ಕೇಳಿದೆ ಅಂತನಕ್ಕಿಂತ ಇದು ಶಿವಣ್ಣ ಅವ್ರ ಜೊತೆಲಿ ಮಾತಾಡಿದ್ದೀನಿ, ಹೇಳಿದ್ದೀನಿ. ಶಿವಣ್ಣ ಅವ್ರಿಗೆ ಹೇಳಿದೆ, ನೀನು ಕೊಡ್ಬೋದಿತ್ತಪ್ಪ ಅಂತ ಅಂದ್ಬಿಟ್ಟು ಅಂದರು. ಸರಿ, ಇಲ್ಲ ಮತ್ತೆ ಬ್ಯುಸಿ ಅಂತ ಹೇಳ್ದೆ ಅಂತಲ್ಲ ನೀನು ಅಂತಂದರು. ಇಲ್ಲ ಅಣ್ಣ, ನಾನು ಇನ್ನೇನು ಮಾಡೋಕ್ಕಾಗುತ್ತೆ, ಅವ್ರು ದುಡ್ಡು ಕೊಡಲಿಲ್ಲ ಅಂತ ಹೇಳೋಕ್ಕಾಗುತ್ತಾ, ಬ್ಯುಸಿ ಅಂತ ಅಂದ್ಬಿಟ್ಟು ಹೇಳಿದೆ ಅಷ್ಟೇ. ಕರೆಕ್ಟ್. ಹೌದು, ಯಾಕಂದರೆ ಒಂದು ಹಿಟ್ ಸಿನಿಮಾ ಕೆಲಸ ಮಾಡಿರ್ತೀರಿ, ಸೊ ನಿಮ್ದೊಂದು ಬ್ರ್ಯಾಂಡ್ ಮಾಡ್ಕೊಂಡಿರಿ, ನಿಮ್ಮ ಸಂಭಾವನೆ ಅಷ್ಟೇ. ಸೊ ಎಲ್ಲ ಸರಿ. ನನಗೆ ಒಂದು ಪ್ರಶ್ನೆ ಸರ್, ಕನ್ನಡ ಇಂಡಸ್ಟ್ರಿನಲ್ಲಿ ಬರಹಗಾರರಿಗೆ ಯಾಕೆ ಬೆಲೆ ಇಲ್ಲ ಅಂತ? ಅದು ನಾನು ಇವತ್ತಿಗೂ ಯಕ್ಷ ಪ್ರಶ್ನೆಯಾಗ ಉಳ್ಕೊಂಡಿದ್ದೆ. ಎಲ್ರಿಗೂ ಸಂತೋಷದಿಂದ ಕೊಡ್ತಾರೆ ಅಲ್ವಾ. ನಾನು ಅಂದರೆ ನನ್ನ ಅನುಭವಕ್ಕೆ, ಬೇರೆ ರೇಟರ್ಗಳಿಗೆಲ್ಲ ಗೊತ್ತಿಲ್ಲ ನನಗೆ. ಬಟ್ ನನ್ನ ಅನುಭವಕ್ಕೆ ಬಂದು ನನಗೆ ಅಂತ ದುಡ್ಡು ಕೊಡಬೇಕು ಅಂತಂದರೆ ಫುಲ್ಲು ಇಸ್ಕಾಡ್ತಾರೆ ಸರ್. ನೋವು ಸಂಕಟ ಪಡ್ಕೊಂಡು ದುಡ್ಡು ಕೊಡ್ತಾರೆ. ನಾನೇ ನೋಡಿದ್ದೀನಿ, ನನಗಾಗಿರೋ ಅನುಭವ ಇದು. ಬೇರೆ ರೇಟರ್ಗಳಿಗೆ ನನಗೆ ಗೊತ್ತಿಲ್ಲ. ಬಟ್ ಆವಾಗ ನನಗೇನು ಅನಿಸುತ್ತೆ, ನನಗಾದಂಗೆ ಎಲ್ರಿಗೂ ಆಗ್ತಾ ಇರಬೇಕು ಅಂತ ಅನಿಸುತ್ತೆ. ಅದೇ ಥರ ನಾನು ಸರಿ ಬಿಡಿ, ಇನ್ನೇನು ಮಾಡೋಕ್ಕಾಗಲ್ಲ, ಅವ್ರ ಜೊತೆಲಿ ಜಗಳ ಮಾಡೋಕ್ಕಾಗಲ್ಲ ಅಂತ. ಒಂದು ಸಿನಿಮಾ ಆಗೋದೇ ಒಬ್ಬ ರೈಟ್ರು, ಡೈರೆಕ್ಟ್ರು. ಈಗ ನೀವೇ ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಈಗ ಒಂದು ಸಿನಿಮಾಗೆ ಹೋಗ್ತೀರಿ, ಹೋದರೆ ಹೋಗ್ತಾ ಇರುತ್ತೆ, ಸಿನಿಮಾ ಹೋಗ್ತಾನೆ ಇರುತ್ತೆ. ಏನು ಫಸ್ಟಿಂದ ಲಾಸ್ಟ್ವರೆಗೆ ಏನು ಸರ್ ಡೈಲಾಗು, ಅದು ಬಿಟ್ಟರೆ ಕ್ಯಾಮ್ರಾಮನ್ ಕಾಣ್ತಾ ಇರ್ತಾನೆ ಅಲ್ವಾ, ಮಾತನಾಡಿತಾ ಇರುತ್ತೆ. ಮಧ್ಯದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಬಂದು ಹೋಗ್ತಾರೆ. ಇಲ್ಲ ಇದಿರುತ್ತಲ್ವ,
ಈ ಥರ ಮಾತುಗಳೇ ಮುಖ್ಯವಾಗಿರುವಾಗ ಅವ್ರಿಗೂ ಕೂಡ ಆ ಮಾತಿಗೆ ನಾವು ಪ್ರಾಣ ಕೊಡೋಣ, ಅವ್ರಿಗೂ ಸ್ವಲ್ಪ ಪ್ರಾಣ ಕೊಡೋಣ, ಜೀವ ಕೊಡೋಣ ಅಂತ. ಆಮೇಲೆ ಅದು ಅಲ್ಲದೆ ನಾವು ಪ್ರತಿಯೊಬ್ಬರನ್ನು ಕೇಳೋದಿಷ್ಟೇ ಸರ್, ಕೆಚ್ಚಲು ನೀವೇ ಇಟ್ಕೊಳ್ಳಿ, ಒಂದೇ ಒಂದು ತೊಟ್ಟು ಹಾಲು ಕೊಡಿ, ಆ ತೊಟ್ಟು ಹಾಲ್ಗೆ ನಾವು ನೀರು ಹಾಕ್ಬಿಟ್ಟು ನಾವು ಜೀವನ ಮಾಡ್ಕೊತೀವಿ ಅಂತ. ತೊಟ್ಟು ಹಾಲು ಕೊಡೋಕೆ ರೆಡಿ ಇಲ್ಲ ಅಂತಂದರೆ ನಾವು ಎಲ್ಲಿ ಹೋಗೋದು ಸರ್? ನಮ್ಮದೇ ಆದಂಥ ಬದುಕು ಜೀವನ ಇರುತ್ತಲ್ಲ, ಮಾಡಬೇಕಲ್ಲ. ಬೇರೆ ಇಂಡಸ್ಟ್ರಿಯಲ್ಲಿ ರೈಟರ್ಸ್ಗೆ ಕೋಟಿ ಕೋಟಿ ಕೊಡ್ತಾರೆ. ಸೊ ಇಲ್ಲಿ ಕೋಟಿ ಬೇಡ ಸ್ವಾಮಿ, ಅಟ್ಲೀಸ್ಟ್ ರೈಟ್ರಿಗೆ ತಕ್ಕಂಥ ಒಂದು ಸಂಭಾವನೆ ಕೊಟ್ಟರೆ ಆಯಿತು. ಈ ಅನುಭವ ನನಗೆ ಯಾವುದನ್ನು ಒಳ್ಳೆ ಇನ್ಸಿಡೆಂಟ್ ಅದು ಜ್ಞಾಪಿಸಿದ ಒಳ್ಳೇದಾಯಿತು. ನಾನು ಪುನೀತ್ ರಾಜ್ಕುಮಾರ್ ಅವ್ರದ್ದು ಬಿಂದಾಸ್ ಸಿನಿಮಾ ಡೈಲಾಗ್ ಬರಿಬೇಕಾದ್ರೆ ಜನಾರ್ದನ್ ಮಾರ್ಸಿ ಅಂತ ರೈಟ್ರು, ಅರ್ಜುನ್ಗೂ ಅವರೇ ಜನಾರ್ದನ್ ಮಾರ್ಸಿ ಅಂತ ರೈಟ್ರು. ಓಕೆ. ಆವಾಗ ಅವರು ತೆಲುಗಿನವರು ಕೇಳಿದ್ರು, ರೈಟರ್ గారు మీరు ఇప్పుడు ఎంత తీసుకుంటున్నారు? నానేనో ಒಂದು అమౌంట్ ಹೇಳಿದೆ. నక్కుపుట్ట అవయ్యా జోరాగి నక్కుపుట్టు నా అసిస్టెంట్కి ఇచ్చేస్తానయ్యా ఈ డబ్బులు, అది కాక ఏంటయ్యా జోగి సినిమా 5-6 థియేటర్లో సిల్వర్ జూబ్లీనయ్యా, నువ్వు ఎంత తీసుకోవాలి ಅಂತ ಅಂದ್ಬಿಟ್ಟು ಆವಾಗ ಅಲ್ಲೇ ಹೇಳಿದ್ರು. ಆ ತೆಲುಗುನವ್ರ ಕತೆ ಹೇಳಿದ್ರು. ಆವಾಗ ತೆಲುಗು ರೈಟರ್ಗಳಂತೆ ಹೆಂಗಂತ ಗೊತ್ತಾ ಸರ್, ಪ್ರೊಡ್ಯೂಸರ್ ಬರ್ತಾರಲ್ಲ, ಡೈರೆಕ್ಟ್ರು ಪ್ರೊಡ್ಯೂಸರ್ ಬರ್ತಾರಲ್ಲ, ಫಸ್ಟು ಸಿನಿಮಾ ಬಡ್ಜೆಟ್ ಎಷ್ಟು ಅಂತ ಕೇಳ್ತಾರೆ. 15 ಕೋಟಿನ 20 ಕೋಟಿನ ಹೇಳ್ತಿದ್ದಂಗೆ 10% ಕೊಟ್ಟರೆ ನಾನು ರೈಟಿಂಗ್ ಮಾಡ್ತೀನಿ ಅಂತ. 2 ಕೋಟಿ ರೈಟರ್ ಬೆಲೆ. ಹೌದು. ಅದಕ್ಕೆ ಅವ್ರಿಗೇನಾಗುತ್ತೆ ಗೊತ್ತಾ ಸರ್, ಇದಕ್ಕೆ ಇನ್ನೂ ಒಂದು ಒಳ್ಳೆ ಉದಾಹರಣೆ ಅಂತಂದರೆ, ಈ ಚೆನ್ನೈಗೆ ನಾನು ಯಾವುದೋ ಒಂದು ಸಿನಿಮಾ ಕೆಲಸದ ಮೇಲೆ ಹೋಗಿದ್ದೆ. ಆವಾಗ ಒಬ್ಬ ಫ್ಲೂಟಿಸ್ಟು BMW ಕಾರಲ್ಲಿ ಹೋಗ್ತಾ ಇದ್ದ. ನಾನು ಕೇಳಿದೆ, ಯಾರು ಅಂದರೆ ಮ್ಯೂಸಿಕ್ ಡೈರೆಕ್ಟರ್ ಹೆಸರು ಹೇಳಲ್ಲ, ಅಲ್ಲ ಸರ್ ಒಬ್ಬ ಫ್ಲೂಟಿಸ್ಟು BMW ಕಾರಲ್ಲಿ ಹೋಗ್ತಾನಲ್ಲ ಹೆಂಗು ಹಂಗಂತ ತಕ್ಷಣ ಅವ್ರು ಪಟ್ಟಂತ ಹೇಳ್ಬಿಟ್ರು. ಆದರೆ ಯಾರು ಅಂತ ಹೇಳೋದು ಬೇಡ ಸಾಯಿ, ಏನು ಗೊತ್ತೇನೋ, ಅಲ್ಲಿ ಫ್ಲೂಟ್ ಹಿಡಿದ ತಕ್ಷಣ ಅಲ್ಲೆಲ್ಲ ಶ್ರುತಿ ಹೋಗಿರುತ್ತೆ ಅಂತ ಅವ್ರಿಗೆ ಗೊತ್ತಿದ್ದು, ಇವ್ನು ಶ್ರುತಿ ನೀಟಾಗಿ ಬರೆಸ್ತಾನೆ. ಈಗ ನಿನ್ನ ರಂಗದಲ್ಲಿ ಹಂಗಲ್ಲ, ನೀನು ಕೈ ಇಡ್ತಿದ್ದಂಗೆ ಓಂ ಶ್ರೀಮ ಅಂತ ಹಾಕೋ ಅಷ್ಟಲ್ಲೇ ನೀನು ಅನ್ಕೊಂತ ಇರ್ತೀಯ, ಇವನು ದುಡ್ಡು ಕೊಡ್ತಾನೆ ಕೈ ಎತ್ಬಿಡ್ತಾನೆ, ದುಡ್ಡು ಕೊಟ್ಬಿಡ್ತಾನೆ ಕೈ ಎತ್ಬಿಡ್ತಾನೆ ಅಂತ ಇನ್ನೆಲ್ಲ ಕ್ರಿಯೇಟಿವ್ ಬರ್ತದೆ. ನೀನು BMW ಸುಮ್ಮನೆ ನೆನೆಸ್ಕೊಳ್ಳೋಕ್ಕೂ ಆಗಲ್ಲ ಅಂತ ಅವ್ರು ಹೇಳಿದ್ರು. ಆ ಥರ ಇಂಡಸ್ಟ್ರಿ ಆಗಬೇಕು ಅಂತ ಅವ್ರ ಆಸೆ. ಕರೆಕ್ಟ್. ಸರಿ, ನಿಮ್ಮ ಇಷ್ಟು ವರ್ಷದ ಅನುಭವದಲ್ಲಿ ಎಲ್ಲೋ ಒಂದು ಕಡೆಗೆ ನಿಮ್ಮದು ಬರವಣಿಗೆ ಹೆಸರು ಯಾರ್ದು ಈ ಥರದ್ದೇನು ಆಗಿರೋ? ಇಲ್ಲ, ಆ ಥರದಂತ ಆಗಿಲ್ಲ. ಅದಕ್ಕೆ ನಾನು ಅಂದರೆ ಇನ್ನೊಂದು ಸರ್, ಆ ಥರ ಆಗಿದ್ರು ಕೂಡ ಸರ್, ಮಕ್ಕಳು ಹುಟ್ಸೋ ಕೆಪಾಸಿಟಿ ಅಂತಂದರೆ ಮಕ್ಕಳು ಅಂತ ಹೇಳ್ಬಾರ್ದು, ಕತೆ ಮಾಡ್ಗಳು 1-10 ಕತೆಗಳು ಮಾಡ್ಕೊಳ್ಳೋ ಕೆಪಾಸಿಟಿ ನಮಗಿರುವಾಗ ಆ ಕತೆ ನಂದು ಅಂತ ಹೇಳ್ಕೊಳ್ಳೋದ್ರಲ್ಲಿ ಏನು ಪ್ರಯತ್ನ. ಯಾಕೆ ಈಗ ಹೇಳಿದೆ ಅಂತ, ಕೆಲವು ರೈಟರ್ಗೆ ಸಾಕಷ್ಟು ಅನ್ಯಾಯ ಆಗಿದೆ ಅಂದ್ರೆ ಇದೇ ತರ ಆಗಿದೆ. ಹೋಗಿ ಕತೆ ಹೇಳ್ತಾರೆ, ಆಮೇಲೆ ನೋಡೋಣ ಅಂತಾರೆ, ಮತ್ತೆ ಸಿನಿಮಾ ನೋಡಿದ್ರೆ ಇದು ನನ್ನ ಕತೆನಲ್ಲ ಅಂತ ಅನ್ಸುತ್ತೆ. ಸೊ ಅದನ್ನ ನಾನು ಆಗಿದೆ ಎಷ್ಟೋ ಜನಕ್ಕೆ ಆಗಿದೆ. ಆದ್ರೆ ಒಂದ್ ಹೇಳ್ತೀನಿ, ಆ ತರ ಸರಸ್ವತಿನ ಕದ್ರೆ, ಸರಸ್ವತಿ ಮೋಸ ಮಾಡಿದ್ರೆ ಅವ್ರಿಗೂ ಒಳ್ಳೇದಾಗಲ್ಲ. ಯಾರಿಗೆ ಸಿನಿಮಾಗಳು ಮಾಡ್ತಿರೋರು, ಸಿನಿಮಾ ಅಂದ ತಕ್ಷಣ ಸಾಕು ಒಂದಿಷ್ಟು ಕಲರ್ಫುಲ್ ಬದುಕು, ಕಲರ್ ಕಾಣುತ್ತೆ. ಹತ್ರ ಬಂದಾಗ ನಿಜಕ್ಕೂ ಅದೇ ಕಲರ್ ಇರುತ್ತಾ ಅಂತ ಇರಲ್ಲ ಸರ್, ಸಾಧ್ಯನೇ ಇಲ್ಲ. ಆದರೆ ಏನು ಗೊತ್ತಾ ಸರ್, ಒಂದು ಮಾಡಿದ್ರೆ ಫುಲ್ ಆ ಹೆಸರು ಮಾಡಿಬಿಟ್ರೆ ನೆಮ್ಮದಿಯಾಗಿರ್ಬೋದು. ಈ ಕಡೆ 6ಕ್ಕೂ ಇರಲಿಲ್ಲ, ಈ ಕಡೆ 3ಕ್ಕೂ ಇರಲಿಲ್ಲ, ಮಧ್ಯಂತರದಲ್ಲಿ ಇರ್ತೀವಲ್ಲ, ನಮ್ಮ ಕಷ್ಟಗಳು ಕೇಳೋಕ್ಕಾಗಲ್ಲ ಸರ್. ಹೆಂಗೆ ಅಂತಂದರೆ, ಈಗ ನಾನು BMTC ಬಸ್ಸಲ್ಲಿ ಹೋಗೋಕ್ಕಾಗಲ್ಲ ಅಂದರೆ ಆ ಥರ, ಬಸ್ಸಲ್ಲಿ ಹೋಗೋಕ್ಕಾಗಲ್ಲ, ಕಾರ್ಗೆ ಹೋಗೋಕ್ಕೆ ಚಾನ್ಸ್ ಇಲ್ಲ, ಆ ಥರ ಆಗ್ಬಿಡುತ್ತೆ ಜೀವನ. ಓಕೆ, ಈಗ ರೈಟರ್ಸ್ದು ಲೈಫೇ ಒಂಥರ ಹೌದು ನಮ್ಮ ಇಂಡಸ್ಟ್ರಿಯಲ್ಲಿ. ಸೊ ಅಸಿಸ್ಟೆಂಟ್ ಡೈರೆಕ್ಟರ್ಗಳದ್ದು ಲೈಫ್ ಹೆಂಗೆ ಸರ್? ನೀವು ನಾನು ಅಸಿಸ್ಟೆಂಟ್ ಡೈರೆಕ್ಟರ್ಗಳದ್ದು ಕಣ್ಣಾರೆ, ಯಾಕೆಂದರೆ ನಾನು ಪ್ರತಿ ಸಿನಿಮಾನು ಶೂಟಿಂಗ್ ಸ್ಪಾಟ್ಗೆ ಹೋದ್ರಿಂದ ನನಗೆ ಗೊತ್ತಾಗ್ತಾ ಇದೆ. ನಾನು ಅಸಿಸ್ಟೆಂಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತಲೇ ಕರೆಯಲ್ಲ ಅವ್ರನ್ನ, ಶಾಪಗ್ರಸ್ತ ಡಿಪಾರ್ಟ್ಮೆಂಟ್ ಅಂತ. ಶಾಪಗ್ರಸ್ತ ಗಂಧರ್ವರು ಇದ್ದಂಗೆ ಅವರು. ಇಲ್ಲೊಂದು ನಾನು ಅನ್ಕೊಂಡಿರೋದು ಏನು ಗೊತ್ತಾ ಸರ್, ಕೆಲಸ ಮಾಡಿ ದುಡ್ಡು ಕೇಳಲಿಲ್ಲ ಅಂತಂದರೆ ಒಂದೇ ತಾಯಿ ಮಕ್ಕಳು, ಕೆಲಸ ಮಾಡಿನೂ ದುಡ್ಡು ಕೇಳ್ಬಿಟ್ರೆ ಮಲ್ತಾಯಿ ಮಕ್ಕಳಾಗ್ಬಿಡ್ತೀವಿ. ಅಂದರೆ ಮಲ್ತಾಯಿ ಮಕ್ಕಳು ಅಂತ ಕ್ಲಾಸಾಗಿ ಹೇಳ್ತಾ ಇದ್ದೀನಿ, ಬೇರೆ ಥರ ನೀವು ತಿಳ್ಕೊಳ್ಳಿ ಅಷ್ಟೇ. ಈ ಥರ ಈ ಧೋರಣೆಯನ್ನು ಫಸ್ಟ್ ಬಿಡಿ. ಎಂತ ಸರ್, ಒಬ್ಬ ಲೋಟ ತೊಳೆಯೋನಿಗೂ ಪರ್ಫೆಕ್ಟಾಗಿ ಪೇಮೆಂಟ್ ಕ್ಲಿಯರ್ ಮಾಡ್ತೀರಿ, ಅಂಥದ್ರಲ್ಲಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಕ್ಲಿಯರ್ ಮಾಡಲ್ಲ, ಆಟ ಆಡಿಸ್ತೀರಿ ಅಂತಂದರೆ ಏನು ತಪ್ಪಲ್ವ ಸರ್? ಅದು ಶಾಪ. ಅದು ನನಗೆ ಗೊತ್ತಿರೋ ಪ್ರಕಾರ ಇವ್ರಿಗೂ ಒಳ್ಳೇದಲ್ಲ, ಅವ್ರಿಗೂ ಒಳ್ಳೇದಲ್ಲ. ಈ ಯಾಕೆ ಗೊತ್ತಿಲ್ಲ, ಸಿನಿಮಾದವರು ಅಥವಾ ಸಿನಿಮಾ ಮಂದಿ ಅಂದ ತಕ್ಷಣ ನೋಡುವ ನೋಟನೇ ಚೇಂಜ್ ಆಗುತ್ತೆ. ಯಾಕೆ ಅಂತ ಅಂದರೆ ಇತ್ತೀಚೆಗೆ ಬರ್ತಾ ಇರೋ ಕೆಲವೊಂದು ಇನ್ಸಿಡೆಂಟ್ಗಳಿಂದ ಸಿನಿಮಾದವ್ರನ್ನ ನೋಡಿದ್ರೆ ಖುಷಿನೂ ಪಡೋ ಜನರು ಇದ್ದಾರೆ, ಅಯ್ಯೋ ಸಿನಿಮಾದವ್ರ ಇವರು ಅಂತ ಅನ್ನೋದು ಅಸಹ್ಯ ಪಟ್ಕೊಳ್ಳೋ ಜನನೂ ಇದ್ದಾರೆ. ಆದರೆ ಅಸಹ್ಯ ಪಟ್ಕೊಳ್ಳೋ ಹಾಗೆ ನಾವು ಮಾಡಬಾರ್ದು ಅಂತ ಅನ್ನೋದೇ ನನ್ನ ಅನಿಸಿಕೆ.
ಸರ್, ಒಂದು ನೇರವಾದ ಪ್ರಶ್ನೆ. ಸಿನಿಮಾ ರಂಗದಲ್ಲಿ ಇದೆ ಅಂತಲ್ಲ, ನಮ್ಮ ಸಿನಿಮಾ ಅಂತಲ್ಲ, ನೀವು ಇಡೀ ಭಾರತೀಯ ಚಿತ್ರರಂಗದಲ್ಲಿ ಅಂದರೆ ಒಂದು ಎಲ್ಲ ಕಡೆ ಕೇಳಿಬರ್ತಾ ಇರೋದು ಅವಾಗವಾಗ ಕಾಂಪ್ರಮೈಸು ಕಮಿಟ್ಮೆಂಟು ಅಥವಾ ಮೀಟು ಅನ್ನೋ ಪ್ರಕರಣಗಳು ಬರ್ತವೆ. ಸೊ ನಿಮ್ಮ ಅನುಭವದಲ್ಲಿ ಆ ಥರದ್ದು ಇದೆಯಾ ಇಲ್ವಾ? ಎಲ್ಲ ಬರೀ ಕೇಳ್ಪಟ್ಟಿದ್ದೀನಿ ಸದ್ಯ, ಅದೊಂದು ಮಾತ್ರ ನನಗೆ ಅನುಭವ ಆಗಿಲ್ಲ. ಸುಮಾರು ಕೇಳ್ತಾರೆ, ಸುಮಾರು ಜನ ಬಂದು ಹಿಂಗೆ ಹೇಳ್ತಾರೆ, ಸರ್ ಆ ಡೈರೆಕ್ಟರ್ ಬಂದು ಕಮಿಟ್ ಆಗು ಅಂತಂದ್ರು, ಸರ್ ಈ ಡೈರೆಕ್ಟರ್ ಬಂದು ಕಮಿಟ್ ಆಗು ಅಂತಂದ್ರು. ನೋಡಮ್ಮ, ನೀನು ಅದನ್ನೆಲ್ಲ ಹೇಳೋದು ತಪ್ಪು, ನೀನು ಅಲ್ಲೇ ಪ್ರತಿಭಟನೆ ಮಾಡ್ಬಿಟ್ಟು ಬರ್ಬೇಕಾಯ್ತು. ಇಲ್ಲಿ ಬಂದರೆ ತಪ್ಪಾಗುತ್ತೆ ನಿನಗೆ. ಆ ಟೈಮಲ್ಲಿ ಅಕಸ್ಮಾತ್ ನೀನು ಒಪ್ಕೊಂಡು ಮಾಡ್ಬಿಟ್ಟು ದೊಡ್ಡ ಹೆಸರು ಮಾಡ್ಬಿಟ್ಟಿದ್ರೆ ಇವತ್ತು ಬಂದು ಹೇಳ್ತಿದ್ದ. ಆ ಥರ ಎಲ್ಲ ನೋಡಮ್ಮ, ಸಿನಿಮಾದಲ್ಲಿ ಅವ್ರು ಕೇಳ್ತಾರೆ. ಆವಾಗ ನಿನ್ನ ಬಿಹೇವಿಯರ್ ಹೆಂಗಿರುತ್ತೆ, ನೀನೊಂದು ಕನ್ನಡಿ ಥರ ಇರಬೇಕು. ಕನ್ನಡಿಲಿ ನೀನು ಹೆಂಗೆ ಮಾಡ್ತೀಯ ಅದು ಥರ ಅದು ನಿನ್ಗೆ ಅದೇ ಥರ ಮಾಡ್ತದೆ ಅಲ್ವಾ? ನೀನು ಹೆಂಗೆ ಬಿಹೇವಿಯರ್ ಇರುತ್ತೋ ಅದೇ ಥರ ಬಿಹೇವಿಯರ್ ಅವರು ಮಾಡ್ತಾರೆ. ಆಮೇಲೆ ಸಿನಿಮಾ ರಂಗದ ಮೇಲೆ ಸಿನಿಮಾದವರೇ ಸರಿ ಇಲ್ಲ ಅಂತ ಹೇಳೋದು ತುಂಬಾ ತಪ್ಪು. ಕಮಿಟ್ಮೆಂಟ್ ಕೇಳ್ತಾರೆ ಅಂತಂದರೆ ನಿನಗೆ ಗೊತ್ತಿಲ್ಲ ಅಂತಂದರೆ ಬಿಟ್ಟಾಕು, ಬೇಡ ಬೇರೆ ಕ್ಷೇತ್ರಕ್ಕೆ ಹೋಗು ಅಲ್ವಾ? ಪ್ರತಿ ಕ್ಷೇತ್ರದಲ್ಲಿ, ನಮ್ಮ ಸಿನಿಮಾ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಎಲ್ಲ ಕ್ಷೇತ್ರದಲ್ಲೂ ಇದೆ. ಆದರೆ ಅದನ್ನು ಯಾವ ಥರ ನಿಭಾಯಿಸಬೇಕು ಅಂತ ಅನ್ನೋದು ಟ್ಯಾಲೆಂಟ್ ಅವ್ರು ಕಲ್ತ್ಕೊ ಫಸ್ಟು ಅಲ್ವಾ? ಸುಮ್ಮನೆ ಚಿತ್ರರಂಗದ ಮೇಲೆ, ನಿರ್ದೇಶಕರ ಮೇಲೆ, ಪ್ರೊಡ್ಯೂಸರ್ಗಳ ಮೇಲೆಲ್ಲ ಆರೋಪ ಮಾಡಬೇಡಿ ದಯವಿಟ್ಟು. ಯಾಕಂದ್ರೆ ನನಗೆ ಚಿತ್ರರಂಗ ಅನ್ನ ಕೊಟ್ಟಿದೆ, ಹೆಸರು ಕೊಟ್ಟಿದೆ, ಒಂದು ನೆಲೆ ಅಂತ ಕೊಟ್ಟಿದೆ. ಆ ಚಿತ್ರರಂಗದ ಬಗ್ಗೆ ಕೇವಲವಾಗಿ ಮಾತಾಡಿದಾಗ ನನಗೂ ಸ್ವಲ್ಪ ಕೋಪ ಬಂದೇ ಬರುತ್ತೆ. ಸ್ಪಾಟಲ್ಲೇ ರಿಯಾಕ್ಟ್ ಮಾಡಿ. ಹೌದು, ಈಗ ನಾನು ಅದಕ್ಕೆ ಒಬ್ರು ಕೇಳಿದೆ, ಈಗ ಯಾರು ನಿಮಗೆ ಬಂದಾಗ ಯಾರು ಬೆಂಕಿನೋ ಚಾಕುನೋ ಸುತ್ತಾಗ ಸ್ಪಾಟಲ್ಲಿ ಅಯ್ಯೋ ಅಂತ ಕೂಗ್ತೀರಾ, ಇಲ್ಲ ಅಂತಂದರೆ ಈಚೆ ಬಂದು ಆದಮೇಲೆ 1 hour ಆದಮೇಲೆ ಅಯ್ಯೋ ಅಂತ ಕೂಗ್ತೀರಾ ಅಂತಂದರೆ ಅದನ್ನೇ ಪ್ರತಿಭಟನೆ ಅಲ್ಲೇ ಮಾಡಬೇಕು ನೀವು. ನಾನು ಮಾಡಲ್ಲ, ನಾನು ಕಮಿಟ್ಮೆಂಟ್ ನಿನಗೆ ನನ್ನ ಟ್ಯಾಲೆಂಟ್ ನೋಡಿ ಕೊಡುವಂಗಿದ್ರೆ ಕೊಡು, ಇಲ್ಲ ಅಂತಂದರೆ ನಿಮ್ಗೆ ಸಿನಿಮಾನೇ ಬೇಡ ಅಂತ ಅಂದ್ಬಿಟ್ಟು ಬರ್ತಾ ಇರಬೇಕು. ಈಗ ಬಂದು ನೀವು ನಮ್ಮ ಜೊತೆಲೆಲ್ಲ ಹೇಳಿದ್ರೆ ಅದು ಚಿತ್ರರಂಗದ ಮೇಲೆ ಆಪಾದನೆ ಹೊರಿಸ್ದಂಗೆ ಬೇಡ, ದಯವಿಟ್ಟು ಅದು ಮಾಡಬೇಡಿ ಅಷ್ಟೇ. ಆಮೇಲೆ ನಮ್ಮವರು ಅಷ್ಟೇ ಆ ಥರದ್ದೆಲ್ಲ ಬೇಡ, ಶೋಕಿಗೋಸ್ಕರ ಸಿನಿಮಾ ಮಾಡೋದು ಬೇಡ ಅಂತ ನನ್ನ ಅನಿಸಿಕೆ ಅಷ್ಟೇ. ಒಂದು ಕೆಲಸ, ಅಲ್ಲಿ ಸರಸ್ವತಿ ತಾಯಿ ಇರೋ ಜಾಗ, ಅದಕ್ಕೆ ಏನು ಗೌರವ ಕೊಡಬೇಕು, ನಮ್ಗೆ ಎಷ್ಟು ಬೆಲೆ ಬರುತ್ತೆ ಅಂತ ತಿಳ್ಕೊಂಡು ಮಾಡಲಿ ಅಂತ ನಾನು ಅಂದರೆ ಎಲ್ಲ ನಿರ್ದೇಶಕರಿಗೂ ಅಲ್ಲ ನಾನು ಹೇಳ್ತಾ ಇರೋದು. ಈ ಥರ ಕೆಲಸದಲ್ಲಿ ತೊಡ್ಕೊಂಡಿರ್ತಕ್ಕಂಥ ನಿರ್ದೇಶಕರು, ಈಗ ಮೊನ್ನೆ ಯಾವುದೋ ಚಾನಲ್ ಎಲ್ಲ ಬಂತಲ್ಲ, ಆ ಥರ ಆಗಬಾರ್ದು ಅಂತ. ಅದರಿಂದ ಎಷ್ಟು ಮರ್ಯಾದೆ ಹೋಗುತ್ತೆ ಹೇಳಿ. ಈಗ ನಾನೇ ಬಾಡಿಗೆ ಮನೇಲಿ ಇದ್ದೀನಲ್ವಾ, ಅವರೆಲ್ಲ ನಮ್ಮನ್ನೊಂಥರ ಬೇರೆ ಥರ ನೋಡ್ತಾರೆ, ಸಿನಿಮಾದವರು ಅಂತ. ಅಂದರೆ ಏನು ಅಂತಂದರೆ ಸದ್ಯ ನಾನಿರ್ತಕ್ಕಂಥ ಓನರು ಅಂದರೆ ಇವರು ಸಿನಿಮಾದವರೇ ಅಲ್ಲ ಅನ್ನೋ ಮಟ್ಟಿಗೆ ನಾನು ಇದ್ದೀನಿ ಮನೆ ಹತ್ರ. ಏನು ಅಂತಂದರೆ 7:30-8 ಗಂಟೆ ಅಷ್ಟೊತ್ತು ಮನೆಗೆ ಹೋಗಿ ಸೇರ್ಕೊಂಬಿಟ್ರೆ ಈಚೆಗೆ ಬರಲ್ಲ. ಒಂದು ಎಣ್ಣೆ ಸೋಕಿ ಇಲ್ಲ, ಸಿಗರೆಟ್ ಸೋಕಿ ಇಲ್ಲ, ನಾವಾಯಿತು ನಮ್ಮ ಇದಾಯಿತು. ಅಂದರೆ ಇಲ್ಲಿ ಮಳವಳ್ಳಿ ಸಾಯಿ ಕೃಷ್ಣ ಇದ್ದಾನೆ ಅಂತ ಅನ್ನೋದೇ ಗೊತ್ತಾಗಬಾರ್ದು ಅಂತ ಆ ಥರ ಬದುಕ್ತಾ ಇದ್ವಿ. ಅಂಥವ್ರಿಗೂ ಕೂಡ ಆ ಥರ ನೋಡ್ತಾ ಇದ್ದವ್ರಿಗೂ ಕೂಡ ನಮ್ಮ ಒಳ್ಳೆಯವ್ರ ಮೇಲೂ ಕೆಟ್ಟ ಇದು ಬರುತ್ತೆ, ಕೆಟ್ಟ ನೆರಳು ಬೀಳುತ್ತೆ ಅಂತ ಅಷ್ಟೇ. ಈ ಥರ ಮಾಡೋಕ್ಕೆ ಹೋಗಬೇಡಿ ಅಂತ ನನ್ನ ಬೇಡಿಕೆ. ಭಾವನೆಗಳೇ ಬೇಡ ಅಂತ. ಹೌದು. ಎಸ್ ಸರ್, ಎಲ್ಲೋ ಒಂದು ಕಡೆಗೆ ಸಾಯಿ ಅವರು ಹಿಂದೊಂದು ಯಾವುದೋ ಸಂದರ್ಶನದಲ್ಲಿ ನಾನು ಕೇಳಿದ್ದು, ರಾತ್ರಿ ನೀವು ಯಾವುದೋ ಒಂದು ಸಿನಿಮಾ ನೋಡ್ಕೊಂಬರ್ತಾ ಇರ್ತೀರಿ, ಯಾವುದೋ ಒಂದು ಕಾರಣಕ್ಕೆ ಪೊಲೀಸರು ನಿಮ್ಮನ್ನು ಎತ್ತಾಕೊಂಡು ಹೋಗ್ತಾರೆ. ಅದು ಸರ್, ಅದು 6th ಸ್ಟ್ಯಾಂಡರ್ಡಲ್ಲಿ ನಡೆದಿದ್ದು. ಹೌದಾ? 6th ಸ್ಟ್ಯಾಂಡರ್ಡ್, ಹೌದು. ಆವಾಗ ಮಹಾವೀರ ಟೆಂಟ್ ಅಂತ ಇತ್ತು ಮಳವಳ್ಳಿಲಿ. ಓಕೆ, ಸರಿ. ಆವಾಗ ಏನಂತಂದರೆ ಸೆಕೆಂಡ್ ಶೋ ಬಂದು 9:30, ಫಸ್ಟ್ ಶೋ ಬಂದು 6:30 ಮುಗಿಯೋದು. 9:30 ನನಗೇನು ಅಂತಂದರೆ ಪಿಕ್ಚರ್ ನೋಡೋ ಶೋಕಿ ಬೇಕೇ ಬೇಕು ಆವಾಗಲೇ. ಹೌದು. ಆಗ ನಾನು ಚೆನ್ನಾಗಿ ಜ್ಞಾಪಕ ಇದೆ. ಇನ್ನು ಶಿಕಾರಿ ಸಿನಿಮಾ ಯಾರು ನಮ್ಮ ಶ್ರೀನಾಥ್ ಮಂಜುಳಾ ಮಾಡಿದ್ದು. ಆಗ ಟೆಂಟಲ್ಲಿ ಸರಿ 9:30 ಶೋಗೆ ಹೋಗ್ಬಿಟ್ವು. ಇನ್ನು ಮನೆಗೆ ಹೋಗ್ಬಿಟ್ರೆ 12:30 ಆಗ್ಬಿಡ್ತು ಬಿಲಾಸದಲ್ಲಿ. ಮನೆಗೆ ಹೋದರೆ 100% ನಮ್ಮ ಅಪ್ಪ ಹೊಡಿತಾನೆ. ಏನು ಮಾಡೋದು, ಇದನ್ನ ತಪ್ಪಿಸ್ಕೊಬೇಕು ಅಂತ ಅಂದ್ಬಿಟ್ಟು ಏನು ಮಾಡೋದು, ನಮ್ಮ ಮನೆ ಮುಂದೆ ಒಂದಷ್ಟು ಅಂಗಡಿಗಳಿತ್ತು, ಅಲ್ಲಿ ನಾನು ನನ್ನ ಫ್ರೆಂಡು ಹೋಗಿ ಮಲಿಕೊಂಬಿಟ್ವು. ಪೊಲೀಸ್ನವ್ರು ಏನಾದ್ರು ಬಂದು ಕೇಳಿದ್ರೆ ಅದೆಲ್ಲ ಮಾಡೋಣ ವ್ಯವಸ್ಥೆ, ಮಲಿಕ ಫಸ್ಟ್ ಅಂತ ಅಂದ್ಬಿಟ್ಟು ಸುಮ್ಮನೆ ಹೆಂಗೋ ಒಂದು ಮಲಿಕೊಂಡ್ವು. ಕರೆಕ್ಟಾಗಿ ಬೀಟ್ ಪೊಲೀಸ್ನವ್ರು ಬಂದೇ ಬಿಡೋದ ಸರ್. ಬಂದು ಅದು ನಾವು ಸುಳ್ಳು ಬೇರೆ ಹೇಳ್ಬಿಟ್ವು. ಏನಂದರೆ ಎಲ್ಲಿಯವ್ರು ನೀವು ಇಟ್ನಳ್ಳಿ ಕೊಪ್ಪನವರು ಸಿನಿಮಾ ನೋಡೋಕೆ ಬಂದಿದ್ದು, ಬಸ್ ಸಿಗಲಿಲ್ಲ, ಅದಕ್ಕೆ ಇಲ್ಲಿ ಮಲಗಿದ್ದೀನಿ. ಹಂಗೆ ಅನ್ನಿಸ್ತಾ ಇಲ್ಲ ನಡ್ರಿ ಸ್ಟೇಷನ್ಗೆ ಅಂತಂದ್ರೆ. ಸರಿ ಓದು ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬಿಟ್ರು. ಅಷ್ಟರಲ್ಲಿ ಊರವ್ರಿಗೆಲ್ಲ ಗೊತ್ತಾಗ್ಬಿಟ್ಟೈತೆ, ಅಯ್ಯೋ ಕಪ್ನಾಪುರ ಮಗ ಪೊಲೀಸ್ ಸ್ಟೇಷನ್ಲಿದ್ದಾನಂತೆ. ನನಗೆ ಏನೂ ಅನ್ನಿಸ್ತಾ ಇಲ್ಲ, ಯಾಕೆಂದರೆ ನಾನೇನು ತಪ್ಪು ಮಾಡಿಲ್ಲ, ಏನಿಲ್ವಲ್ಲ. ಆಗ ಚಲಪತಿ ಅಂತ ಇನ್ಸ್ಪೆಕ್ಟ್ರು, ನೀವು ನೋಡಿರಬೇಕು, ದಂಡುಪಾಳ್ಯ ಗ್ಯಾಂಗ್ ಹಿಡಿದ್ರಲ್ಲ, ಅದೇ ಇನ್ಸ್ಪೆಕ್ಟ್ರು. ಆವಾಗ ನನ್ನನ್ನು ನೋಡ್ಬಿಟ್ಟು ಏನೋ ಒಳ್ಳೆ ಮುಸ್ಲಿ ಕೃಷ್ಣಮೂರ್ತಿ ಇದ್ದಂಗೆ ಇದೆಯಲ್ಲ ಅಂತ ಅಂದ್ಬಿಟ್ಟು ಗನ್ ಬೇರೆ ಒರೆಸ್ಬಿಟ್ರು ಸರ್. ಅದು ಆ ಗನ್ನು ಇಷ್ಟುದ್ದ ಬರುತ್ತಲ್ಲ, ಅದು ನಾನು ಕುಂತ್ಕೊಂಡ್ಬಿಟ್ಟೆ, ಅವರೇ ನಗ್ತಾ ಇದ್ರು.
ಆಮೇಲೆ ಇನ್ನೊಂದು ಇದೆಲ್ಲ ಆದಮೇಲೆ ಅಂದರೆ ಸಿನಿಮಾಗೋಸ್ಕರ ಅಷ್ಟು ಪರಿಪಾಟ್ಲು ಪಟ್ಟಿದ್ದು ಇದೆ. ಅದಾದಮೇಲೆ ಚಲಪತಿ ಸರ್ ಜೊತೆಲಿ ಒಂದು ಫಂಕ್ಷನ್ ಅಟೆಂಡ್ ಮಾಡಿದ್ದೆ. ಅವಾಗ ಹೇಳಿದೆ ಅವ್ರಿಗೆ, ನೀವು ಮಳವಳ್ಳಿಲಿ ಇನ್ಸ್ಪೆಕ್ಟರ್ ಆಗಿದ್ರಲ್ಲ ಸರ್, ಆವಾಗ ನಾನೇ ಅದು ಅಂತ ಅಂದ್ಬಿಟ್ಟು ಎಲ್ಲ ಹೇಳಿದೆ. ಅವ್ರಿಗೆ ಜ್ಞಾಪಿಸ್ಕೊಂಡ್ರೆ ಖುಷಿ ಆಗುತ್ತೆ. ಆಮೇಲೆ ಇತ್ತೀಚೆಗೆ ಸಿನಿಮಾ ಸ್ಟಾರ್ಗಳು ಈ ಬರಹಗಾರರ ನಡುವೆ ಒಂದಿಷ್ಟು ಬೇರೆ ಬೇರೆ ಥರ ಈಗೋ ಶುರುವಾಗಿದೆ ಅನ್ನೋದು ಕೇಳ್ಪಟ್ಟೆ. ಅಂದರೆ ಈಗ ಯಾರೋ ಒಬ್ಬರು ರೈಟ್ರ್ ಏನೋ ಬರೆದಿರ್ತಾರೆ, ಕೆಲವು ಸ್ಟಾರ್, ನಾನು ಎಲ್ಲರೂ ಹೇಳ್ತಿಲ್ಲ, ಕೆಲವು ಸ್ಟಾರ್ ಬಂದು ಆ ಬರವಣಿಗೆಯನ್ನು ತಡೀತಾರೆ. ಅಂದರೆ ಬೇರೆ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂತಂದರೆ ಡೈರೆಕ್ಟ್ರು ಇಲ್ಲ, ಅಲ್ಲಿ ರೈಟ್ರು ಇಲ್ಲ, ಸ್ಟಾರೇ ಬಂದು ಹೇಳೋವಂಥದ್ದು ಪರಿಸ್ಥಿತಿ. ಅದು ತುಂಬ ನಡೀತಾ ಇದೆ ಅಂತ ಗೊತ್ತಾಯ್ತು. ಅಂದರೆ ಡೈಲಾಗು ಅವರೇ ಕುಂತ್ಕೊಂಡು ಅವ್ರಿಗೆ ಹೆಂಗೆ ಬೇಕು ಹಂಗೆ ಬರ್ಕಂತವ್ರು ಅಂತಲ್ಲ, ಅದು ಪ್ಲಸ್ಸು ಆಗ್ಬೋದು ಮೈನಸ್ಸು ಆಗ್ಬೋದು, ಹೇಳೋಕ್ಕಾಗಲ್ಲ. ಅದು ಮಾಡಬಾರ್ದು ಅಂತ ಈಗ ರೈಟ್ರ್ ಕೆಲಸ ಏನು ಹೇಳಿ ಚೆನ್ನಾಗಿ ಏನು ಬೇಕೋ ಆ ಪದಗಳನ್ನ ಹುಡುಕಿ ಹಾಕ್ತಾನೆ ಅಷ್ಟೇ. ಡೈರೆಕ್ಟ್ರದ್ದು ಏನೋ ಶಾರ್ಟ್ ಕಂಪೋಸ್ ಮಾಡಬೇಕು, ಒಳ್ಳೊಳ್ಳೆ ಶಾರ್ಟ್ಗಳಲ್ಲಿ ನಾವು ಕತೆ ಹೇಳಬೇಕು ಅಂತ ಅನ್ನೋದು ಇಷ್ಟಿರುತ್ತೆ. ಆಮೇಲೆ ಏನಾಗುತ್ತೆ, ಎಲ್ಲ ಕೆಲಸವೂ ಒಬ್ಬನೇ ಮಾಡ್ತೀನಿ ಅಂತ ಹೋದಾಗ ಆ ಥರ ಕಲಿಸೋ ಮೇಲೋಗ್ರ ಆಗುತ್ತೆ ಅಷ್ಟೇ. ನಿಮಗೆ ಅನಿಸ್ದಂಗೆ ಸಿನಿಮಾ ರಂಗದಲ್ಲಿ ಈ ತಾರತಮ್ಯ ಈಗೋ ಅನ್ನೋದು ಇದೆಯಾ ಸರ್? ನಿಮಗೆ ಇತ್ತ ಅದು ನಡೆದಿದ್ರು ಉಂಟ ತಾರತಮ್ಯ ಆ ಥರದ್ದು? ತಾರತಮ್ಯ ಇದೆ, ಬಟ್ ನನ್ವರೆಗೂ ಬಂದಿಲ್ಲ ಅದು. ಆದರೆ ಆ ತಾರತಮ್ಯ ಅಂತ ನಾವು ಅನ್ಕೊಬಾರ್ದು. ಯಾಕೆಂತಂದ್ರೆ ಈಗ ನಿಮ್ಮನ್ನ ನೋಡಿ ನೀವು ಬೆಳೀತಾ ಇದ್ದೀರಿ, ಒಳ್ಳೆ ಚಾನಲ್, ಒಳ್ಳೆ ಸ್ಟುಡಿಯೋ ಮಾಡಿದ್ದೀರಿ ಅಂತಂದ್ರೆ ಖುಷಿ ಪಡಬೇಕು. ಹೊಟ್ಟೆ ಊರಿಗೆ ಪಡ್ಕೊಂಡ್ರೆ ಏನು ಪ್ರಯೋಜನ ಸರ್? ಈಗ ಕಿಚ್ಚಿರ್ಲಿ, ಈಗ ವಿಜಯ ಭರಮಸಾಗರ್ ಥರನೇ ನಾವು ಒಂದು ಸ್ಟುಡಿಯೋ ಮಾಡೋಣ, ಕಿಚ್ಚಿರ್ಲಿ, ಆದ್ರೆ ಹೊಟ್ಟೆ ಕಿಚ್ಚಬೇಡ ಅಷ್ಟೇ. ಕಿಚ್ಚಿರ್ಲಿ ಅಷ್ಟೇ, ಕಿಚ್ಚಿರ್ಲಿ ಅಷ್ಟೇ. ಗುಡ್ ಆಮೇಲೆ ಇಂಡಸ್ಟ್ರಿನಲ್ಲಿ ಒಂದಿಷ್ಟು ಮಾತುಗಳು ಅವಾಗವಾಗ ಕೇಳಿ ಬರ್ತಾನೆ ಇರ್ತದೆ. ಅಂದರೆ ಈ ಸ್ಟಾರ್ಗಿಂತ ಈಗ ರೀಲ್ಸ್ ಮಾಡೋ ಬಗ್ಗೆನೇ ಜಾಸ್ತಿ. ಮೊದಲೆಲ್ಲ ಒಂದು ಮಾತಿತ್ತು, ಏನು ಅಂತಂದರೆ ಈಗ ನಾವು ಅಲ್ಲಿ ಸಿನಿಮಾ ಹೀರೋ ಜೊತೆಲಿ ಅವರಿದ್ರು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರಲ್ವಾ, ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡ್ಬಿಟ್ಟಿದ್ಯಾ ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ತಾ ಇದ್ರು. ಈಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ರೀಲ್ಸ್ನವ್ರ ಜೊತೆ ಆ ಹೀರೋ ಇದ್ರು, ರೀಲ್ಸ್ನವ್ರ ಜೊತೆ ಈ ನಟರು ಇದ್ರು ಅಂತ ಹೇಳೋ ಮಟ್ಟಕ್ಕೂ ಬಂದೈತೆ ಅಲ್ವಾ. ನನಗೆ ನಗು ಬರುತ್ತೆ ಒಂದು ಕಡೆ. ಪಾಪ ಸಿನಿಮಾಗೋಸ್ಕರ ಸಿನಿಮಾದಲ್ಲಿ ಬೆಳಿಬೇಕು ಅಂತ ಏನೇನೆಲ್ಲ ಸರ್ಕಸ್ ಪಟ್ಟು ಪರಿಪಾಡಲು ಪಟ್ಟು ಹೆಸರು ಮಾಡಕ್ಕೆ ಬಂದಿರ್ತಾರೆ. ಅವ್ರಿಗೆ ಇನ್ನೂ ಏನೂ ಆಗಿರಲ್ಲ. ಒಂದೇ ಒಂದು ರಾತ್ರಿಲಿ ಯಾವುದೋ ಒಂದು ರೀಲ್ಸಲ್ಲಿ ಏನೋ ಒಂದು ಹೆಸರು ಮಾಡಿ ಅವ್ರನ್ನ ದೊಡ್ಡವರೆಲ್ಲ ಹುಡುಕೊಂಬಂದಾಗ ಹೊಟ್ಟೆ ಉರಿತದೆ ಮೀನ್ಸ್ ಅದು ಇದಲ್ಲ, ಕೋಪ. ಪಾಪ ಇಷ್ಟೆಲ್ಲ ದುಡಿತಿರೋರ ಕಥೆ ಏನು ಅಂದರೆ, ಸಿನಿಮಾಗೋಸ್ಕರ ಸಾಯ್ತಾ ಇರೋರ ಕಥೆ ಏನು? ಒಂದು ದಿವಸನೂ ಕೂಡ ಈ ಥರ ದೊಡ್ಡವರೆಲ್ಲ ಹುಡುಕೊಂಬಂದು ಅವ್ರಿಗೆ ಸಪೋರ್ಟ್ ಮಾಡಿದಾಗ ಅದು ನಮಗೆ ಹೊಟ್ಟೆ ಉರಿಯಲ್ಲ. ಪಾಪ ಅವರು ಬೆಳೀಲಿ, ಇಲ್ಲ ಅಂತಲ್ಲ, ಅದಕ್ಕೆ ತಕ್ಕವಾದ ಬೇರೆ ಥರ ಅದಕ್ಕೆ ಒಂದು ಮಾನ್ಯತೆ ಇರಲಿ ಅಂತ ಅಷ್ಟೇ. ಈಗ ಸಿನಿಮಾದವ್ರಿಗೆ ಎಷ್ಟು ವರ್ಷಗಳಿಂದ ಎಷ್ಟೋ ಜನ ನಾನು ಕಂಡುಮಟ್ಟಿಗೆ ನನ್ನ ಕೊಲೀಗ್ಸ್ ಆಗಿ ಬಂದವರು ಕೂಡ ಇನ್ನೂ ಅಲಿತಾನೆ ಇದ್ದಾರೆ, ಒಂದು ಅವಕಾಶ ಸಿಗ್ತಾ ಇಲ್ಲ ಅವ್ರಿಗೆ ಅಲ್ವಾ. ಅದಕ್ಕೆ ಏನು ಅಂತಂದರೆ ಈ ಡಿಜಿಟಲ್ ಯುಗದಲ್ಲಿ ಈ ಥರದ್ದೆಲ್ಲ ನಡೀತಾ ಇದೆ. ಅದು ಒಂದು ಕಡೆ ಕೋಪ ಮಾಡ್ಕೊಳ್ಳ ಇಲ್ಲ ನಗಬೇಕೋ ಗೊತ್ತಾಗ್ತಿಲ್ಲ. ಅದಕ್ಕೆ ನೀವೇ ಹೇಳಿ, ಯೋಚನೆ ಮಾಡಿ. ಸಣ್ಣ ಸಣ್ಣ ವಿಚಾರ, ಸ್ಟಾರ್ ಆಗೋದು ದೊಡ್ಡ ವಿಷಯನೇ. ಹೌದು, ಮೊಬೈಲ್ ಹಿಡ್ಕೊಂಡ್ರೆ ಇವತ್ತು ಅವನು. ಹೌದು, ಕ್ಯಾಮ್ರಾ ಮೊಬೈಲ್ ಹಿಡ್ದವರೆಲ್ಲ ಕ್ಯಾಮ್ರಾಮನ್ಗಳು, ಮೊಬೈಲ್ ಮುಂದೆ ನಟಿಸಿದವರೆಲ್ಲ ಆರ್ಟಿಸ್ಟ್ಗಳು, ಹಂಗಾಗ್ಬಿಟ್ಟು. ಕರೆಕ್ಟ್. ಆಮೇಲೆ ಗುಂಪುಗಾರಿಕೆ ಅಂತಾರಲ್ಲ, ಅದು ಚಿತ್ರರಂಗದಲ್ಲೂ ಇದೆಯಾ ಅಂತ? ಇದೆ ಸರ್, 100% ಇದೆ. ಗುಂಪುಗಾರಿಕೆ ಅಂತ ಇದೆ. ಆದರೆ ಇತ್ತೀಚೆಗೆ ಅದು ಇದನ್ನ ನಾನು ಹೇಳಬೇಕೋ ಬೇಡವೋ ಗೊತ್ತಿಲ್ಲ, ಬಟ್ ಅದಂತೂ ಇದೆ. ಆದರೆ ನಮ್ಮ ಮನಸ್ಥಿತಿ ಅಲ್ಲಿವರೆಗೂ ತಲುಪಬಾರ್ದು. ಈಗ ಸೆಟ್ರ್ ಗ್ಯಾಂಗು ಸೆಟ್ರ್ ಗ್ಯಾಂಗು ಅಂತೆಲ್ಲ ಹೇಳ್ತಾರೆ, ಅದು ತಪ್ಪು ಸರ್. ಅದು ಏನಕ್ಕೆ ತಪ್ಪು? ಸರ್ ಒಂದು ಕ್ವಶನ್, ನನಗೆ ಖುಷಿ ಆಗುತ್ತೆ ಅವ್ರನ್ನ ನೋಡಲ್ವಾ. ಸಿನಿಮಾಗೆ ಬರೋದು ಏನು ಹೇಳಿ ಏನಕ್ಕೆ ಸರ್? ಎರಡಕ್ಕೇನೆ, ಒಂದು ಹೆಸರು, ಇನ್ನೊಂದು ದುಡ್ಡು ಅಲ್ವಾ ಸರ್. ಆ ಹೆಸರು ದುಡ್ಡು ಪರ್ಫೆಕ್ಟಾಗಿ ಇರಬೇಕು ಅಂತಂದಾಗ ಪ್ರತಿಯೊಬ್ಬನು ಕೂಡ ನೀಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾನೆ. ಆ ತನ್ನ ಫೋಕಸ್ನ ಬರೀ ಸಿನಿಮಾ ಕತೆ ಮೇಲೆ ಇರ್ತಾರೆ ಅಲ್ವಾ. ಈಗ ಕೆಲವೊಂದು ಟೀಮ್ಗಳೆಲ್ಲ ದುಡ್ಡುಗಳು ಕೊಡದೆ ಅವ್ರಿಗೆ ಟಾರ್ಚರ್ಗಳು ಕೊಟ್ಟಾಗ ಎಲ್ಲ ಟೀಮ್ಗಳು ಒಡೆದೋಗ್ತಾ ಇರುತ್ತೆ. ಆವಾಗ ಕನ್ನಡ ಚಿತ್ರರಂಗಕ್ಕೆ ಏನು ಪ್ಲಸ್ ಆಗಲ್ಲ ಅಂತ ಅನ್ನೋದು. ಆಮೇಲೆ ಸುಮಾರು ಜನ ಬಂದು ಹೇಳ್ತಾರೆ, ಸರ್ ಬಿಡಿ ಸರ್, ಅದು ಅವ್ರ ಗ್ಯಾಂಗ್ ಬಿಟ್ಟು ಈಗ ನೀವೇನು ಮಾಡೋಕ್ಕಾಗಲ್ಲ ಅಂತ. ಅದು ನನ್ನ ಖುಷಿನೂ ಆಗುತ್ತೆ, ಆ ಸಂತೋಷ. ಯಾಕಂದರೆ ಏನೇ ಮಾಡಿದ್ರು ಕೂಡ ನಮ್ಮ ಕನ್ನಡ ಚಿತ್ರರಂಗಕ್ಕೆ ತಾನೇ ಪ್ಲಸ್ ಅಲ್ವಾ. ಅದೇ ಥರ ನೀವು ಬೆಳೆಸಿ ಇಲ್ಲಿ ಯಾರನ್ನ ನಮ್ಮಿರ್ತಕ್ಕಂಥ ಇಲ್ಲೆಲ್ಲ ಟೀಮ್ನೆಲ್ಲ ಕಟ್ಟಿ ಹೊಡೆಯಕ್ಕೆ ಹೋಗ್ಬೇಡಿ. ಆವಾಗೆಲ್ಲ ಹೇಳಿದ್ನಲ್ಲ ನಿಮ್ಗೆ ಆಗ್ಲೇ, KV ರಾಜು ಅವರ ಆವಾಗ ಅವ್ರ ಟೀಮ್ನ ಮಾತಾಡ್ಸೋಕೆ ನಮಗೆ ಭಯ ಇತ್ತು ಸರ್. ಆಗ ಅದಾದ್ಮೇಲೆ ಉಪೇಂದ್ರ ಟೀಮ್ ಹೌದು ಸರಿಯಾಗಿ ಕಟ್ಟೋ ಪ್ರಯತ್ನ ಆಗಲಿಲ್ಲ ಅಷ್ಟೇ. ಕಟ್ಟಿದ್ರು ಬಟ್ ಬೆಳೆಸ್ಕೊಂಡು ಹೋಗ್ಲಿಲ್ಲ, ಉಳಿಸ್ಕೊಂಡು ಹೋಗ್ಲಿಲ್ಲ ಅಷ್ಟೇ. ಅದರ ಉಪೇಂದ್ರ ಟೀಮಲ್ಲಿ ಮುರಳಿ ಮೋಹನ್ ಅವ್ರ ಬಗ್ಗೆ ಹೌದು, ಅವರು ಇತ್ತೀಚೆಗೆ ಅನಾರೋಗ್ಯ ಆದಾಗ ತುಂಬಾ ಜನ ಹೆಲ್ಪ್ ಮಾಡಿದ್ರು. ಒಂದಷ್ಟು ಜನ ದೂರದಿಂದ ನಿಂತ್ಕೊಂಡ್ರು, ಒಂದಷ್ಟು ಜನ ಮಾಡಲಿಲ್ಲ. ಸೊ ಇಂಡಸ್ಟ್ರಿಯಲ್ಲಿ ಇದೊಂದು ಸರ್, ಅನಾರೋಗ್ಯದ ಕಡೆ ಒಲ್ದಂಥ ಡೈರೆಕ್ಟರ್ ಆಗಿರಲಿ ಅಥವಾ ಸಹ ನಿರ್ದೇಶಕರು, ಇನ್ನು ಬೇರೆ ಉಳಿದಂಥ ರೈಟರ್ಸು, ಇವ್ರು ಯಾರಿಗೂ ಒಂದು ಸ್ಕೀಮ್ ಅನ್ನೋದೇನು ಇಲ್ವಾ ನಿಮ್ಮಲ್ಲಿ ಅಂತ? ಇದ್ರೂ ಅದು ಬಳಕೆ ಆಗ್ತಾ ಇದೆಯಾ ಅಂತ?
ಇಲ್ಲ ಸರ್, ಆ ಥರದ್ದೇನಿಲ್ಲ. ಅಂದರೆ ಈಗ ಒಂದು ಸುಮ್ಮನೆ ನಾನು ಅಂದರೆ ಈ ವಿಷಯನ ಸುಮಾರು ಸತಿ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ. ಈಗ ಏನೋ ಸರ್ಕಾರದಿಂದ ಆಗಲಿ ಏನೋ ಸವಲತ್ತುಗಳು ಸಿಕ್ತಾಗಲೂ ಕೂಡ ಸಿಕ್ಕುತ್ತೆ, ಇಲ್ಲ ಅಂತಲ್ಲ. ಈಗ ನಾವು ಅನಾರೋಗ್ಯ ಮಾಡ್ಕೊಂಡಿದ್ದು ಯಾವುದು ನಮ್ಮ ತಪ್ಪು. ಅಂದರೆ ಸ್ವಯಂಕೃತ ಅಪರಾಧಗಳು. ಅಂದರೆ ಕೆಲವ್ರಿಗಂತೂ ಸಿಗರೇಟ್ ಸೋಕಿ ಎಣ್ಣೆ ಸೋಕಿ ಇರುತ್ತೆ, ಬಟ್ ಕೆಲವ್ರಿಗೆ ಇಲ್ಲದೇ ಇರೋದ್ರಿಗೆ ಏನು ಮಾಡೋಣ ಅಲ್ವಾ? ಈಗ ಇಲ್ಲದೇ ಇರೋರ್ಗೂ ಸುಮಾರು ಕಾಯಿಲೆಗಳೆಲ್ಲ ಬಂದಿದೆ ಅಲ್ವಾ? ಈಗ ಹಂಗೆ ಹೇಳಕ್ಕೆ ಹೋಯ್ತು ಅಂದರೆ ಉಮೇಶ್ ಅಣ್ಣ ಕ್ಯಾನ್ಸರ್ ಅಂತ ಮೊನ್ನೆ ಗೊತ್ತಾಗಿತ್ತು. ಅವ್ರಿಗೆ ಏನೂ ಶೋಕಿ ಇಲ್ಲ. ಈ ಥರದ್ದೆಲ್ಲ ನಡೆದಾಗ ಅಂಥವ್ರಿಗೆಲ್ಲ ಬಂದಾಗ ಇರೋರು ಸ್ವಲ್ಪ ಅವ್ರಿಗೆ ಸಹಾಯ ಮಾಡಬೇಕು ಅಂತ ಅನ್ನೋದೇ ನನ್ನ ಆಸೆ. ನೀವೇನಂತೀರಿ ಸರ್? ಕರೆಕ್ಟ್. ನೀವು ಅವಾಗ ಒಂದು ಮಾತಾಡ್ತೀರ, ರಾಗಿ ತಿಂದ ಮಕ್ಕಳು. ಹಾಂ, ಹೌದು ಸರ್. ಏನು ಅಂತಂದರೆ ಫಸ್ಟು ಒಂದು ತಿಳ್ಕೊಬೇಕು, ರಾಗಿ ತಿಂದ ಮಕ್ಕಳೇ ಬದುಕಲ್ಲ, ಇನ್ನು ಮ್ಯಾಗಿ ತಿಂದ ಮಕ್ಕಳು ಬದುಕ್ತಾರ, ಅಷ್ಟು ಅನ್ಕೊಬಿಟ್ರೆ ಸಾಕು ಅಲ್ವಾ ಜೀವನದಲ್ಲಿ. ಹೌದು. ಸೊ ಇತ್ತೀಚಿನ ರೈಟ್ರ ಬಗ್ಗೆ ಏನು ಹೇಳ್ತೀರಾ? ಇತ್ತೀಚಿನ ರೈಟ್ರ ಬಗ್ಗೆ ಸುಮಾರು ಜನ ಬಂದು ಕಂಪ್ಲೇಂಟ್ ಮಾಡಿದ್ರು ನನ್ನ ಜೊತೆಲಿ. ಯಾವ ವಿಚಾರಕ್ಕೆ? ಅಂದರೆ ಏನು ಸರ್, ಅವರು ನೀವು ನೋಡಿದ್ರೆ ಇಷ್ಟು ಸಿಂಪಲ್ ಆಗಿರ್ತೀರಿ, ಅವ್ರು ಮಾತಾಡ್ಸೋದೇ ಇಲ್ಲ ಸರ್, ಹಿಂಗೆ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಅಂತಂದರೆ ಅದು ಅವ್ರವ್ರ ಕ್ಯಾರೆಕ್ಟರ್ ಅದಿರುತ್ತೆ. ಅದನ್ನೆಲ್ಲ ನೀನು ತಪ್ಪು ಅಂತ ತಿಳ್ಕೊಳ್ಳಂಗೆ ಇಲ್ಲ ಅಲ್ವಾ? ಅದನ್ನು ನೀನು ತಪ್ಪು ಅಂತ ತಿಳ್ಕೊಳ್ಳು ಬೇಡ. ಯಾಕಂದರೆ ಆ ಟೈಮಲ್ಲಿ ಹಂಗಿರುತ್ತೆ. ಅವರು ಅದೆಲ್ಲ ಅನುಭವಿಸಿರ್ತಾರಲ್ಲ, ಕಷ್ಟ ಬಿದ್ದಾಗ ಅದನ್ನೆಲ್ಲ ನೀನು ನೋಡಿದ್ದ ಆ ಥರ ಅವ್ರೇನೋ ಒಂದು ಟೆನ್ಷನ್ ಹೋಗ್ತಾ ಇರ್ತಾರೆ, 100 ಯೋಚನೆ ಇರುತ್ತೆ. ಒಬ್ಬ ರೈಟ್ರು ಅಂತಂದರೆ ಸುಮ್ಮನೆ ಕುಂತಿರಲ್ಲ, ಅವ್ನಿಗೆ 100 ಯೋಚನೆ ಇರುತ್ತೆ. ಅವರು ಮಾತಾಡಿಸ್ತಾ ಇರಲಿ, ನೆಮ್ಮದಿಯಾಗಿ ನೀವು ಅಟ್ಲೀಸ್ಟ್ ನೋಡಿ ನಕ್ಕಿದ್ರಲ್ಲ, ಅದಕ್ಕಾದ್ರೂ ಸಂತೋಷ ಪಟ್ಕೊಂಡಿರ್ಬೇಕು ಅಂತಂತ. ಅಂದರೆ ರೈಟ್ರುಗಳು ಆ ಥರ ಮಾಡ್ತಾ ಇದ್ದಾರೆ ಅಂತ ವಿಷಯ ಬಂತು, ನನಗಂತೂ ಯಾವುದೂ ಅನುಭವ ಆಗಿಲ್ಲ ಅಷ್ಟೇ. ಈ ನಿಮ್ಮ ಲೈಫಲ್ಲಿ ಒಂದು ಸ್ವಯಂಕೃತ ಅಪರಾಧ ಮಾಡಿದ್ದು ಅನ್ನೋದಾದ್ರೆ ಯಾವುದು? ಅದು ಸರ್, ಅದು ಓಪನ್ ಆಗಿ ಹೇಳ್ಬಿಡ್ತೀನಿ. ಆ ಉಮೇಶ್ ರೆಡ್ಡಿ ಅನ್ನೋ ಒಂದು ಸಿನಿಮಾನ ಮಾಡಿ ನಾನು ಸ್ವಯಂಕೃತ ಅಪರಾಧ ಮಾಡಿದೆ. ಈಗ ಇದ್ರ ಮೇಲೆ ಯಾರನ್ನೂ ಕೂಡ ಚಿತ್ರರಂಗದ ಮೇಲೆ ಆಗಲಿ ಮತ್ತು ಚಿತ್ರರಂಗದಲ್ಲಿ ಬ್ಲೇಮ್ ಮಾಡೋಕ್ಕಾಗಲ್ಲ. ಈಗ ಆ ಪ್ರೊಡ್ಯೂಸರಿಂದ ಹಾಳಾಗ್ಬಿಟ್ಟೆ, ಪ್ರೇಮಿಂದ ಹಾಳಾಗ್ಬಿಟ್ಟೆ ಅಂತ ಅನ್ನೋದು ಮೊದಲನೇ ತಪ್ಪು. ಪ್ರೇಮಿಂದ ಹಾಳಾಗ್ಬಿಟ್ಟೆ, ಬೇರೆ ಪ್ರೊಡ್ಯೂಸರಿಂದ ಹಾಳಾಗ್ಬಿಟ್ಟೆ ಅಂತಂದರೆ ನಿನ್ನ ಬುದ್ಧಿ ಎಲ್ಲೋಗಿತಾಯ? ನೀನು ಡೈರೆಕ್ಟರ್ ತಾನೆ. ಈ ಥರ ಆ ಥರ ಏನು ಅಂತಂದರೆ ನಾನು ಫಸ್ಟು ನಂದು ತಪ್ಪೇನು ಅಂತ ತಿಳ್ಕೊಬೇಕು. ಇನ್ನೊಬ್ಬರ ಮೇಲೆ ಎತ್ತಾಕ್ಬಿಟ್ಟು ಏನೋ ಒಂದು ಜೀವನನ ಹಂಗೆ ನಡೆಸ್ಕೊಂಡು ಹೋಗ್ಬಾರ್ದು. ನಾವು ಮಾಡಿರ್ತಕ್ಕಂಥ ತಪ್ಪುಗಳನ್ನ ಆತ್ಮಾವಲೋಕನ ಮಾಡ್ಕೊಬೇಕು, ಆ ತಪ್ಪುಗಳನ್ನೆಲ್ಲ ತಿದ್ಕೊಬೇಕು. ಆ ಥರ ಬೇರೆಯವ್ರ ಮೇಲೆ ಬ್ಲೇಮ್ ಮಾಡಲೇಬಾರ್ದು ಅಂತ ಅನ್ನೋದು ನನ್ನ ಅನಿಸಿಕೆ. ಸುಮಾರು ಜನ ಕೇಳ್ತಾರೆ, ಆದರೆ ಪ್ರೇಮ್ ಸಾರ್ಗೆ ಗೊತ್ತಾದರೂ ಪರವಾಗಿಲ್ಲ ಹೇಳ್ತೀನಿ, ಪ್ರೇಮ್ ಸಾರ್ ನಿಮಗೆಲ್ಲ ಮಾಡ್ಬೋದಿತ್ತು ಅಂತಾರೆ. ಏನು ನಾನು ಕೇಳ್ತೀನಿ, ಅವ್ರು ಕ್ವಶನ್ ಕೇಳ್ತೀನಿ, ಏನಕ್ಕೆ ರೀ ಮಾಡ್ಬೇಕು ಅವರು? ಆಗ ಅವ್ರು ಸಿನಿಮಾ ಬರಿಬೇಕಾದ್ರೆ ನಾನು ದುಡ್ಡು ಇಸ್ಕೊಂಡಿಲ್ವಾ? ಪುಕ್ಷಟ ಮಾಡಿಕೊಟ್ಟಿದ್ದೀನ. ಆಮೇಲೆ ನಾನು ಆ ಥರ ಕೇಳೋದು ತಪ್ಪು, ಸಹಾಯ ಕೊಡಿ ಅಂತ ನಾನು ಕೇಳೋದು ತಪ್ಪು, ಅವರು ಕೊಡಲೇಬೇಕು ಅಂತ ರೂಲ್ಸ್ ಅನ್ಕೊಳ್ಳೋದು ತಪ್ಪು ಅಲ್ವಾ ಸರ್? ಹೌದು. ಈಗ ಅವರ ಸ್ನೇಹ ಚೆನ್ನಾಗಿದೆ? ನಾವು ಚೆನ್ನಾಗಿದ್ದೀವಿ ಸರ್. ಮಧ್ಯೆ ಮಾತಾಡಿಸ್ತಾ ಇರ್ತಾರೆ, ಅವ್ರ ಮನೆಯವ್ರು ಹೆಂಗಿದ್ದಾರೆ ಅದೆಲ್ಲ ಅವ್ರು ಫೋನ್ ಮಾಡ್ತಾ ಇರ್ತಾರೆ, ಕೇಳ್ತಾ ಇರ್ತಾರೆ. ಈಗ ನಿಮ್ಮ ಫ್ಯಾಮಿಲಿನಲ್ಲಿ ಯಾರಾದರೂ ಸಿನಿಮಾ ಎಂಟ್ರಿಗೆ ಮಗ? ಇಲ್ಲ ಸರ್, ಟೋಟಲ್ ನಮ್ಮ ಖಾನ್ದಾನೆಲ್ಲ ಯಾರೂ ಇರಲಿಲ್ಲ. ಬಂದಿದ್ದೆ ನೇಯ್ಗೆ ಮಾಡಬೇಕು, ನಮ್ಮ ಕಲ್ಯಾಣ ಅವ್ರು ಹೇಳೋರು, ನೇಯ್ಗೆ ಮಾಡೋ ಬಂದು ನೀನು ಇಲ್ಲಿ ಬರವಣಿಗೆ ಮಾಡ್ತಾ ಇದೀಯ ಅಂತ. ನೇಯ್ಗೆಗೂ ಬರವಣಿಗೆ ಎಷ್ಟು ಸಾಮ್ಯತೆ ಇದೆ? ನಮ್ಮ ಮನೆಯಲ್ಲಿ ನನಗೆ ಒಬ್ಬನೇ ಮಗ ಯಶಸ್ ಅಂತ, ಅವನು ಫೈನಲ್ ಇಯರ್ BCom ಮಾಡ್ತಾವನೀಗ. ನನ್ನ ಸಿನಿಮಾ ಕಷ್ಟಗಳನ್ನೆಲ್ಲ ನೋಡ್ಬಿಟ್ಟು ಪಾಪ ನಿನ್ನ ಸಿನಿಮಾ ರಂಗ ನಿನಗೇ ಇರಲಿ, ನಾನೆಲ್ಲರೂ ಕಷ್ಟಪಟ್ಟು ಓದಿ ಪಾಸ್ ಮಾಡ್ಕೊಂಡು ಕೆಲ್ಸಕ್ಕೆ ಸೇರ್ಕೊಂತೀನಿ ಅಂತ ಹೇಳ್ತಾವನೆ. ಅಷ್ಟೇ. ಸಿನಿಮಾಗಂತೂ ಇಲ್ಲ. ಯಾಕೋ ನಿಮ್ಮದೆಲ್ಲ ನೋಡ್ಬಿಟ್ಟು ಸಿನಿಮಾ ರಂಗ ಸಾಧ್ಯ ಆದಷ್ಟು ನಂದು 99% ಸ್ಟ್ರಗಲ್ಲೇ ನೋಡಿರೋದ್ರಿಂದ ಅವನು ಅದಕ್ಕೆ ಲೈಫಲ್ಲಿ. ಹೌದು, ಸ್ಟ್ರಗ್ಲಿಂಗೇ ಜಾಸ್ತಿ ಆಗಿದೆ. ಹೌದು. ಓಕೆ ಸರ್, ಈಗ ಮಳವಳ್ಳಿಯವರ ಬರವಣಿಗೆ ಕೃಷಿ ಹೇಗಿದೆ ಅಂತ? ಈಗ ಒಂದು ಕೋಚ್ ಅಂತ ಒಂದು ಸಿನಿಮಾ ಬರಿತಾ ಇದ್ದೀನಿ, ಹೊಸ ಹುಡುಗ ಡೈರೆಕ್ಟ್ರು, ತುಂಬ ಚೆನ್ನಾಗಿ ಮಾಡಿದ್ದಾನೆ, ಅದ್ಭುತವಾದ ಕತೆ. ಆಮೇಲೆ ಈಗ ಕುಂಬಿ ವೀರಭದ್ರಪ್ಪ ಅವ್ರದ್ದು ಒಂದು ಕತೆ ಮಾತಾಡ್ಕೊಂಡು ಹೋಗಿದ್ದಾರೆ, ಅದು ಇನ್ನೂ ಬಂದಿಲ್ಲ. ಅಂದರೆ ಇವತ್ತು ಮಾತಾಡ್ಕೊಂಡು ಹೋಗಿದ್ದಾರೆ, ದೇವರ ಹೆಣ ಅಂತ ನೀವು ಕೇಳಿರ್ಬೇಕು. ಅದನ್ನ ಸಿನಿಮಾ ಮಾಡಬೇಕು ಅಂತ ಅಂದ್ಬಿಟ್ಟು ಬಂದು ಮಾತಾಡ್ಕೊಂಡು ಹೋಗಿದ್ದಾರೆ. ಬರಬೇಕು, ಗೊತ್ತಿಲ್ಲ ಅದೇನು ಬರುತ್ತೆ ಬಿಡು, ಅದು ನಾನು ಬರುತ್ತೆ ಅಂತ ಕನಸು ಕಟ್ಕೊಂಡಿರ್ತೀನಿ, ಬರಲಿಲ್ಲ ಅಂದಾಗ ಏನೂ ಮಾಡೋಕ್ಕಾಗಲ್ಲ, ಅಷ್ಟೇ. ಹೌದು. ಓಕೆ, ಈಗ ನಿಮ್ಗೇನಾದರೂ ಮತ್ತೆ ಡೈರೆಕ್ಷನ್ ಆ ಥರದ್ದೇನಾದ್ರು ಒಲವು? ಡೈರೆಕ್ಷನ್ ಮಾಡಬೇಕು ಅಂತ ಅದು ಒಂದು ಸಿನಿಮಾ ನೋಡಿ. ನನ್ನ ದುರಾದೃಷ್ಟ ಹೆಂಗಿದೆ ಅಂತಂದರೆ, ಈಗ ಇದ್ರ ಮಧ್ಯೆ ಹೋದ ವರ್ಷ ಜೂನಲ್ಲಿ ಒಂದು ಸಿನಿಮಾ ಪೂಜೆ ಮಾಡಿದೆ, ರಾಕ ಅಂತ. ಹೊಸ ಹೀರೋ, ಅವರೇ ಪ್ರೊಡ್ಯೂಸರು. ಅಲ್ಲಿ 17 ದಿವಸ ಬಿಜಾಪುರದಲ್ಲಿ ಶೂಟಿಂಗು ಸ್ಟಾರ್ಟ್ ಆಯಿತು. ಮತ್ತೆ ದುಡ್ಡು ಪ್ರಾಬ್ಲಮ್ಮು. ಆಮೇಲೆ ಸೆಕೆಂಡ್ ಸ್ಕೆಡ್ಯೂಲು ಸ್ವಲ್ಪ ದುಡ್ಡೆಲ್ಲ ಹೊಂಚ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಹೋದವರು ಇನ್ನೂ ಬಂದಿಲ್ಲ. ಅದು ಬಂದರೆ ಅದು ಸ್ಟಾರ್ಟ್ ಮಾಡಬೇಕು. ಅದೊಂದಿದೆ, ರಾಕ ಅಂತ ಒಂದು ಸಿನಿಮಾ ಇದೆ. ಕನ್ನಡ ಚಿತ್ರರಂಗವನ್ನು ಅಲ್ಲಿಂದ ಇಲ್ಲಿವರೆಗೂ ನೋಡ್ಕೊಂಬಂದಿರಿ, ಸುಮಾರು ಒಂದು 25-30 ವರ್ಷದ ಜರ್ನಿ. ಆಗ ಇದ್ದಂಥ ಚಿತ್ರರಂಗದ ಸ್ಥಿತಿಗತಿ, ಈಗಿರ್ತಕ್ಕಂಥ ಸ್ಥಿತಿ ಹೇಗಿದೆ? ತುಂಬ ಕಷ್ಟ ಇದೆ ಸರ್. ಈಗ ಆವಾಗ ನಮಗೆ ಯಾವುದೆಲ್ಲರೂ ಒಂದು ಅವಕಾಶ ಸಿಕ್ಕುತ್ತೆ ಅನ್ನೋ ಒಂದು ನಂಬಿಕೆ ಇತ್ತು.
ಯಾವುದೋ ಒಂದು ಸಿಗ್ತಾಯಿತ್ತು, ಏನೋ ಒಂದು ಕೆಲಸ ಆಗ್ತಾಯಿತ್ತು. ಈಗ ಹಂಗಲ್ಲ, ಈಗ ತುಂಬ ಕಾಂಪಿಟೇಷನ್ ಅಂದರೆ ಕಾಂಪಿಟೇಷನ್ ತುಂಬ ಇದೆ. ಅದೇ ಮೊಬೈಲ್ ಬಂದ್ಬಿಟ್ಟಿದೆ ಸಿನಿಮಾ. ಅದೇ ಮೊಬೈಲ್ ಬಂದಿರೋದ್ರಿಂದ ಈಗ ರೀಲ್ಸ್ ಮಾಡಿರೋ ವ್ಯಾಲ್ಯೂ ನಮಗಿಲ್ಲ ಅಂತ ಕಾಣಿಸ್ತಾ ಇದೆ. ನನಗೆ ಅನಿಸಿದ್ದು, ಬೇರೆಯವ್ರಿಗೆ ಹೇಳ್ತಾ ಇಲ್ಲ ನಾನು, ನನಗನ್ಸಿದ್ದು. ಈಗ ರೀಲ್ಸ್ಗಳು ಮಾಡ್ತಾ ಇರೋರಿಗೆ ಇರ್ತಕ್ಕಂಥ ವ್ಯಾಲ್ಯೂ ಸಿನಿಮಾ ರಂಗದಲ್ಲಿ ಇರೋರಿಗಿಲ್ಲ ಅಂತ ನನ್ನ ಅನಿಸಿಕೆ, ನನ್ನ ಅನುಭವ ಇರ್ಬೋದು. ಅವಾಗೆಲ್ಲ ಥಿಯೇಟರ್ ಫುಲ್ ಆಗೋದು, ಟಿಕೆಟ್ ಸಿಗ್ತಿರಲಿಲ್ಲ, ಥಿಯೇಟರ್ ಜನ ಬರ್ತಾ ಇಲ್ಲ. ಸೊ ಈ ನಡುವೆ ಒಂದಿಷ್ಟು ಏರಿಳಿತಗಳು, ಕನ್ನಡ ಇಂಡಸ್ಟ್ರಿಯ ಸ್ಥಿತಿ ತುಂಬ ಚೆನ್ನಾಗಿದೆ ಅಂತ ಒಂದಿಷ್ಟು ಜನ ಹೇಳ್ಬೋದು. ಅಂದರೆ ಯಾವ ಸಿನಿಮಾ ಹಿಟ್ ಆಗಿರುತ್ತೋ ಅವ್ರು ಮಾತಾಡಿರ್ತಾರೆ ಅಷ್ಟೇ. ಅಂದರೆ 250-300 ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ರಿಲೀಸ್ ಆಗಂತವ್ರಿಗೆ ರೇಷಿಯೋ ಕೇಳಿದ್ರೆ ಕೇವಲ 5 ರಿಂದ 10 ಜಾಸ್ತಿನೇ. ಹಾಂ, 5 ಸಿನಿಮಾ ಅಷ್ಟೇ ಅವರೇಜ್. ಸೊ ಬೇರೆ ಭಾಷೆಗೆ ಇಲ್ಲದೇ ಇರತಕ್ಕಂಥದ್ದು ನಮ್ಮ ಭಾಷೆಗೆ ಇಲ್ಲ. ಹೌದು, ಬೇರೆ ಭಾಷೆ ನೋಡಿದ್ರೆ ಈಗ OTT ಕೂಡ ಕನ್ನಡ ಕೇಳೋರೇ ಇಲ್ವಂತಲ್ಲ, ಸುಮಾರು ಜನ ಹೇಳ್ತಾ ಇದ್ರು, ಗೊತ್ತಿಲ್ಲ, ಕನ್ನಡಕ್ಕಷ್ಟು ಆದ್ಯತೆನೇ ಇಲ್ಲ. ಸೊ ಅದೇ ಹೇಳಿದ್ರು, ನೀವು ಆ ಕಾಲಕ್ಕೂ ಈ ಕಾಲಕ್ಕೂ ಎರಡೂ ಕಾಲವನ್ನು ನೋಡಿದಿರಿ. ಆಮೇಲೆ ನೀವು ಈಗ ಅಪ್ಡೇಟ್ ಕೂಡ ಆಗ್ತಾ ಇದ್ದೀರಿ. ಅಂದರೆ ಈಗಿನ ವರ್ಷ ಆಗಿನ ಕಾದಂಬರಿ ಆಧಾರಿತ ಸಿನಿಮಾಗಳು ನೋಡಿದಿರಿ, ಬರವಣಿಗೆ ಬರೆದಿರಿ. ಈಗಲೂ ಕೂಡ ಅಷ್ಟೇ, ಅಂದರೆ ಟ್ರೆಂಡಿಗೆ ನೀವು ಬದಲಾಗಿದ್ದೀರಿ. ಸೊ ಆ ವ್ಯತ್ಯಾಸಗಳನ್ನು ಕಂಡುಕೊಂಡಾಗ ನಿಮಗೆ ಏನು ಅನಿಸುತ್ತೆ ಭವಿಷ್ಯದಲ್ಲಿ? ಬದಲಾವಣೆ ಆಗಬೇಕು, ನಾವು ಅದ್ರ ಜೊತೆಗೆ ನಡ್ಕೊಂಡು ಹೋಗ್ಬೇಕು, ಪ್ರತಿಯೊಂದು ತಿಳ್ಕೊಬೇಕು, ಮಾಡ್ಕೊಬೇಕು, ಅದ್ರ ಜೊತೆಲೇ ಸಾಗಬೇಕು. ಈಗ 2005 ಇದ್ದಂಗೆ 2025 ಇರೋಕ್ಕಾಗಲ್ಲ ಅಲ್ವಾ. 2025 ಹೆಂಗೆ ನಡ್ಸ್ಕೊಂಡು ಹೋಗುತ್ತೆ ಅದ್ರ ಜೊತೆಲೇ ನಾವು ಹೋಗ್ಬೇಕು, ಅದ್ರ ಜೊತೆಲೇ ನಾವು ಹೋಗಿ ಸಕ್ಸಸ್ ಮಾಡಬೇಕು ಅಲ್ವಾ ಸರ್. ಮಳವಳ್ಳಿಯವರ ಇಷ್ಟು ವರ್ಷದ ಜರ್ನಿ ನೋಡಿ, ಕರ್ನಾಟಕ ಸರ್ಕಾರ ಅಕಾಡೆಮಿಯಲ್ಲಿ ಕೆಲಸ ಕೊಡ್ತು. ಹಾಂ ಸರ್, ಜೂರಿಯ ಕೆಲಸ ಮಾಡಿದರೆ, ಆಮೇಲೆ ಸಬ್ಸಿಡಿ ಕಮಿಟಿಯಲ್ಲಿ ಕೂಡ ಒಂದಿಷ್ಟು ಹೆಸರುಗಳು ಕೇಳ್ಕೊಂಡು ಬಂದವು. ಅದಾದಮೇಲೂ ಕೂಡ ಎಲ್ಲೋ ಒಂದು ಕಡೆಗೆ ನನಗೆ ಇದು ಈ ಸಿನಿಮಾನಿಗೆ ದಕ್ಕಬೇಕಾಗಿತ್ತು, ದಕ್ಕಲಿಲ್ಲ ಅನ್ನೋದಾದ್ರೆ ಯಾವ ಸಿನಿಮಾನ ಮೆನ್ಷನ್ ಮಾಡ್ತೀರಿ? ವೈಯಕ್ತಿಕವಾಗಿ ಜೋಗಿಗೆ ಬರಲೇಬೇಕಿತ್ತು. ನಾನು ತುಂಬ ಕನಸು ಕಟ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಗೊತ್ತಾಯ್ತು ಇದು ಪ್ರಶಸ್ತಿ ಕೊಡೋದಲ್ಲ, ತಗೊಳ್ಳೋದು ಅಂತಂತ. ನಿಜ ಅಲ್ಲ, ಈಗೆಲ್ಲ ಬಹುತೇಕ ಹಂಗೆ ಆಗಿದೆ, ಪ್ರಶಸ್ತಿ ಕೇಳಿ ಪಡೆಯೋದು. ನನಗೆ ತುಂಬಾ ಒಪ್ಪಿಸಿತ್ತು. ನನಗೆ 100% ಜೋಗಿಗೆ ಬಂದೇ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದು. ಆ ಇಯರ್ನ ಸಾಲಿನಲ್ಲಿ ನೋಡಿದ್ರೆ ಬೇರೆ ಯಾವುದೋ ಒಂದು ಸಿನಿಮಾ ಕೊಟ್ಟರು, ಅದಕ್ಕೆ ನಾವು ದುಃಖ ಪಡಬೇಕಾದ ಅವಶ್ಯಕತೆಯೂ ಇಲ್ಲ. ಅಂದರೆ ನಾವೇ ತಿಳ್ಕೊಬೇಕು ಏನು ಅಂತಂದರೆ, ಮೋಸ್ಟ್ಲಿ ನಾನೇ ಸರಿಯಾಗಿ ಬರ್ದಿಲ್ವೇನೋ, ನಂದೇ ಚೆನ್ನಾಗಿಲ್ವೇನೋ ಅಂತ ನನಗನ್ಸುತ್ತೆ ಅಷ್ಟೇ. ನಾವು ಅನ್ಕೊಂಬಿಟ್ಟು ಸುಮ್ಮನೆ ಆಗ್ಬಿಡೋದು ಅಷ್ಟೇ. ಸಿನಿಮಾ ಹಿಟ್ಟಾದರೂ ಕೂಡ ನೀವು ಹಂಗೆ ಅಂದ್ಕೊಳೋದು ನಿಮ್ಮ ದೊಡ್ಡತನ ಅಷ್ಟೇ. ಎಸ್ ಸರ್, ಬೇರೆ ಏನಾದರೂ ಹೇಳೋದಿದೆಯಾ ವಿಶೇಷವಾಗಿ? ಬೇರೆ ವಿಶೇಷವಾಗಿ ಏನು ಅಂತಂದರೆ, ನನಗೆ ಎಲ್ಲನೂ ಏನೇ ಟಾರ್ಚರ್ಗಳು ಕೊಟ್ಟರು, ಅಂದರೆ ಬೇರೆ ಬೇರೆ ಥರ ಮೋಸ ಮಾಡಿದ್ರು ಕೂಡ ನನಗೆ ಮನೆ ಕಡೆ ತುಂಬ ನೆಮ್ಮದಿ ಇದೆ ಸರ್. ದೇವರಂತ ಹೆಂಡತಿ, ಒಂದಕ್ಕೂ ಡಿಮ್ಯಾಂಡ್ ಇಲ್ಲ. ವಾರ ಆಯಿತು ಅಂತಂದರೆ ಸಿನಿಮಾಗೆ ಹೋಗ್ಬೇಕು, ಪರ್ಚೇಸ್ ಇದಕ್ಕೆ ಹೋಗ್ಬೇಕು, ಶಾಪಿಂಗ್ ಹೋಗ್ಬೇಕು, ಅವೆಲ್ಲ ಏನೂ ಇಲ್ಲ, ಒಂದು ಡಿಮ್ಯಾಂಡ್ ಇಲ್ಲ. ಆಮೇಲೆ ಏನು ಅಂದರೆ, ಯಾವುದಾದ್ರು ಶೂಟಿಂಗ್ ಆ ಹೀರೋ ನೋಡಬೇಕು, ಹೀರೋ ನೋಡಬೇಕು, ಕರ್ಕೊಂಡೋಗಿ ಅಂತ ಒಂದು ದಿವಸ ತಾನಾಯಿತು, ತನ್ನ ಮನೆ ಕೆಲಸ ಆಯಿತು. ಆಮೇಲೆ ಯಾವತ್ತು ಅವ್ರು ನಮ್ಮ ಮನೆಯವ್ರು ಕೇಳೋದು ಒಂದೇ, ತಿರುಪತಿಗೆ ಒಂದು ಸರಿ ಕರ್ಕೊಂಡೋಗಿ ಅಷ್ಟೇ, ವರ್ಷಕ್ಕೊಂದು ಸಲ ಕರ್ಕೊಂಡೋಗಿ. ಇಷ್ಟೇ ಮನೆ ಕಡೆ ನೆಮ್ಮದಿ ಇರೋದ್ರಿಂದ ನಾನು ಇನ್ನೂ ಚೆನ್ನಾಗಿ ಬೆಳಿಬೋದು. ಇಷ್ಟೆಲ್ಲ ನನ್ನ ಮನೆಯವ್ರ ಸಪೋರ್ಟ್ ಇರುವಾಗ ನಾನು ಇನ್ನೂ ಚೆನ್ನಾಗಿ ಬೆಳಿಬೋದು. ಇಲ್ಲ ನಂದೇ ಏನಾದ್ರು ತಪ್ಪಿದೆಯಾ ಅಂತ ನಾನೇ ಆತ್ಮಾವಲೋಕನ ಮಾಡ್ಕೊತಾ ಇರ್ತೀನಿ ಅವಾಗ. ಆಗ ಕೆಲವೊಂದು ಸರಿ ಅನಿಸುತ್ತೆ, ಇಲ್ಲ ನಾನು ಗೆಲ್ಲಬೇಕು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಪ್ರಯತ್ನನೂ ಪಡ್ತಾ ಇದ್ದೀನಿ. ಪ್ರಯತ್ನದಲ್ಲಿ ಸೋತರೂ ಚಿಂತೆ ಇಲ್ಲ, ಪ್ರಯತ್ನ ಪಡ್ತಾ ಇದ್ದೀನಿ. ನಿಮಗೆ ನಿರ್ದೇಶನ ಅಂತ ಕೇಳಿದ್ರಲ್ಲ, ಆ ಪ್ರಯತ್ನಗಳು ನಡೀತಾ ಇದೆ. ನೋಡೋಣ ಸಕ್ಸಸ್ ಯಾವಾಗ ಆಗುತ್ತೆ ಅಂತ, ಭಗವಂತ ಯಾವಾಗ ಅರಿಸ್ತಾನೋ ಆದ್ರೆ. ಆಮೇಲೆ ಏನು ಅಂತಂದರೆ, ಈಗಿರೋ ಪರಿಸ್ಥಿತಿ ವರ್ಷ ಪೂರ್ತಿ ಅಮಾಸೆ ಇರಲ್ಲ, ವರ್ಷ ಪೂರ್ತಿ ಹುಣ್ಣಿಮೆ ಇರಲ್ಲ. ಅದೇ ಥರ ಈಗ ಬಂದು ಹಂಗೆ ಹೋಗಿದೆ ಅಷ್ಟೇ. ಈಗ ನನ್ನ ಲೈಫಲ್ಲೂ ಒಂದು ಇಂಟರ್ವಲ್ ಸಿಕ್ಕಿದೆ ಅಂತ ನಾನು ಅನ್ಕೊಂತೀನಿ. ಈಗ ಇಂಟರ್ವಲ್ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗಬೇಕಲ್ವ. ಆಗಲೇ ಹೇಳ್ದಂಗೆ ಹುಣ್ಣಿಮೆ ನೋಡಿ ಒಂದು ಮಾತಾಡಿ ಹಂಗೆ ಆ ಥರ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆದಮೇಲೆ ನನಗೆಲ್ಲೋ ಒಂದಂತೂ ನಂಬಿಕೆ ಅಂತೂ ಇದೆ, ಆತ್ಮವಿಶ್ವಾಸ ಅಂತೂ ಇದೆ. ನಾನು ಗೆಲ್ತೀನಿ, ದೊಡ್ಡ ಡೈರೆಕ್ಟರ್ ಆಗಬೇಕು ಅಂತ ಆಸೆ ಇದೆ, ಹಾಗೇ ಆಗ್ತೀನಿ. ಆದರೆ ನೀವು ಆಗಲೇ ಮಧ್ಯಕ್ಕೆ ನಿಲ್ಲಿಸ್ಬಿಟ್ಟು ಅದನ್ನ ನನಗೆ ಪ್ರೊಡ್ಯೂಸರ್ಗಳ ಹತ್ರ ಹೋಗ್ಬಿಟ್ಟು ಕಲರ್ಫುಲ್ಲಾಗಿ ಮಾತಾಡಿ ಅವ್ರನ್ನ ಒಪ್ಪಿಸಿ ಆ ಪಟಾಯಿಸೋ ಕಲೆ ನನಗೆ ಇನ್ನೂ ಗೊತ್ತಿಲ್ಲ, ಇವಾಗಲೂ ಗೊತ್ತಿಲ್ಲ. ಬಂದಿದ್ರೆ 10 ಸಿನಿಮಾ ಆಗಿರೋದು 100% ಅಲ್ವಾ. ಅದಕ್ಕೆ ಒಳ್ಳೊಳ್ಳೆ ಉದಾಹರಣೆಗಳು ಏನು ಅಂತಂದರೆ, ಒಬ್ರು ಹಿಂಗೆ ಬಂದರು, ಸಾರ್ ಎಂತೆಂಥವ್ರು ಕುಳ್ಕಿರೋರೆಲ್ಲ ಹೀರೋಗಳಾಗ್ಬಿಟ್ಟವ್ರು, ಕರ್ಗಿರೋರೆಲ್ಲ ಹೀರೋ ಆಗ್ಬಿಟ್ಟವ್ರೆ, ನನ್ನ ಮಗ ನೋಡೋಕ್ಕೆ ಚೆನ್ನಾಗವನೆ ಸರ್, ಮಾಡ್ಬಿಡ್ತೀನಿ ಸರ್. ಬೇಡ ರೀ, ನನ್ನ ಮಾತು ಕೇಳ್ರಿ, ಯಾರು ಆಗ್ಬಿಟ್ರು ಅಂತ ಅಂದ್ಬಿಟ್ಟು ಅವ್ರನ್ನ ನೋಡ್ಬಿಟ್ಟು ನೀವು ಆಗೋಕ್ಕೆ ಹೋಗ್ಬೇಡಿ, ದಯವಿಟ್ಟು ಬೇಡ, ಲಾಸ್ ಆಗ್ತೀರಿ 100% ಬೇಡ ಅಂತಂದರೆ, ನಿಮ್ಗೇನು ಗೊತ್ತೀರಿ ಸರ್ ಅಂತ ಅಂದ್ಬಿಟ್ಟು ಮಾಡಿದ್ರು. ಆವಾಗ ರಿಯಲ್ ಎಸ್ಟೇಟ್ ಕಾಲ ಅಲ್ವಾ, ಏನು ಬಂದು ಆಮೇಲೆ ಮಾತಾಡ್ಕೊಂಡು ಹೋದರು. ಬೇಡ ರೀ ಅಂತ ನಾನು ಕಡೆವರೆಗೂ ತಡೆ ಆಗ್ತೆ, ನಾನು ತಡೆಗೆ ಮಾತೇ ಕೇಳಿಸ್ಕೊಳ್ಳಿಲ್ಲ ಅವರು.
ಹೋದ್ರು, ಸಿನಿಮಾ ಲಾಸ್ ಆಯಿತು. ನೀವು ಫಸ್ಟೇ ಹೇಳಿದ್ರಿ, ನಾ ಕೇಳಲಿಲ್ಲ, ನಿಮ್ಮ ಮಾತನ್ನ ಕೇಳಬೇಕಾಯ್ತು ಅಂತ ಆಮೇಲೆ ಹೇಳ್ತಾರೆ. ನಾನು ಮೊದಲೇ ಹೇಳಿದ್ದೀನಿ, ಸ್ಟಾರ್ಟಿಂಗು ಓಂಕಾರ ಹಾಕೋವಾಗಲೇ ಹೇಳಿದ್ದೀನಿ, ಬೇಡ್ರಿ ಸಿನಿಮಾ ಮಾಡಬೇಡ್ರಿ, ಈ ಥರ ಅಲ್ಲ, ಬೇರೆ ಇನ್ನೂ ಬೇಕಾದ್ರೆ ನೀವು ಸಿನಿಮಾ ಮಾಡಲೇಬೇಕು ಅಂತಿದ್ರೆ ಒಂದು 5-6 ವರ್ಷ ಸಿನಿಮಾ ನಾನು ಏನಕ್ಕೋಸ್ಕರ ಮಾಡಬೇಕು ಮತ್ತು ಹೆಂಗೆ ಮಾಡಬೇಕು ನಾನು ಫಸ್ಟು ಟ್ಯೂಷನ್ ಕಲೀರಿ, ಅದನ್ನು ತಿಳ್ಕೊಂಡ್ಮೇಲೆ ನೀವು ಕಾಲಿಕ್ಕಿಂತ ನನ್ನ ಅನಿಸಿ. ಈಗ ಒಬ್ಬ ಡ್ರೈವರ್ ಆದರೂ ಅದನ್ನು ಕೂಡ ಉದಾಹರಣೆ ಕೊಟ್ಟಿದ್ದೀನಿ. ಒಬ್ಬ ಡ್ರೈವರ್ ಆಗಬೇಕು ಅಂತಂದ್ರು ಅವನು ಫಸ್ಟ್ ಗೇರ್ ಯಾವುದು, ಸೆಕೆಂಡ್ ಗೇರ್ ಯಾವುದು, ಕ್ಲಚ್ ಯಾವುದು, ಎಕ್ಸಲೈಟರ್ ಅದು ಎಲ್ಲ ತಿಳ್ಕೊಂಡ ಮೇಲೆ ತಾನು ಅವ್ನು ಡ್ರೈವರ್ ಆಗೋದು. ಎಕ್ಸಾಮ್ ಹಿಡ್ಕೊಂಡ ತಕ್ಷಣ ಡ್ರೈವರ್ ಆಗ್ಬಿಡ್ತಾನ? ಇದನ್ನೆಲ್ಲ ಅದಕ್ಕೆ ಅಷ್ಟು ಕಷ್ಟಪಟ್ಟು ತಿಳ್ಕೊಬೇಕಾದ್ರೆ ನೀವು ಒಬ್ಬ ಪ್ರೊಡ್ಯೂಸರು ಮತ್ತು ದುಡ್ಡುಗಳಾಗ್ತಾ ಇದ್ದೀರಿ, ಹೆಂಗೆ ಏನು ಯಾಕೆ ಎಲ್ಲಿ ಎಡಗುತ್ತೀನಿ ಅಂತ ಅನ್ನೋದೆಲ್ಲ ಫಸ್ಟ್ ತಿಳ್ಕೊಳ್ಳಿ, ಆಮೇಲೆ ಸಿನಿಮಾ ಮಾಡಿದರೆ ಕೇಳಲಿಲ್ಲ. ಆಮೇಲೆ ಅಂದರೆ ಸುಮಾರು ಜನ ಕಾಮಿಡಿ ಪ್ರೊಡ್ಯೂಸರ್ಗಳು ಬರ್ತಾರೆ. ಇತ್ತೀಚೆಗೆ ಒಂದು ವರ್ಷ ಆಯಿತು ಅಂತ ಅಂದ್ಕೊಳ್ಳಿ, ಒಬ್ಬ ಪ್ರೊಡ್ಯೂಸರ್ ಬಂದರು, ಉತ್ತರ ಕರ್ನಾಟಕದವರು ಬಂದು ಡೈರೆಕ್ಟ್ರು ಕಥೆ ಹೇಳೋರೆ, ಕಥೆ ಓಕೆ ಆಗಿದ್ದೆ, ಕಥೆ ಕೇಳಿದೆ ನಾನು, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಸರಿ ನಾನು ಬರ್ಕೊಡ್ತೀನಿ ಅಂತಂದೆ. ಸರಿ ಬಂದು, ಸರ ನಾನು ಇಲ್ಲೇ ರೂಮ್ ಹಾಕಿದ್ದೀನಿ, ಈಗ ಒಂದು ಸಿನಿಮಾ 3 ಗಂಟೆ ಅಲ್ಲೇನ್ರಿ, ನಿಮ್ಗೆ ಇನ್ನೂ 2 ಅವರ್ ಎಕ್ಸ್ಟ್ರಾ ಕೊಡ್ತೀನಿ ರೀ, 5 ಗಂಟೆ ಒಳಗಡೆ ನಾನು ಸ್ನಾನ ಮಾಡ್ಕೊಂಬರೋಷ್ಟರಲ್ಲಿ ಬರೆದು ಮುಗಿಸ್ಕೊಟ್ಬಿಡ್ರಿ ನನಗೆ. ಈ ಥರ ಆಗ ನಾನು ಡೈರೆಕ್ಟ್ರಿಗೆ ಬೈಯೋದು, ಫಸ್ಟ್ ಅವ್ರಿಗೆ ಸರಿಯಾಗಿ ಏನು ಹೇಳು, ಫಸ್ಟು ಸ್ಕ್ರಿಪ್ಟ್ ವರ್ಕ್ ಅಂದರೆ ಏನು ಅಂತ ಹೇಳು ಅಂತ ಅಂದ್ಬಿಟ್ಟು, ಆದಮೇಲೆ ಹಿಂಗೆಲ್ಲ ಆಯ್ತು ರೀ ಅಂತ ಅಂದ್ಬಿಟ್ಟು ಅವಾಗ ಹೇಳ್ತಾರೆ. ನಮ್ಮ ಡೈರೆಕ್ಟರ್ಗಳು ಹಂಗೆ ಅವರು ಅಂದರೆ ಇತ್ತೀಚೆಗೆ ಬರ್ತಾ ಇರ್ತಕ್ಕಂಥ ಡೈರೆಕ್ಟರ್ಗಳು ಎಲ್ಲ ಡೈರೆಕ್ಟರ್ಗಳು ಕಮ್ಮಿ, ಕೆಲವು ಡೈರೆಕ್ಟರ್ಗಳು ಸಿನಿಮಾ ಸಿಕ್ಬಿಟ್ರೆ ಸಾಕು, ಆಮೇಲೆ ಸಿನಿಮಾ ಸಿಕ್ಕಿಬಿಟ್ರೆ ಸಾಕು ಅಂತ ಅಂದ್ಬಿಟ್ಟು ಆವತ್ತಿಗೆ ಮಾತ್ರ ಗೆಬರ್ಕೊಂಬಿಡೋಣ ಅಂತ ನಾನು ಸುಮಾರು ಚಾನಲಲ್ಲಿ ಹೇಳಿದ್ದೀನಿ. ಆಸೆ ಬಿಡಿ, ಫಸ್ಟು ಒಳ್ಳೆ ಸಿನಿಮಾ ಮಾಡಿ ಸೂಪರ್ ಡೂಪರ್ ಹಿಟ್ ಮಾಡಿ, ಒಂದು ಸಿನಿಮಾಗೆ ಮಿನಿಮಮ್ 4-5 ಕೋಟಿ ತಗೊಳ್ಳೋ ರೆಮ್ಯುನರೇಷನ್ ತಗೊಳ್ಳೋಷ್ಟು ಕೆಪಾಸಿಟಿ ಬರಲಿ, ಫಸ್ಟು ಕತೆ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಆಮೇಲೆ ಗೆಲ್ಲಿ. ಅದು ಬಿಟ್ಬಿಟ್ಟು 100 ರೂಪಾಯಿ ಸಿಕ್ತು ಅಂತ ಅಂದ್ಬಿಟ್ಟು 100 ರೂಪಾಯಿಗೆ ಆವತ್ತು ತಿಂದ್ರೆ ನೀವು ನಿಮ್ಮ ಲೈಫ್ ಪೂರ ಅಷ್ಟೇ ಇರುತ್ತೆ. ಆಮೇಲೆ ಕನ್ನಡ ಚಿತ್ರರಂಗಕ್ಕೂ ಕೆಟ್ಟ ಹೆಸರು. ಆಮೇಲೆ ಆ ಪ್ರೊಡ್ಯೂಸರ್ ಆದವನು ಹೋದಾಗ ನಾವು ಚಿತ್ರರಂಗಕ್ಕೆ ಹೋದೆ, ಎಲ್ಲ ಮೋಸ ಮಾಡಿಬಿಟ್ರು ಅಂತ ನಮ್ಮ ಚಿತ್ರರಂಗದ ಮೇಲೆ ಬೈತಾ ಇರ್ತದೆ. ಆದರೆ ಮೊದಲೇ ನಮ್ಮ ಮಾತುಗಳು ಕೇಳಲ್ಲ ಅವರು. ಈ ಥರ ಬಂದು ಎಡವಟ್ಟಾದಾಗ ಚಿತ್ರರಂಗದ ಮೇಲೆ ದೋಷಣೆ ಮಾಡಬಾರ್ದು ಅಂತ ಅನ್ನೋದು ನನ್ನ ಒಂದು ಆಸೆ. ಓಕೆ, ಇಷ್ಟೊತ್ತು ಮಳವಳ್ಳಿ ಸಾಯಿ ಕೃಷ್ಣ ಅವರು ಸಾಕಷ್ಟು ವಿಚಾರಗಳನ್ನ ಹೇಳಿದರು. ಅವರ ಮೊದಲ ಲವ್ ಲೆಟ್ರು ಬರವಣಿಗೆಯಿಂದ ಇಲ್ಲಿನವರೆಗೆ ಅವರ ಬರವಣಿಗೆವರೆಗೂ ಒಂದಿಷ್ಟು ಮಾತಾಡಿದರು. ಲೈಫ್ ಅಂದರೆ ಏರಿಳಿತಗಳು ಕಾಮನ್, ಅಂದರೆ ಸಿನಿಮಾನೂ ಕೂಡ ಅಷ್ಟೇ, ಸಿನಿಮಾ ಕೂಡ ಏರಿಳಿತದಲ್ಲೇ ಆಗಿದೆ. ಅವರ ನಗು, ದುಃಖ, ನೋವು ಎಲ್ಲವನ್ನೂ ಹಂಚಿಕೊಂಡ್ರು. ಅಷ್ಟೇ ಅಲ್ಲ, ಸಿನಿಮಾ ರಂಗದಲ್ಲಿ ಇರ್ತಕ್ಕಂಥ ಯಶಸ್ಸು ಮತ್ತು ಸೋಲು ಗೆಲುವು ಏನೇ ಬಂದರೂ ಒಂದೇ ರೀತಿಯಾಗಿರ್ಬೇಕನ್ನೋ ಅವರ ಸಿದ್ಧಾಂತ ಇದೆಯಲ್ಲ, ಅದು ತುಂಬ ಇಷ್ಟ ಆಯಿತು. ಸರ್, ನಿಮ್ಮ ಮುಂದಿನ ಹೆಜ್ಜೆ ನಿರ್ದೇಶನ, ಸೊ ಅದಕ್ಕೆ ಫೋಕಸ್ ಮಾಡಿ. ಸೊ ಸಿನಿಮಾದವರಿಗೆ ವಯಸ್ಸೇ ಆಗಲ್ಲ, ಹೌದು, ಯಾಕಂದರೆ ಮನಸ್ಸು ವಯಸ್ಸಾಗಲ್ಲ. ನಿಮ್ಮ ಬರವಣಿಗೆ ಅಂತೂ ಒಬ್ಬ ಹುಡುಗ ಬಂದ್ರೂ ಆ ಬರವಣಿಗೆ ಏನು ಬರೀತೀರಿ, ಒಬ್ಬ ವಯಸ್ಸಾದ ಏನು ಬರೀಬೇಕು ಅದನ್ನು ಬರವಣಿಗೆ ಬರೀತೀರಿ. ಹಾಗಾಗಿ ವಯಸ್ಸು ಅನ್ನೋದು ಇರಲ್ಲ ಬರವಣಿಗೆಗೆ. ಸೊ ಸಿನಿಮಾ ನಿರ್ದೇಶನ ಆದಷ್ಟು ಬೇಗ ಮಾಡಿ, ಒಳ್ಳೆಯದಾಗಲಿ. ನಿಮ್ಮ ಈ ಜರ್ನಿ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಯಶಸ್ಸು ಕಾಣಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ನನ್ನ ಕನಸೂ ಇದ್ದೇನೆ. ಕರ್ನಾಟಕ ಟಿ ವಿ ಎಲ್ಲ ವೀಕ್ಷಕರಿಗೆ ಹೇಳೋದೇನು ಅಂತಂದರೆ, ನಾನು ಸುಮಾರು ಕಡೆ ಒಂದಷ್ಟು ವಿಷಯಗಳು ಮಾತಾಡಿರ್ತೀನಿ. ಇವಂದೇನೆ ಮಳವಳ್ಳಿ ಸಾಯಿ ಕೃಷ್ಣ ಅದೇ ರಿಪೀಟ್ ಅಂತ ದಯವಿಟ್ಟು ಅನ್ಕೊಂಬಿಡಿ. ಯಾಕೆಂತಂದರೆ ನಮ್ಮ ನೋವು ನಲಿವುಗಳನ್ನ ಮತ್ತು ನಿಮ್ಮನ್ನು ಡೈರೆಕ್ಟಾಗಿ ಕಾಣೋಕ್ಕೆ ಇದೊಂದೇ ಮಾರ್ಗ. ಅದಕ್ಕೋಸ್ಕರ ನಮ್ಮ ನೋವುಗಳನ್ನ ಪದೇ ಹೇಳ್ತಾಯಿದ್ರು, ತಲೆಗೆ ಹಾಕ್ಕೊಂಡು ನೀವು ನಮ್ಮನ್ನ ಆಶೀರ್ವಾದ ಮಾಡಿ, ಇಡೀ ಕರ್ನಾಟಕದ ಜನತೆ. ಥ್ಯಾಂಕ್ ಯು. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.